ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಶ್ರೀನಿವಾಸ ಮೂರ್ತಿಯವರೇ ಪ್ರಾರ್ಥನೆಯನ್ನ ಮಾಡಿ ತರಗತಿಯನ್ನ ಎಲ್ಲ ಫುಲ್ ಪ್ರಾರ್ಥನೆ ಮಾಡೋದ ಎಲ್ಲ. ಗುರು ಬ್ರಹ್ಮ ಗುರು ವಿಷ್ಣು ಸ್ಟಾರ್ಟಿಂಗ್ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಹರಿ ಓಂ. ಇನ್ನೇನಾದ್ರೂ ಇದು ಶ್ಲೋಕ ಹೇಳ್ಬೇಕಾ? ಕರೆಕ್ಟ್ ಆಗಿದೆ ಅಷ್ಟೇನೆ. ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇವತ್ತಿನ ಚಾಪ್ಟರ್ ವಿವೇಕ ಚೂಡಾಮಣಿದು ಡೇ 33 ಇದು. ಸೊ ಇದರಲ್ಲಿ ಈಗಾಗಲೇ ಆತ್ಮ ಅನಾತ್ಮ ವಿವೇಕದ ಬಗ್ಗೆ ಸುಮಾರು ಹೇಳಿದ್ದಾರೆ. ಜಗತ್ ಮಿಥ್ಯ, ಬ್ರಹ್ಮ ಸತ್ಯ ಅಂತ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು 33ನೇ ಒಂದು ಇದರಲ್ಲಿ ಕೆಲವೊಂದು ವಿಷಯನ ತಿಳಿಸಿರೋದನ್ನ ಎಲ್ರು ಹಂಚ್ಕೊಂಬೋಣ. ಸೊ ಈಗ ಮೊದಲನೇ ಪ್ರಶ್ನೆ, ಈಗ ನಮಗೆ ಸರಿಯಾದ ಆತ್ಮಜ್ಞಾನ ಬರಬೇಕಾದ್ರೆ ಜಗತ್ ಮಿಥ್ಯ ಬ್ರಹ್ಮ ಸತ್ಯ ಅಂತ ಅರಿಯಬೇಕು ಅಂತ ಈ ಒಂದು ಶ್ಲೋಕದಲ್ಲಿ ಈ ಶಂಕರಾಚಾರ್ಯರು ತಿಳಿಸಿದ್ದಾರೆ. ಇದನ್ನ ಯಾವ ರೀತಿ ನಾವು ಸಮರ್ಥನೆ ಮಾಡಿ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳಬಹುದು ಅನ್ನೋ ವಿಷಯನ ಅವರು ಕಾಂತಿ ಮೇಡಮ್ ಅವರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಲಿ. ಆಯ್ತು ಸರ್. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಈ ಒಂದು ಶ್ಲೋಕದಲ್ಲಿ ಏನ್ ಬರುತ್ತೆ ಅಂದ್ರೆ ಜಗತ್ ಮಿಥ್ಯ ಅಂತನ್ನೋದು, ನಾನು ಪ್ರಪಂಚ ನೋಡ್ತಾ ಇದ್ದೀನಿ, ಆದ್ರೆ ಜಗತ್ ಹೇಗೆ ಮಿಥ್ಯ ಆಗಕ್ ಸಾಧ್ಯ, ಪ್ರಪಂಚ ಹೇಗ್ ಮಿಥ್ಯ ಆಗಕ್ ಸಾಧ್ಯ ಅಂತನ್ನೋದು ಪ್ರಶ್ನೆ ಇಲ್ಲಿ. ಆದ್ರೂ ನಾವು ಒಂದು ಮಾಯೆ ಒಳಗಿದೀವಿ ಅಂತ ಅನ್ನೋದು ತಿಳ್ಕೊಂಡ್ಮೇಲೆ ಗೊತ್ತಾಗತ್ತೆ. ನಾವು ನೋಡೋದೆಲ್ಲ ಸತ್ಯ ಅಂತ ಆದಾಗ ನಮ್ಮ ಕನಸು ಏನಾಗತ್ತೆ, ಕನಸು ಸತ್ಯ ಆಗಿರ್ಬೇಕು. ಆದ್ರೆ ಆ ಕನಸು ನಿದ್ದೆ ಮಾಡ್ತಿದ್ದಾಗ ಮಾತ್ರ, ಕನಸಲ್ಲಿ ಇದ್ದಾಗ ಮಾತ್ರ ಸತ್ಯ ಅನ್ಸತ್ತೆ. ಆದ್ರೆ ಎದ್ದ ಮೇಲೆ, ಎಚ್ಚರ ಸ್ಥಿತಿಗೆ ಬಂದ ಮೇಲೆ ಅದು ಸತ್ಯ ಅಲ್ಲ ಅಂತ ಅನ್ಸತ್ತೆ. ಇವಾಗ ನಾವು ಇರೋಂಥ ಒಂದು ಪ್ರಪಂಚದಲ್ಲೂ ಅಷ್ಟೇ, ನಾವು ಇಲ್ಲಿ ನಿದ್ದೆ ಮಾಡ್ತಾ ಇದೀವಿ. ಆಕ್ಚುಲಿ ಈ ಒಂದು ಪ್ರಪಂಚದಲ್ಲಿ ನಾವು ಇದ್ಕೊಂಡು ನಾವು ಇಲ್ಲಿ ಎಚ್ಚರ ಇದ್ರು ನಾವು ಫುಲ್ ಪಾರಮಾರ್ಥಿಕವಾಗಿ ನಾವು ನೋಡ್ಬೇಕು ಅಂತಂದ್ರೆ ನಾವು ನಿದ್ದೆ ಮಾಡ್ತಾ ಇದೀವಿ. ಇಲ್ಲಿ ಎಲ್ಲ ಕನಸು ಚೆನ್ನಾಗಿ ನೋಡ್ತಾ ಇದೀವಿ, ಎಚ್ಚರವಾದ ಕನಸಿನಲ್ಲಿ ಇದೀವಿ ನಾವು. ಸೊ ಅದ್ರಿಂದ ಈ ಒಂದು ಡ್ರೀಮ್ ಅಲ್ಲಿ ಹೇಗೆ ನಾವು ಅದನ್ನ ಕನ್ಸು ಬರ್ತಿದ್ದಾಗ ನಿಜ ಅನ್ಕೋತೀವಿ, ಆದ್ರೆ ಕನ್ಸು ಅದನ್ನ ಎಚ್ಚರ ಆದ್ಮೇಲೆ ಅದ್ ಕನ್ಸಲ್ಲ, ಅದು ನಿಜ ಅಲ್ಲ ಅಂತ ಅನ್ಸತ್ತೆ. ಅದೇ ತರ ಈ ಒಂದು ಆಕಾಶ ನೀಲಿ ಬಣ್ಣ ಅಂತ ನಮಗ್ ಕಾಣಿಸತ್ತೆ, ಆದ್ರೆ ಅದು ನೀಲಿ ಬಣ್ಣ ಅಲ್ಲ. ಆಮೇಲೆ
ಈಗ ಇದು ಮರೀಚಿಕೆನೂ ಹೇಳ್ತಾರೆ. ಈ ಒಂದು ಮರುಭೂಮಿಗೆ ಹೋದಾಗ ಆ ಮರೀಚಿಕೆ ಮರುಭೂಮಿಲೇ ಹೋಗ್ಬೇಕಾಗಿಲ್ಲ, ಒಂದು ಹಾಟ್ ಸನ್ನಿ ಡೇಲಿ ಲಾಂಗ್ ರೋಡ್ ಇದ್ರೆ ಆ ರೋಡ್ ಅಲ್ಲಿ ಇಷ್ಟಿಷ್ಟಾಗ್ಲ ಒಂದು ನೀರು ಇದ್ದಾಗ ಈಗ ಹೈವೇ ಆ ಥರದ್ರಲ್ಲಿ ಹೋದಾಗ ಅಲ್ಲಿ ಒಂದು ನೀರಿದೆಯಪ್ಪ ಅವಾಯ್ಡ್ ಮಾಡ್ಬೇಕು ಅಂತ ತಂದ್ಕೊಂಡಾಗ ಅಲ್ಲಿ ನೀರೇ ಇರಲ್ಲ. ಸೊ ಇದು ಇದ್ದಾಗಿದೆ, ಆದ್ರೆ ಇಲ್ಲ. ಇದರಿಂದ ಈ ಒಂದು ಉದಾಹರಣೆಗಳಿಂದ ನಮ್ಗೆ ಗೊತ್ತಾಗತ್ತೆ ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತ ಅನ್ನೋದು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತಾ ಹೋಗ್ಬೋದು. ಸಾಕಾ? ಅಲ್ಲ, ನೀವು ಹೇಳಿ ಸರಿ ಇದೆ ಮೇಡಮ್. ಆದ್ರೆ ನನಗೆ ಡೌಟ್ ಇರೋದೇನು ಅಂದ್ರೆ, ಈ ಒಂದು ಕನಸಿನಲ್ಲಿ ನಾವು ಎದ್ದ ಮೇಲೆ ಅದನ್ನ ಭ್ರಮೆ ಅನ್ಕೊಂಡ್ಬಿಡ್ತೀವಿ. ಸೊ ಈಗ ಇರೋದು ಕಾಣೋದು ಸತ್ಯ ಅಂತ ಅನ್ಕೊಳ್ತೀವಿ. ಯಾಕೆಂದ್ರೆ ಇಲ್ಲಿ ನಾವು ಪಂಚೇಂದ್ರಿಯಗಳ ಮುಖಾಂತರ ಎಲ್ಲವನ್ನು ಎಂಜಾಯ್ ಮಾಡ್ತಾ ಇರ್ತೀವಿ ಅಲ್ವಾ, ಟಚ್, ಟೇಸ್ಟ್, ಸ್ಮೆಲ್ಲು ಅಂತ. ಆದ್ರೆ ಇದನ್ನ ನಿಜ ಅಂತ ನಮಗ್ ಕಾಣಿಸ್ತಾ ಇದೆಯಲ್ವಾ, ಇದು ಅದಾದ್ರೆ ಬೆಳಗ್ಗೆ ಬಿಡಪ್ಪ ಏನೋ ಕನಸು, ಯಾಕೆಂದ್ರೆ ಅದು ಬೆಳಗ್ಗೆ ಸಿಗಲ್ಲ ಅಂತ ಬಿಡ್ತೀವಿ. ಇಲ್ಲಿ ಸಿಗ್ತಾ ಇರುತ್ತಲ್ವಾ, ಇದನ್ನ ನಾವು ಎಚ್ಚರನೇ ಆಗಿಲ್ವಲ್ಲ ಸರ್, ಇನ್ನು ಮಲ್ಕೊಂಡೇ ಇದೀವಿ, ಎಚ್ಚರನೇ ಆಗಿಲ್ಲ. ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು, ಸೆಲ್ಫ್ ರಿಯಲೈಸ್ ಆಗ್ಬೇಕು, ಅವಾಗ ನಮ್ಗೆ ಈ ಪ್ರಪಂಚದಿಂದ ಎಚ್ಚರ ಆಗಕ್ ಸಾಧ್ಯ. ಅಲ್ಲ, ಇದು ನೆಕ್ಸ್ಟ್ ಇದು ಇದು ಏನು ಬ್ರಹ್ಮ ಇದು ಜಗತ್ ಸತ್ಯ ಅಂತ ಹೇಳ್ಬಿಟ್ರೆ ನಾವು ಎಲ್ಲ ಅಪ್ರಮಾಣ ಆಗ್ಬಿಡುತ್ತೆ. ವೇದಗಳಲ್ಲಿ ಹೇಳೋದು ಅಪ್ರಮಾಣ ಆಗುತ್ತೆ. ಆಮೇಲೆ ಆತ್ಮ ಅನಂತ ಆಗಿರೋನು ಅವನು ಸೀಮಿತ ಆಗ್ಬಿಡ್ತಾನೆ ಅಂತ ಹೇಳ್ತಾರೆ. ಇದು ಸತ್ಯನಾ ಅನ್ನೋದು ಅಥವಾ ಸರಿನಾ ತಪ್ಪ ಅನ್ನೋದು ಕಲ್ಪನಾ ಅವ್ರು ಹೇಳ್ತಾರೆ. ಈ ಸತ್ಯ ಮೊದ್ಲು ಸತ್ಯ, ಮಿಥ್ಯ, ಅಸತ್ಯ ಇದ್ರ ಬಗ್ಗೆ ತಿಳ್ಕೊಂಡ್ಬಿಟ್ರೆ ನಮ್ಗೆ ಗೊತ್ತಾಗತ್ತೆ ಅಂತ ಅನ್ಕೊಂತೀನಿ. ಸತ್ಯ ಅಂತಂದ್ರೆ ಸದಾ ಕಾಲ ಇರುವಂಥದ್ದು, ಎಲ್ಲಾ ಕಡೆಯೂ ಅಂದ್ರೆ ಅನಂತವಾಗಿ ಎಲ್ಲಾ ಕಡೆಯೂ ಇರುವಂಥದ್ದು, ದೇಶ ಕಾಲ ರೂಪ ಯಾವುದೇ ಮಿತಿ ಇಲ್ಲದೆ ಇರುವಂತಹದ್ದು ಸತ್ಯ ಅಂತ. ಈಗ ನಾವು ಜಗತ್ತು ಸತ್ಯ, ಹೌದಪ್ಪ ನನ್ ಕಾಣ್ತಾ ಇದೆ ಪ್ರಪಂಚ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನನ್ ದೇಹ ಇದೆ, ನಾನು ಅಡ್ಗೆ ಮಾಡ್ತಾ ಇದ್ದೀನಿ, ನನ್ ಮಕ್ಳಿದೆ, ಸಂಸಾರ ಇದೆ, ಪ್ರಕೃತಿ ಎಲ್ಲ ಕಾಣ್ತಾ ಇದೆ, ಇದೇ ಸತ್ಯ ಅಂತ ಅನ್ನೋದಾದ್ರೆ, ಈಗ ಹಿಂದಿನ ಟಾಕ್ ಅಲ್ಲಿ ಇವರು ಹೇಳ್ದಂಗೆ ಎಚ್ಚರ ಕನಸು ಇದಾದಾಗ ಕನಸಿನಲ್ಲಿ ಎಲ್ಲ ಏನೇನೋ ಕಾಣ್ತೀವಿ, ಒಂದ್ ಬೇರೆ ಪ್ರಪಂಚ, ಬೇರೆದೇ ಒಂದು ರೂಪ, ಬೇರೆದೇ ಆಕಾರ, ಬೇರೆ ಎಲ್ಲ ಕಾಣ್ದಾಗ ಎಚ್ಚರ ಆದ ತಕ್ಷಣ ಪ್ರಪಂಚ ಇವ್ ಕಾಣ್ತಿದ್ಯಲ್ಲ ಇದ್ ಸತ್ಯಪ್ಪ, ಕನಸು ಮಿಥ್ಯ ಅನ್ಕೊಂತೀವಿ. ಕನಸಿನಲ್ಲಿ ಕನಸೇ ಸತ್ಯ, ಎಚ್ಚರದ ಪ್ರಪಂಚ ಮಿಥ್ಯ ಅನ್ಕೊಂತೀವಿ. ಸೊ ಎರಡೂನು ಬದಲಾಗ್ತಿರುವಂತಹ ಇವೆರಡುಗಳು. ಹಂಗೆ ಈ ಪ್ರಕೃತಿ ಅಥವಾ ಪ್ರಪಂಚ ಸದಾ ಬದಲಾಗ್ತಿರುತ್ತೆ. ಈಗ ಬ್ರಹ್ಮನನ್ನ ಈ ಪ್ರಪಂಚ ಬದಲಾಗ್ತಿದೆ, ಅದು ಸತ್ಯ, ಇದನ್ನ ಸತ್ಯ ಅಂತ ನಾವೇನಾದ್ರು ಇಲ್ಲ ಪ್ರಪಂಚ ಸತ್ಯಪ್ಪ ಅಂತ ಅನ್ಕೊಂಡ್ಬಿಟ್ರೆ, ಬ್ರಹ್ಮ ಒಂದು ಸತ್ಯ, ಅವನು ಸತ್ಯ, ನಿತ್ಯ ಸತ್ಯ ಅಲ್ವಾ ಅವನು. ನಾವ್ ಇಷ್ಟವರೆಗೂ ಹೇಳ್ಕೊಂಡ್ ಬಂದಿರೋದು ನಿತ್ಯ ಸತ್ಯ. ಅವನು ಕಾಲ ದೇಶ ಯಾವ್ದಕ್ಕೂ, ಯಾವ ಪರಿಮಿತಿಗೂ, ಅವನು ಯಾವ ಬೌಂಡ್ರೀಸ್ಗೂ ಒಳಪಡುವುದಿಲ್ಲ ಅಂತ ಹೇಳ್ಕೊಂಡ್ ಬಂದಿದ್ದೀವಿ. ಈಗ ಪ್ರಪಂಚ ಸತ್ಯ ಅಂತ ಆದ್ರೆ ಪ್ರಪಂಚವೂ ಒಂದ್ ಸತ್ಯ, ಬ್ರಹ್ಮನೂ ಒಂದ್ ಸತ್ಯ ಅಂತ ಎರಡೆರಡು ಸತ್ಯಗಳು ಹುಟ್ಕೊಂಡ್ಬಿಡ್ತವೆ. ಆಗ ದ್ವೈತ ಬಂದ್ಬಿಡುತ್ತೆ, ಡ್ಯುಯಾಲಿಟಿ. ಎರಡೆರಡು ಸತ್ಯ ಎಲ್ಲಿ ಎಕ್ಸಿಸ್ಟ್ ಆಗಕ್ ಸಾಧ್ಯ? ಸತ್ಯ ಒಂದೇ, ಪರಮ ಸತ್ಯ ಯಾವಾಗ್ಲೂ ಒಂದೇ ಸತ್ಯ ಆಗಿರೋದ್ರಿಂದ ಅನಲೈಸ್ ಮಾಡ್ಕೊಂಡ್ ಬಂದಾಗ ಪ್ರಪಂಚ ಬದಲಾವಣೆಗೆ ಒಳಗಾಗ್ತಿರುವಂತದ್ದು. ಈ ಪ್ರಪಂಚವು ಈ ಎಕ್ಸ್ಟೆನ್ಷನ್ ಆಫ್ ಅಂತ, ಅದು ತಪ್ಪು ಪದ ಇರಬಹುದು. ಈಗ ನಾವ್ ಹೇಗೆ ಅಲೆ ನೀರಿನಿಂದ ಸಮುದ್ರ, ಅದ್ ಮುಂದಕ್ಕೆ ಬೇರೆಯವ್ರು ಹೇಳ್ತಾರೆ ಅಂತ ಅನ್ಕೋತೀವಿ. ಈಶ್ವರ, ಬ್ರಹ್ಮ, ಈಶ್ವರ, ಜೀವ, ಅದ್ರ ಬಗ್ಗೆ ಹೇಳ್ತಾರೆ ಅನ್ಸುತ್ತೆ. ಹಂಗಾಗಿ ನೀರಿನಿಂದ ಒಂದು ಸಮುದ್ರದಿಂದ ಒಂದು ಅಲೆ ಹೇಗ್ ಬರುತ್ತೋ ಹಾಗೆ ನಾವು ಜೀವಿಗಳು ಅಥವಾ ಪ್ರಪಂಚ ಎಲ್ಲವೂ ಭಗವಂತನ, ಬ್ರಹ್ಮನ ಒಂದು ಚೈತನ್ಯ ಶಕ್ತಿಯಿಂದ ನಾವು ಎಕ್ಸ್ಪ್ರೆಸ್ ಅಂದ್ರೆ ನಾವು ಕಾಣಿಸ್ಕೊತಾ ಇದೀವಿ. ನಮ್ಗಲ್ಲಿ ಆ ಚೈತನ್ಯ ಕೊಟ್ಟಿದ್ದಕ್ಕೆ ನಾವು
ವಿ ಆರ್ ವಿಸಿಬಲ್ when we are doing all our work ಅಂತ. ಸೊ ಹಾಗಾಗಿ ಅವನನ್ನ ಅದೊಂದ್ ಸತ್ಯ ಇದೊಂದ್ ಸತ್ಯ ಅಂತ ಎರಡು ಇಲ್ಲ, ಒಂದೇ ಸತ್ಯ, ಬ್ರಹ್ಮ ಸತ್ಯ, ಜಗತ್ ಮಿಥ್ಯ ಅಂತ ಇಷ್ಟ ಹೇಳ್ತೀನಿ ಸರ್. ಸರಿಯಾಗಿ ಓದಿರ್ಲಿಲ್ಲ, ಒಂದೇ ಸರಿ ಟೈಮ್ ಸಿಕ್ಕಿದ್ ನಂಗೆ, ಕ್ಷಮಿಸಿ. ನೀವೇನು ಓದೋದ್ ಬೇಡ ಮೇಡಮ್, ನಿಮಗೆ ಜ್ಞಾನ ಬಂದ್ಬಿಟ್ಟಿದೆ, ನೀವು ಓದ್ದಿರನ್ನ ಹೇಳ್ತೀರ ಸರ್ ನಿಜವಾಗ್ಲು. ಯಾಕೆಂದ್ರೆ ನಿಮ್ಮ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಳವಾಗಿ ಎಳೆದ್ಬಿಟ್ಟಿದ್ದೀರಲ್ವಾ, ಅದರಿಂದ ಓದ್ಲೇಬೇಕು ಅಂತಲ್ಲ. ಓದಿದಾಗ ಇನ್ ಸ್ವಲ್ಪ ಜಾಸ್ತಿ ಹೊತ್ತು ಹೇಳ್ಬೋದು, ಅದರ್ವೈಸ್ ಮೂಲ ತತ್ವನ ಹೇಳ್ತೀರಾ. ಈಗ ನನಗೆ ಇನ್ನೊಂದು ಡೌಟ್ ಏನು ಅಂದ್ರೆ, ನಾವು ಕನಸಿನಲ್ಲಿ ಕಾಣ್ತಾ ಇರ್ತೀವಲ್ಲ, ಅಲ್ಲಿ ಕಾಣ್ದಾಗ ಅಲ್ಲಿ ಹುಲಿ ಕಾಣಿಸ್ತೀವಿ, ಗುಡ್ಡ ಕಾಣಿಸುತ್ತೆ, ಅರಮನೆ ಕಾಣಿಸುತ್ತೆ, ಅದೆಲ್ಲ ಆಗ ನೋಡುವಾಗ ಅದು ಸತ್ಯನೇ. ಅದೇ ನಾವು ಇಲ್ಲಿ ಎದ್ದ ಮೇಲೆ ಅದು ಮಿಥ್ಯ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ನಾವು ಬೆಳಗ್ಗೆ ಎಚ್ಚರದಲ್ಲಿ ನೋಡ್ತಾನೆ ಇರ್ತೀವಿ, ಗೊತ್ತಾ? ಎಚ್ಚರದಲ್ಲಿ ನೋಡ್ತಾ ಇರ್ತೀವಿ, ಕನಸಿಂದ ಅಥವಾ ಗಾರ್ಡನಿಂದ ಎಚ್ಚರ ಮೇಲೆ ತಿರ್ಗಾ ಅದೇ ಅಲ್ಲಾದ್ರೆ ಕನ್ಸಲ್ಲಿ ನೆಕ್ಸ್ಟ್ ಡೇ ಅದೇ ಬರಲ್ಲ, ಬೇರೆ ಏನೋ ಬರ್ಬೋದು ಅಥವಾ ಬರದೇ ಇರ್ಬೋದು. ಆದ್ರೆ ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಅದೇ ಮನೆ, ಅದೇ ಇದು, ಅದೇ ಊರು, ಅದೇ ಇದು ಎಲ್ಲ ನೋಡ್ತಾ ಇರ್ತೀನಿ. ಇದನ್ನ ಮಿಥ್ಯ ಅಂತ ಹೇಳೋದು ಹೇಗೆ ಸ್ವಲ್ಪ ಕಷ್ಟ ಆಗುತ್ತಲ್ವಾ? ಇದನ್ನ ಹೇಗೆ ನಾವು ಮಿಥ್ಯ ಅಂತ ಈ ಒಂದು ವೇದಗಳ ಪ್ರಮಾಣದ ಮೇಲೆ, ಗುರುಗಳ ಇದ್ರ ಮೇಲೆ ಹೇಗೆ ತಿಳ್ಕೋಬಹುದು ಅನ್ನೋದು ನಮ್ಮ ಕಲ್ಯಾಣಿ ಮೇಡಮ್ ಅವ್ರು ಹೇಳ್ತಾರೆ. ಇನ್ನೊಂದ್ಸತಿ ಹೇಳ್ರಿ ಕ್ವಶನ್. ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಇಷ್ಟೊತ್ತು ಆಡಿಯೋ ಹೋಯ್ತು, ಅದಕ್ಕೆ ಈಗ ಇನ್ನೊಂದ್ಸಲಿ ಹೇಳಲಾ? ಹಾ. ಅಲ್ಲ, ನನಗೆ ಡೌಟ್ ಏನು ಅಂದ್ರೆ, ಈ ಕನ್ಸು ಬರ್ತಾ ಇರುತ್ತಲ್ವಾ, ಕನ್ಸಲ್ಲಿ ಏನೋ ಗುಡ್ಡ ಕಾಣಿಸುತ್ತೆ, ಅರಮನೆ ಕಾಣಿಸುತ್ತೆ, ಹುಲಿ ಕಾಣಿಸುತ್ತೆ, ಭಯ ಆಗುತ್ತೆ, ಇದಾಗುತ್ತೆ. ಬಟ್ ಆಗ ನೋಡ್ತಾ ಇದ್ದಾಗ ಅದು ನಿಜ ಅನ್ಸುತ್ತೆ, ಬಟ್ ಎದ್ದ ಮೇಲೆ ಅದು ಕನ್ಸು ಅಂತ ಬೇಗ ನಮಗೆ ಮರ್ತು ಬಿಡ್ಬೋದು. ಆದ್ರೆ ಎದ್ದ ಮೇಲೆ ಪ್ರತಿದಿನ ಅಲ್ಲಿ ಬಂದ್ ಕನ್ಸೆ ನೆಕ್ಸ್ಟ್ ಡೇನೂ ಬರಲ್ಲ, ಬೇರೆ ಕನ್ಸು ಬರ್ಬೋದು, ಕನ್ಸು ಬರದೇ ಇರ್ಬೋದು. ಆದ್ರೆ ಎದ್ದ ಮೇಲೆ ಇದೇ ಮನೆ, ಇದೇ ಊರು, ಇದೇ ಇದು, ಇದೇ ಜನ, ಇದೇ ಮಕ್ಕಳು, ಇದೇ ಮೊಮ್ಮಕ್ಕಳೇ ನೋಡ್ತಾ ಇರ್ತೀವಿ. ಇಲ್ಲಿ ಅದನ್ನೇ ನೋಡ್ತಾ ಇರ್ತೀವಿ. ಅಲ್ಲ ಕನ್ಸಲಾದ್ರೆ ಬೇರೆ ಬೇರೆ ನೋಡ್ತೀವಿ ಅಥವಾ ನೋಡ್ದೇ ಇರ್ತೀವಿ. ಇದನ್ನ ಮಿಥ್ಯ ಅಂತ ಹೇಗ್ ಕಂಡು ವೇದಗಳ ಮುಖಾಂತರ ತಿಳ್ಕೊಳ್ರಿ, ಗುರು ತತ್ವದ ಮೇಲೆ ತಿಳ್ಕೊಳ್ರಿ ಅಂತ ಹೇಳ್ತಾರೆ. ಇದು ಹೇಗೆ ತಿಳ್ಕೊಳ್ಳೋದು? ವೇದಗಳ ಮುಖಾಂತರ ಅಥವಾ ಗುರುತತ್ವದ ಮುಖಾಂತರ ಹೇಗೆ ನಾವು ಇದು ಮಿಥ್ಯ ಅಂತ ತಿಳಿಯೋದು ಅನ್ನೋದು ಒಂದ್ ಸ್ವಲ್ಪ ತಾವು ತಿಳಿಸ್ಕೊಡ್ತೀರಾ ಅಂತ ಕೇಳ್ತೀವಿ. ಹಾ, ಹೇಳ್ತೀನಿ. ಈ ಕನಸಿನಲ್ಲಿ ಕಾಣಿಸೋದೆಲ್ಲ ಎಚ್ಚರ ಆದ್ಮೇಲೆ ಅದು ನಮ್ಗೆ ಕಾಣಿಸೋದಿಲ್ಲ. ಅದಕ್ಕೆ ಅದು ಇಂದ್ರಿಯಗಳನ್ನು ನಂಬಿ ನಾವು ಪ್ರಪಂಚ ಸತ್ಯ ಅಂತ ನಾವು ಇದು ತಿಳ್ಕೊಂಡ್ಬಿಡ್ತೀವಿ. ಆದ್ರೆ ಇದು ಅಪರಾಧ. ಸತ್ಯ ಅಂದ್ರೆ ಶಾಶ್ವತವಾಗಿರೋದು. ಬ್ರಹ್ಮ ಸರ್ವವ್ಯಾಪಿ, ಬ್ರಹ್ಮ ಅಖಂಡ, ಅವ್ರ ಭಾಗ ಇಲ್ಲ. ಈ ಸತ್ಯದಲ್ಲಿ 2 ಭಾಗ ಆಗಿದೆ. ಪ್ರಪಂಚ ಒಂದು ಭಾಗ, ಭಗವಂತ ಒಂದು ಭಾಗ ಅಂತ. ಈ ರೀತಿ ಭಗವಂತನಿಗೆ ಮಾಡೋದು ತುಂಬಾ ಅನ್ಯಾಯ. ಭಗವಂತ ಬೇರೆ, ನಾನ್ ಬೇರೆ ಅಂತ ಭಾಗ ಮಾಡಿದ್ದು ಅನ್ಯಾಯ ಆಗುತ್ತೆ. ಕರೆಕ್ಟಾ ರೀ? ಸರಿ ಇದೆ, ಸರಿ ಇದೆ. ಪ್ರಪಂಚ ಸತ್ಯ ಆಗಿದ್ರೆ ಅದು ಶಾಶ್ವತವಾಗೇ ಇರ್ಬೇಕು. ಈ ವೇದಗಳು, ಉಪನಿಷತ್ತು, ಬ್ರಹ್ಮಸೂತ್ರ ಶಾಶ್ವತ ಅಂತ ಹೇಳುತ್ತೆ. ನಮ್ಗೆ ಪ್ರಪಂಚ ಶಾಶ್ವತ ಅಲ್ಲ ಅಂತ ಗೊತ್ತಾಗುತ್ತೆ. ಹೇಗಂದ್ರೆ ಬೆಳಗ್ಗೆ ಕಾಣುತ್ತೆ, ಸ್ವಪ್ನದಲ್ಲಿ ಹೋಗುತ್ತೆ, ಗಾಢ ನಿದ್ದೆಯಲ್ಲಿ ಇರೋದೇ ಇಲ್ಲ, ಬದಲಾಗುತ್ತೆ. ಆ ಬದಲಾಗ್ತಾ ಇರೋ ಪ್ರಪಂಚವನ್ನು ನಾವು ಸತ್ಯ ಅಂತ ಹೇಳಿದ್ರೆ 2 ಸತ್ಯ ಬರುತ್ತೆ, ಬ್ರಹ್ಮ ಸತ್ಯ, ಜಗತ್ ಸತ್ಯ ಅಂತ. ಇದು ಜಗತ್ ಸತ್ಯ ಆಗಿದ್ರೆ ಬ್ರಹ್ಮ ಬೇರೆ, ಜಗತ್ ಬೇರೆ. ಈಶ್ವರ ಜಗತ್ತಿನ ಸೃಷ್ಟಿ ಮಾಡಿದ್ದಾನೆ. ಈ ಮಾಡಿದವನು ಈಗ ಉದಾಹರಣೆಗೆ ಮಣ್ಣಿನಲ್ಲಿ ಮಡಿಕೆ ಅನ್ನೋದು ಮಾಡಿದವನು ಕುಂಬಾರ. ಮಡಿಕೆ ಬೇರೆ, ಕುಂಬಾರ ಬೇರೆ. ಅದೇ ರೀತಿ ಜಗತ್ತು ಬೇರೆ, ಈಶ್ವರ ಬೇರೆ. ವ್ಯವಹಾರದಲ್ಲಿ ಮಡಿಕೆ ಬೇರೆ, ಕುಂಬಾರ ಬೇರೆ ಆಗಕ್ ಸಾಧ್ಯ ಆಗಿದೆ.
ಆದ್ರೆ ಭಗವಂತ ಬೇರೆ ಪ್ರಪಂಚ ಬೇರೆ ಅಂದ್ರೆ ಅದು ಸಾಧ್ಯ ಇಲ್ಲ. ಪ್ರಪಂಚ ಸೃಷ್ಟಿ ಮಾಡಕ್ಕೆ ಈಶ್ವರನಿಗೆ ಮಣ್ಣು ಬೇಕು. ಮಣ್ಣಿಗೆ ಉಪಾದಾನ ಕಾರಣ ಅಂತ ಹೇಳ್ತಾರೆ. ಪ್ರಪಂಚ ಸೃಷ್ಟಿ ಮಾಡಕ್ಕೆ ಬೇಕಾಗಿರುವ ಜ್ಞಾನಕ್ಕೆ ನಿಮಿತ್ತ ಕಾರಣ ಅಂತ ಹೇಳ್ತಾರೆ. ಕುಂಬಾರನಿಗೆ ಮಣ್ಣು ಉಪಾದಾನ ಕಾರಣ ಆಗುತ್ತೆ, ಕುಂಬಾರನ ಬುದ್ಧಿಶಕ್ತಿ ನಿಮಿತ್ತ ಕಾರಣ. ಆವಾಗ ಮಡಿಕೆ ಸೃಷ್ಟಿ ಆಗುತ್ತೆ. ಕುಂಬಾರ ಬೇರೆ, ಮಡಿಕೆ ಬೇರೆ, ನಿಮಿತ್ತ ಕಾರಣ ಬೇರೆ, ಉಪಾದಾನ ಕಾರಣ ಬೇರೆ. ಭಗವಂತನಿಗೆ ಪ್ರಪಂಚ ಸೃಷ್ಟಿ ಮಾಡಕ್ಕೆ ತನ್ನ ಚೈತನ್ಯವನ್ನು ಪ್ರಪಂಚ ಆಗಿ ತೋರಿಸ್ತಾನೆ. ಈ ರೀತಿ ಹೇಗಾಗುತ್ತೆ ಅಂದ್ರೆ, ಎಚ್ಚರದಲ್ಲಿ ಇರ್ತೀವಿ, ಸ್ವಪ್ನದಲ್ಲಿ ಕನಸು ಬೀಳುತ್ತೆ. ಸ್ವಪ್ನದಲ್ಲಿ ಈಗ ಹುಲಿ, ನದಿ ಎಲ್ಲ, ಕಾಡು ಎಲ್ಲ ಕಾಣುತ್ತೆ. ಅದೆಲ್ಲ ನಾವೇ ಉಪಾದಾನ ಕಾರಣ, ನಾವೇ ನಿಮಿತ್ತ ಕಾರಣ. ನಮ್ಮ ಕನಸಿಗೆ ಅದೇ ರೀತಿ ಸೃಷ್ಟಿಗೆ ಭಗವಂತನೇ ಉಪಾದಾನ ಕಾರಣ, ನಿಮಿತ್ತ ಕಾರಣ. ನಿಮಿತ್ತ ಕಾರಣವನ್ನು ಬೇರ್ಪಡಿಸಿ ನಾವು ಪ್ರಪಂಚ ಬೇರೆ ಮಾಡ್ತೀವಿ. ಅಂದ್ರೆ ಭಗವಂತ ಪರಿಮಿತ ಆಗ್ತಾನೆ. ಈಶ್ವರ ಪರಿಮಿತ ಆಗಿದ್ರೆ ನಮ್ಗೆ ಕಷ್ಟ ಇದೆ. ಮೊದಲನೇ ಕಷ್ಟ ಈಶ್ವರ ಅದ್ವೈತ ಅನಂತ. ಉಪನಿಷತ್ತುಗಳು ತತ್ವಮಸಿ, ನೀನು ಬ್ರಹ್ಮ ಅಂತ ಹೇಳುತ್ತೆ. ಈಶ್ವರ ಪರಿಮಿತ ಆದ್ರೆ ನಾವು ಪರಿಮಿತ ಆಗ್ತೀವಿ. ನಾನು ಅಪರಿಮಿತ ಆಗಕ್ಕೆ ಸಾಧ್ಯ ಇಲ್ಲ. ಸರಿ ಇದೆ ಮೇಡಮ್, ಕರೆಕ್ಟ್ ಆಗಿ ಹೇಳಿದೀನಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ವೇದ ಹೇಳಿರೋ ಪ್ರಕಾರ ಈ ನಮಗೆ ನಾವು ಜ್ಞಾನದ ಮುಖಾಂತರನೇ ಇದು ಯಾವುದು ಸೀಮಿತ, ಯಾವುದು ಅನಂತ ಅನ್ನೋದು ನಾವು ತಿಳ್ಕೊಳ್ಬೇಕು. ಇದು ಯಾವತ್ತಿದ್ರೂ ನಾಶ ಆಗೋದು, ಇದು ಸೀಮಿತವಾಗಿರೋದು. ಆದ್ರೆ ಆ ಬ್ರಹ್ಮಸ್ವರೂಪಿ ಆತ್ಮ ಅನಂತ ಬ್ರಹ್ಮಸ್ವರೂಪಿ, ಅದು ಯಾವಾಗಲೂ ಸತ್ಯವಾಗಿರುವುದು, ಯಾವಾಗಲೂ ಸದಾಕಾಲ ಇರುವುದು. ಇವನ್ ಪ್ರಳಯ ಆದ್ರೂ ಆ ಒಂದು ಚೈತನ್ಯ ಸ್ವರೂಪ ಇದ್ದೇ ಇರುತ್ತೆ. ಅದಕ್ಕೆ ವೇದಗಳು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಅದ್ವೈತ ಬ್ರಹ್ಮ ಅಂತ ಹೇಳಿರೋದು. ಇದನ್ನೇನಾದ್ರೂ ನಾವು ಪ್ರಪಂಚ ಸತ್ಯ ಅಂತ ಹೇಳ್ಬಿಟ್ರೆ ನಮ್ಮಂಥ ಸಾಧಕರಿಗೆ, ಸಜ್ಜನರಿಗೆ ಇದು ಬಹಳ ದುಃಖ ಉಂಟು ಮಾಡುತ್ತೆ. ಆದ ಕಾರಣ ಇದನ್ನ ಸ್ಪಷ್ಟವಾಗಿ ನಾವು ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತ ಶಂಕರಾಚಾರ್ಯರು ಅವರ ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹೇಗೆ ಎಚ್ಚರದಲ್ಲಿ ಇದು ಕನಸಿನಲ್ಲಿ ಹೇಗೆ ಕಾಣಿಸುತ್ತೆ, ಅದೇ ರೀತಿ ಇದು ಕೂಡ ಓನ್ಲಿ ಲಿಮಿಟೆಡ್. ಅದರಲ್ಲಿ ಏನೋ ಕೆಲವು ನಿಮಿಷಗಳು ಕಾಣಿಸ್ಬೋದು. ಅದೇ ರೀತಿ ನಾವು ಎಚ್ಚರದಲ್ಲಿ ಕೆಲವು ದಿನಗಳು ಕಾಣಿಸ್ಬೋದು, ಕೆಲವು ವರ್ಷಗಳು ಕಾಣಿಸ್ಬೋದು. ಆದ್ರೆ ಅದು ಕೂಡ ನಾಶ ಹೇಗೆ ಕನಸಿನಲ್ಲಿ ಅದು ಬೆಳಗ್ಗೆ ಇದ್ದಾಗ ಭ್ರಮೆಯಾಗಿತ್ತೋ, ಇದು ಒಂದಲ್ಲ ಒಂದಿನ ಭ್ರಮೆ ಅಂತರನೇ ಇರುತ್ತೆ. ಆದ್ರೆ ಇದು ಸ್ವಲ್ಪ ಅವಧಿ ಜಾಸ್ತಿ ಇರೋದ್ರಿಂದ ನಾವು ಇದು ಶಾಶ್ವತ ಅನ್ಕೊಂಡ್ಬಿಟ್ಟಿದ್ದೀವಿ. ಇದು ತಪ್ಪು. ನೀನು ಆತ್ಮ ವಿಚಾರ ಮಾಡಿ ನಿಜವಾದ ಸ್ವಸ್ವರೂಪವನ್ನು ತಿಳ್ಕೊ ಅಂತ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ನೆಕ್ಸ್ಟ್ ಪ್ರಶ್ನೆ ಇದಕ್ಕೆ ಶ್ರೀನಿವಾಸ್ ಮೂರ್ತಿ ಸರ್, ನಿಮ್ಮ ಕ್ವಶನ್ ತುಂಬಾ ಚೆನ್ನಾಗಿತ್ತು ಆಕ್ಚುಲ್ ಆಗಿ. ಅದು ಲೈಕ್ ಈ ಪ್ರಪಂಚದಲ್ಲಿ ಈಗ ಕನಸಿನ ಪ್ರಪಂಚ ಅಲ್ಲಿ ಬದಲಾಗ್ತಾ ಇರುತ್ತೆ ಯಾವಾಗ್ಲೂ ಕನಸುಗಳು. ಯಾಕೆ ಕಾನ್ಸ್ಟೆಂಟ್ ಆಗಿ ಇರಲ್ಲ. ಈ ಪ್ರಪಂಚದಲ್ಲಿ ಇವೆಲ್ಲ ಈ ಸ್ಥಿರವಾಗಿ ಜಡವಸ್ತುಗಳಾಗ್ಲಿ ನಾವಾಗ್ಲಿ ಸ್ಥಿರ ಪ್ರಪಂಚ ಅಂತ ಹೇಳ್ತೀವಲ್ಲ, ಅದೆಲ್ಲ ಇದೆ. ಅದ್ ಹೆಂಗೆ ಅಂತ ತುಂಬಾ ಚೆನ್ನಾಗಿತ್ತು. ಕ್ವಶನ್ ಈಸ್ ವೆರಿ ಗುಡ್ ಆಕ್ಚುಲಿ. ಅದ್ರಲ್ಲಿ ನಾನ್ ಅನ್ಕೊಳ್ಳೋದು ಈ ಪ್ರಪಂಚ ನಾವು ಏನು ಎಚ್ಚರ ಸ್ಥಿತಿಯಲ್ಲಿ ಪ್ರಪಂಚವನ್ನ ಏನ್ ಗಮನಿಸ್ತೀವಿ, ಅದು ವ್ಯಾವಹಾರಿಕ ಒಂದು ಜೀವನಕ್ಕೆ ಬೇಕಾಗಿರೋದ್ರಿಂದ ಅದು ಹೆಚ್ಚು ಒಂದು ಸ್ಥಿತಿಯಲ್ಲಿ ಇರುವಂತದ್ದು. ಈ ಕನಸಿನ ಸ್ಥಿತಿಯಲ್ಲಿ ಅದು ಬಂದ್ ಹೋಗ್ತದೆ. ಕನಸಿನ ಸ್ಥಿತಿ ಸ್ವಲ್ಪ ಶಾರ್ಟ್ ಪೀರಿಯಡ್. ಈಗ ಕನಸಿಂದ ಎದ್ಬಿಟ್ಟು ಪ್ರಪಂಚ ಎಚ್ಚರ ಆದ ತಕ್ಷಣ ಇದು ನಿಜ ಅಂತ ಅನ್ಕೊಳ್ತೀವಲ್ಲ, ಇದು ಲಾಂಗ್ ಡ್ಯೂರೇಷನ್ ಇರೋದ್ರಿಂದ ನಿಜ ಅನ್ಕೋತೀವಿ, ಮತ್ತೆ ಎಕ್ಸಿಸ್ಟೆನ್ಸ್ ಇರೋದ್ರಿಂದ ನಿಜ ಅನ್ಕೋತೀವಿ. ಆದ್ರೆ ನೀವ್ ಹೇಳ್ದಂಗೆ ಇದು ಶಾಶ್ವತವಲ್ಲ. ಮನುಷ್ಯ, ಬೆಟ್ಟ, ಗುಡ್ಡ, ಪ್ರಕೃತಿ ಎಲ್ಲವೂ ನಾಶವಾಗುವಂತದ್ದೇ ಅನ್ನೋದು ನಮ್ಗೆ ಅವಾಗ ಮರ್ತೋಗುತ್ತೆ. ಶಾರ್ಟ್ ಪೀರಿಯಡ್ ಅಲ್ಲಿ ನಾವು ಕನ್ಸ್ಕೊಂಡು ಎಚ್ಚರ ಆದ ತಕ್ಷಣ ಅಪ್ಪ ಎಚ್ಚರ ಆಯ್ತು, ಅದ್ ಕೆಟ್ಟ ಕನ್ಸು, ಸದ್ಯ ಮರ್ತೆ, ಇದು ಒಳ್ಳೇದೇ, ಪ್ರಪಂಚ ಕಾಣ್ತಾ ಇದೆ, ನನ್ಗೆ ಇದು ಸರಿ ಅಂತ ಅನ್ಬಿಡ್ತೀವಿ. ನಿಮ್ ಕ್ವಶನ್ ಬಹಳ ಚೆನ್ನಾಗಿತ್ತು.
ಅದೇ ನೀವ್ ಹೇಳ್ದಂಗೆ ಇದು ವ್ಯಾವಹಾರಿಕ, ಅದು ಪಾರಮಾರ್ಥಿಕ. ಈಗ ಬಟ್ ನನಗೆ ಈ ಕನಸು ಬಂದ್ಮೇಲೆ ಅದಕ್ಕೂ ಒಂದು ಹೆಸರಿಡ್ಬೋದು ಅಂತು. ಅದೇನು ಅಂದ್ರೆ ಹೌಹಾರಿಕ, ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಹಾರ್ ಹೋಗ್ಬಿಡುತ್ತೆ, ಹೌಹಾರಿಕ ಅಂದ್ಬಿಡ್ಬೋದು ಅಲ್ವಾ? ಯಾಕೆಂದ್ರೆ ಹಾರ್ ಹೋಗುತ್ತಲ್ಲ, ಅದಿರುತ್ತಾ ಇರಲ್ಲ. ಆದ ಕಾರಣ ಇದನ್ನು ತುಂಬಾ ಸುಮ್ನೆ ಅದೇನೋ ಈಗ ಫ್ಲಾಶ್ ಆಯ್ತು, ಅದನ್ನ ಹೇಳ್ದೆ ಅಷ್ಟೇ. ಏನ್ ಇಡ್ಬೋದಲ್ಲ, ನಾವು ಒಂದು ಹೆಸರು ಇಡ್ಬೋದಲ್ಲ. ಅಲ್ಲ, ಸದ್ಯ ಅದು ಕನಸು ಅಂತ ಹೌಹಾರಿ ಬೆಚ್ಚ ಬಿದ್ದು ಅಪ್ಪ ಸದ್ಯ ಹೌಹಾರಿಕ ಹಾರ್ ಹೋಗ್ಬಿಡುತ್ತೆ. ಎಲ್ಲಿರುತ್ತದು ಹಾರ್ ಹೋಗೋದ್ರೆ? ಈ ಮುಂದಿನ ಪ್ರಶ್ನೆ ಉಮಾ ಅವ್ರಿಗೆ. ನಾವು ಈ ಪ್ರಪಂಚದಲ್ಲಿ ಏನ್ ಬೇರೆ ಬೇರೆ ಬಣ್ಣ ಕಾಣಿಸುತ್ತೆ ಗೊತ್ತಾ? ಆಕಾಶ ನೀಲಿ ಬಣ್ಣ ಕಾಣಿಸುತ್ತೆ, ಏನು ಎಲ್ಲ ಮಕ್ಕಳು ನೋಡಮ್ಮ ಮೇಲೆ ನೀಲಿ ಬಣ್ಣ ಅಂತಾನೆ ಹೇಳ್ತೀವಿ. ಈ ರೀತಿ ಮರುಭೂಮಿಯಲ್ಲಿ ದೂರದಲ್ಲಿ ನಮ್ಗೆ ಏನೋ ನೀರ್ ಕಾಣಿಸುತ್ತೆ ಮರೀಚಿಕೆ, ಆದ್ರೆ ಹೋದ್ರೆ ಅದು ಇರಲ್ಲ. ಇದು ನಮ್ಮ ಇಂದ್ರಿಯಗಳಿಗೆ ಮೋಸ ಮಾಡುತ್ತೆ. ಅದೇ ರೀತಿ ಹಾಗಾದ್ರೆ ಈ ಪ್ರಪಂಚ ಸತ್ಯ ಅನ್ನೋದು ನಮ್ಗೆ ಇಲ್ಲಿ ಇಂದ್ರಿಯಗಳು ಮೋಸ ಮಾಡಲ್ಲ. ನಮಗೆ ಎಲ್ಲ ಸತ್ಯ. ಒಳ್ಳೆ ಏನು ಮಸಾಲೆ ವಡೆ ಮಾಡ್ತಿದ್ರೆ ವಾಸನೆ ಬರ್ತಾನೆ ಇರುತ್ತೆ. ಅದನ್ನ ಅದಂಗೆ ಅದು ಸತ್ಯ. ಹತ್ರ ಹೋಗಿ ನೋಡಿದ್ರು ಮಸಾಲೆ ವಡೆನೆ, ತಿಂದ್ರು ಮಸಾಲೆ ವಡೆನೆ. ಅದಾದ್ರೆ ಅಲ್ಲಿ ಹೇಳೋದು ಮರೀಚಿಕೆ, ಅಯ್ಯೋ ಹತ್ರ ಹೋದವ್ರೆ ನೀರಿದೆ ಅಂತ ಇಲ್ಲ ಅಂತ ಹೇಳ್ಬೋದು. ಸೊ ಇಲ್ಲಿ ಪಂಚೇಂದ್ರಿಯಗಳು ಎಲ್ಲೋ ಅಟ್ರಾಕ್ಟ್ ಆಗ್ತಾನೆ ಇರುತ್ತೆ. ಸೊ ನಾವು ಕಣ್ಣಲ್ಲಿ ನೋಡಿದ್ದೀವಿ, ಅದಕ್ಕೋಸ್ಕರ ನಾವು ಕಣ್ಣಾರೆ ಕಂಡಿದ್ದು ಸಾಕ್ಷಿ ಕೂಡ ತಗೊಂಡೋಗ್ತಾರಲ್ಲ ಅಲ್ಲಿ. ನಮ್ ಸಾಕ್ಷಿ ಬಿಟ್ಟು ಈ ಸಾಕ್ಷಿ ನಿಂತ್ಕೊಂಡು ಹೋಗ್ತಾರೆ, ಅದಿಲ್ಲದೆ ಇದ್ರು ಹುಟ್ಟಿಸ್ಕೊಂಡು ಹೋಗ್ತಾರೆ. ಇಷ್ಟೆಲ್ಲ ಮಾಡಿ ಹೇಳ್ಕೊಳ್ತಾ ಇದ್ರು ಇದು ಒಂದು ಏನು ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳ್ತಾರೆ. ಆದ್ರೆ ಇದು ಈ ಯಾವ ರೀತಿಯಲ್ಲಿ ನೀವು ಸಮರ್ಥನೆ ಮಾಡಿ ಈ ಒಂದು ಈ ಎಕ್ಸಾಂಪಲ್ ಗುರುಗಳು ಹೇಳಿದಾರಲ್ಲ, ಇದ್ರ ಮೇಲೆ ಹೇಗೆ ನೀವು ವೇದ ಮತ್ತು ಗುರುಗಳ ಒಂದು ಇದ್ರ ಮೇಲೆ ಆಧಾರವಾಗಿ ಬಹಳ ಕಡಾಖಂಡಿತವಾಗಿ ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತ, ಯಾಕೆ ಉಮಾ ಅವರು ಇದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಸ್ವಲ್ಪ ವಿವರ ಮಾಡಿ ಹೇಳಿ. ಏನೋ ಹೇಳ್ತಾರ ನೋಡಿ, ಖಡಕ್ ಉತ್ತರ, ಇದು ಉತ್ತರ ಆ ಉತ್ತರ ತರ. ಇದು ಯಾವ್ದು ಉತ್ತರ ದಕ್ಷಿಣ ಎಂತದು ಇಲ್ಲ, ಇಲ್ಲಿ ಇರೋದು ಒಂದೇನೆ. ಇಲ್ಲಿ ಏನಾಗ್ತಾ ಇದೆ, ಪ್ರಪಂಚ ಸತ್ಯ ಕರೆಕ್ಟ್. ನನ್ಗಿಲ್ಲಿ ನೀವು ಕಾಣ್ತಾ ಇದ್ದೀರಲ್ಲ, ಎದುರುಗಡೆ ಪ್ರಶ್ನೆ ಕೇಳ್ತಾ ಇದ್ದೀರಾ, ನಾವು ಉತ್ತರ ಹೇಳ್ಬೇಕಾಗಿದೆ. ಇವಾಗ ಉತ್ತರ ಹೇಳ್ದಾರೆ ಬಿಡ್ತೀರಾ ನೀವು? ಇಲ್ಲ. ಸೊ ಹೇಗೆ ಹಾಗಾದ್ರೆ ಇದನ್ನ ನಾನು ಹೆಂಗೆ ಮಿಥ್ಯ ಅಂತ ಹೇಳಕ್ ಸಾಧ್ಯ? ಅಂದ್ರೆ ನಾವು ಇವಾಗ ಇದನ್ನ ಎಲ್ಲ ಮಾತಾಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ, ಯಾತರ ಮುಖಾಂತರ ನಾವು ಮಾತಾಡ್ತಾ ಇದ್ದೀವಿ, ಉಪಾಧಿಗಳನ್ನ ಇಟ್ಕೊಂಡು ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ಈ ದೇಹಾದಿ ಉಪಾಧಿಗಳ ಮೂಲಕ ನಾವು ನೋಡಿದಾಗ ಈ ಎಲ್ಲವೂ ವಸ್ತು ಪ್ರಪಂಚ ಎಲ್ಲವೂ ಸತ್ಯ ಅಂತಾನೇನೆ. ಅದು ಇಲ್ಲ ಅಂತ ಹೇಳಕ್ ಬರಲ್ಲ. ಈಗ ನಾವೇನ್ ನೋಡ್ತಾ ಇದ್ದೀವಿ ಇದು ನಂಗೆ ಸತ್ಯನೇ ಆಗಿದೆ. ಯಾಕೆಂದ್ರೆ ನಾನು ಉಪಾಧಿಗಳನ್ನ ಇಟ್ಕೊಂಡು ನೋಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ. ಹಾಗಾಗಿ ಅದು ಬಿಟ್ಟಾಗ ಯಾವಾಗ ಈ ಉಪಾಧಿಗಳಿಂದ ನಾವು ನೋಡಿದ್ದೆಲ್ಲ ಅದುವೇ ಮಿಥ್ಯ ಇದು ಅನ್ನೋವಂಥದ್ದು ನನ್ಗೆ ಪೂರ್ಣ ಜ್ಞಾನ ಬಂದಾಗ, ಅವಾಗ ಏನಾಗತ್ತೆ, ನಮ್ಗೆ ಇಲ್ಲಿ ಒಂದೇ ಒಂದು ಅನುಭವ, ಉಪಾಧಿಗಳನ್ನೆಲ್ಲ ಮೀರಿದಾಗ ನಮ್ಗೆ ಏನ್ ಗೊತ್ತಾಗತ್ತೆ, ಒಂದೇ ಆತ್ಮದ ಅನುಭವ ಮಾತ್ರನೇ ಅಂತ. ಹಂಗಂದ್ರೆ ಇದ್ರೊಳಗೆ ಇನ್ನೂ ಒಂದು ಪದ ಇದೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿ. ಸತ್ಯವಾದದ್ದು ಜ್ಞಾನದಿಂದ ಕೂಡಿರೋದು, ಅನಂತವಾದದ್ದು. ಸೊ ಅವಾಗ ಏನಾಗತ್ತೆ, ಬ್ರಹ್ಮ ಒಂದೇ ಸತ್ಯ, ಎಲ್ಲಾ ಕಡೆನೂ ಅವನೇ ಇರುವಂಥದ್ದು, ಒಳಗು ಹೊರಗು ಎಲ್ಲಾ ಕಡೆನೂ ಅವನು ಒಂದೇ ತುಂಬಿರೋದ್ರಿಂದ ಹಾಗಾಗಿ ಇವರು ಮಾತ್ರ ಬ್ರಹ್ಮ ಒಂದೇ ಸತ್ಯ ಅಂತ. ಈ ಮಿಥ್ಯತ್ವದ ಬಗ್ಗೆ ನಮ್ಗೆ ಸಾಕಷ್ಟು ಬೇರೆ 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 ಉದಾಹರಣೆಗಳು ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಕಲ್ಯಾಣಿ ಅವರು ಹೇಳಿದ್ದಾರೆ, ಕಲ್ಪನಾ ಮತ್ತೆ ಕಾಂತಿ ಎಲ್ಲರೂ ಹೇಳಿದ್ದಾರೆ. ಕನಸು ಮತ್ತೆ ಎಚ್ಚರ ಎರಡು ಇದ್ರೊಳಗೆ ನಾವು ಹಿಂದೆನೂ ಅದನ್ನ ನೋಡಿದ್ವಿ.
ವ್ಯಾವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ ಮತ್ತೆ ಪಾರಮಾರ್ಥಿಕ ಸತ್ಯ. 3 ಸತ್ಯಗಳನ್ನ ನಾವು ಅದ್ರೊಳಗೆ ನಾವು ಚೆನ್ನಾಗಿ ನಾವು ತಿಳ್ಕೊಂಡಿದೀವಿ ಏನು ಅಂತ ಹೇಳಿ. ಆದ್ರೆ ಒಂದ್ ಬೇಜಾರಾಗಿದ್ದು ಅಂದ್ರೆ ನಂಗೆ ಕನ್ಸಲ್ಲಿ ತುಂಬಾ ಚೆನ್ನಾಗಿರೋದು ಎಲ್ಲ ರೂಪಗಳು ಬರುತ್ತೆ. ಆದ್ರೆ ಎಚ್ಚರದಲ್ಲಿ ನೋಡ್ಬೇಕಾದ್ರೆ ಇವ್ರೇನ ಅಯ್ಯೋ 44 ವರ್ಷದಿಂದ ಇವ್ರ ಜೊತೆನೇ ಇದೀನಲ್ಲಪ್ಪ, ಯಾವ ಸತ್ಯ ಯಾವ ಮಿಥ್ಯ ಅಂತ ಬರ್ತಾ ಇದೆ. ಆದ್ರೆ ಈಗ ಎಚ್ಚರದಲ್ಲಿ ಕಾಣ್ತಾ ಇರೋದು ಇದು ಇವಾಗ ಸತ್ಯ ಅಂತ ಹೇಳ್ತಾ ಇದೀವಿ. ಆದ್ರೆ ಏನಾಗಿದೆ, ರೂಪಗಳೆಲ್ಲ ಬದ್ಲಾಯ್ತೆ. ಮದ್ವೆ ಆದಾಗ ಇದ್ದಿದ್ ರೂಪ ಎಲ್ಲ ಹೋಗಿ ಇವಾಗೆಲ್ಲ ಬೇರೆ ರೂಪಗಳು ಬಂದ್ಬಿಟ್ಟಿದೆ ಇವಾಗ. ಹಾಗಾಗಿ ಇದು ಮಿಥ್ಯ, ಇದು ಸತ್ಯ ಅಲ್ಲ. ಯಾಕೆ ಅಂದ್ರೆ ಅವತ್ತು ಕಂಡಂತದ್ದು ಇವತ್ತಿನ ದಿವಸಕ್ಕೆ ಇಲ್ಲ ಅನ್ನೋದು ಇಂದ ನಾವು ಈ ಮಿಥ್ಯತ್ವನ ನಾವು ಒಂದೊಂದೇ ಸತ್ಯದಿಂದ ಮಿಥ್ಯನ ಹೊಡೆದಾಗ್ತಾ ಬಂದಾಗ ಉಳ್ದಿರೋದು ಒಂದೇ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿ. ಇನ್ನು ಬೇಕಾ ಉದಾಹರಣೆಗಳಂದ್ರೆ ತುಂಬಾ ಹೇಳ್ಬೋದು, ಸುಮ್ನೆ ಸಿಂಪಲ್ ಆಗಿ ಹೇಳಿದೆ. ಇದ್ರೊಳಗೆ ಅಲ್ಲಿ ಕುಂಬಾರದ್ದು ಇದೆಲ್ಲ ನಮ್ಮ ಕಲ್ಯಾಣಿ ಅವ್ರು ಹೇಳಿದ್ದಾರೆ ಉದಾಹರಣೆಗಳು. ಮತ್ತೆ ಇಲ್ಲಿ ನಾವು ಇನ್ನೊಂದು ಹೇಳಕ್ ಬಂದ್ರೆ, ಈಗ ಎರಡು ಹೇಳ್ತಾ ಬರ್ತಾರೆ. ನಾನು ಪ್ರಪಂಚನ ಸತ್ಯ ಅಂತಂದಾಗ ನಾವು ಈ ಭಗವಂತ 2 ಸತ್ಯಗಳು ಇದೆಯಾ ಅನ್ನೋದೊಂದು ಬರುತ್ತೆ. ಇದು ಭಗವಂತನೂ ಸತ್ಯ, ಪ್ರಪಂಚನೂ ಸತ್ಯ ಅಂತ. ಅವಾಗ ಏನಾಗತ್ತೆ, ನಮ್ಗೆ ನಮ್ದಲ್ಲಿ ದ್ವೈತ ಬಂದ್ಬಿಡತ್ತೆ. ಇದರಿಂದ ಏನೇನ್ ಆಗುತ್ತೆ ಅನ್ನೋದೊಂದು ಇದು ಹೇಳದ ಅಥವಾ ಏನು ಇದು ತಮ್ಮ ಪ್ರಶ್ನೆಯಲ್ಲಿ ಇದೆಯಾ ಅಥವಾ ಬೇರೆ ಇದೆಯಾ? ಹೇಳಿ ಪರವಾಗಿಲ್ಲ. ನೀವು ಕೇಳಿದ್ರು ಬೇರೆ ಪ್ರಶ್ನೆ ಕೇಳೋಣ. ನೀವೇನ್ ಹೇಳ್ಬೇಕು ಅಂತಿದ್ರೆ ಹೇಳಿ ಸಂಪೂರ್ಣವಾಗಿ. ಇಲ್ಲ ನೀವು ಬೇರೆ ಪ್ರಶ್ನೆ ಇದ್ರೆ ನಾನು ಇದಕ್ಕೆ ನಿಲ್ಲಿಸ್ತೀನಿ ಅಷ್ಟೇ. ಅಂದ್ರೆ ನೀವು ಹೇಳಿದ್ದೇನು ಅಂದ್ರೆ ಕನಸು ಬರುತ್ತೆ, ಅದು ಹೌಹಾರಿಕವಾಗಿ ಹೋಗ್ಬಿಡುತ್ತೆ. ಆದ್ರೆ ಬೆಳಗ್ಗೆ ಎದ್ದ ತಕ್ಷಣ ಅದೇ ನಿಮ್ ಯಜಮಾನ್ರು ಹಾರಾಡ್ತಾನೆ ಇರ್ತಾರಲ್ಲಪ್ಪ ದಿನ, ಇದು ಯಾಕೆ ಹೌಹಾರಿಕವಾಗಿ ಹೋಗಲ್ಲ, ಇದು ಏನ್ ನನ್ನ ಕರ್ಮ, ಇದರಿಂದ ಹೇಗೆ ಬಿಡುಗಡೆ ಅಂತ ಯೋಚನೆ ಮಾಡಿಕೊಂಡು ಆಧ್ಯಾತ್ಮಿಕ ಮಾರ್ಗಕ್ಕೆ ಬಂದಿದ್ದೀರಾ, ಅಥವಾ ಹೆದರ್ಕೊಂಡು ಆಧ್ಯಾತ್ಮಿಕ ಮಾರ್ಗಕ್ಕೆ ಬಂದಿದ್ದೀರಾ, ಅಥವಾ ನಿಜವಾಗ್ಲೂ ನೀವು ಪರಿಪೂರ್ಣವಾಗಿ ಇರೋದೇ ಯಜಮಾನ ಚೇಂಜ್ ಮಾಡಕ್ಕಾಗಲ್ಲ, ಯಾರನ್ನು ಬದಲಾಯಿಸಕ್ಕಾಗಲ್ಲ, ನಾನ್ ಬದಲಾಯಿಸ್ಬೇಕು ಅಂತ ಹೇಳ್ಕೊಂಡು ನೀವ್ ಇರ್ಬೇಕು ಅಂತಿದ್ದೀರಾ? ಯಾವ ಕಾರಣಕ್ಕಾಗಿ ನೀವು ಆಧ್ಯಾತ್ಮಿಕ ಬಂದ್ರಿ ಸ್ವಲ್ಪ ಹೇಳ್ತೀರಾ? ಈಗ ಈ ತಾವು ಹೇಳಿರೋದು ಹೋದಾಗ ಯಾವುದನ್ನು ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ ಅನ್ನೋ ಸತ್ಯನ ಬಸ್ ಒಪ್ಕೊಂಡ್ಬಿಟ್ಟಿದ್ದೇವೆ. ಯಾಕೆ ಅಂದ್ರೆ ಅಸ್ತಿತ್ವದಲ್ಲಿ ಏನೇನಿದೆಯೋ ಅದೆಲ್ಲ ಹಾಗೆ ಇರೋದು. ಅದನ್ನ ಯಾವುದ ಬದಲಾವಣೆಯನ್ನು ನಮಗೆ ಮಾಡಕ್ ಸಾಧ್ಯ ಇಲ್ಲ, ಅಸ್ತಿತ್ವನ ಬದಲಾಯಿಸಕ್ ಸಾಧ್ಯ ಇಲ್ಲ. ಹಾಗಾಗಿ ಅದು ಏನಿದೆಯೋ ಇರೋ ಸತ್ಯನ ಫಸ್ಟ್ ಅದನ್ನ ಹೇಗಿದೆಯೋ ಹಾಗೆ ಒಪ್ಕೊಂಡಿದ್ದೀವಿ. ಆಮೇಲೆ ಬ್ರಹ್ಮ ಒಂದೇ ಇರೋದು ಅಂದ್ಮೇಲೆ ಅದು ಬ್ರಹ್ಮವನೇ ನಿಮಿತ್ತ ಕಾರಣ, ಉಪಾದಾನ ಕಾರಣ, ಅವನಿಗೆ ಬೇರೆ ಯಾವುದು ಇಲ್ಲ ಅಂತದ್ದು ನಾವೀಗ ಆಲ್ರೆಡಿ ಮಡಿಕೆ ಮಣ್ಣು ಇದ್ರದ್ದೆಲ್ಲ ಸಾಕಷ್ಟು ಉದಾಹರಣೆಗಳಿಂದ ನೋಡಿದೀವಿ. ಒಂದ್ ಸಮುದ್ರ, ಅಲೆ, ನೀರು ಎಲ್ಲ ನೋಡಿದಾಗ, ಎಲ್ಲಾ ಉದಾಹರಣೆಗಳು ನೋಡಿದಾಗ ಮೂಲದಲ್ಲಿ ಉಳ್ದಿರುವಂಥದ್ದು ಒಂದೇ, ಮಣ್ಣೆ ಆಗಿರ್ಬೋದು ಅಥವಾ ಸಮುದ್ರನೇ ಆಗಿರ್ಬೋದು, ಬ್ರಹ್ಮನೇ ಆಗಿರ್ಬೋದು. ಸೊ ಈ ಒಂದು ಮೂಲ ಬಂದಾಗ ಆ ಬ್ರಹ್ಮನೇ ನಾನಾಗಿದ್ದಾಗ, ಅಂದ್ರೆ ಇಲ್ಲಿ ಹೇಳ್ತಾರೆ ಬ್ರಹ್ಮನಿಂದ ಆನೆ ಬೇರೆ ರೂಪಗಳು ಬಂದಿರೋದು ಅಷ್ಟೇ ಹೊರತು ಅವನಿಂದನೇ ಎಲ್ಲ ಆಗಿರೋದು ಅಂತಂದಾಗ, ಸೊ ಇಲ್ಲಿ ಸೃಷ್ಟಿಲಿ ನನ್ ಬಿಟ್ರೆ ಬೇರೆ ಯಾರಿಲ್ಲ, ನನ್ನದೇ ಇನ್ನೊಂದು ರೂಪಗಳನ್ನ ನಾವು ನೋಡ್ತಾ ಇದ್ದೀವಿ ಅನ್ನೋ ಒಂದು ಸತ್ಯನ ನಮ್ಗೆ ಅರಿವಾಗ್ಬೇಕದು. ಸೊ ನನ್ನಿಂದನೇ ಆಗಿರುವಂತದ್ದು ಎಲ್ಲವೂ ನನ್ನಿಂದನೇ, ನನ್ನದೇ ಬೇರೆ ಬೇರೆ ರೂಪಗಳನ್ನ ನಾನೇ ನೋಡ್ತಾ ಇದ್ದೀನಿ, ಅದು ನನ್ನದೇ ಸೃಷ್ಟಿಯಾಗಿದೆ ಅನ್ನೋ ಒಂದು ಜ್ಞಾನ ನಮ್ಗೆ ಬಂದಾಗ ತಾವ್ ಹೇಳಿರುವಂತದ್ದು ಯಾವುದೇ ಸಮಸ್ಯೆ ಇಲ್ಲ. ಪ್ರಪಂಚನೂ ನನ್ ಸಮಸ್ಯೆ, ಪ್ರಪಂಚನೂ ನನ್ನದೇ ಸೃಷ್ಟಿ. ಹಾಗಾಗಿ ಅದು ಅದ್ವೈತದಲ್ಲಿ ಇರತ್ತೆ, ಅದಕ್ಕೆ ದ್ವೈತ ಇಲ್ಲ ಯಾವುದಿವೆ ಅಂತ ಹೇಳಿ ನಾವು ಪ್ರತಿ ಸಲ ಅಲ್ಲಿಗೆ ನಾವು ತಗೊಂಡು ಹೋಗ್ಬೇಕಾಗತ್ತೆ.
ತಾವು ಹೇಳಿದಾಗ ಅದು ಈ ಪರಿಮಿತತೆ ಮತ್ತೆ ಅನಂತತೆ. ಬ್ರಹ್ಮ ಅನ್ನೋದು ಅನಂತ. ಅದು ನಾನ್ ಪ್ರಪಂಚನ ಅನಂತ ಅಂತ ಹೇಳ್ಬಿಟ್ರೆ ಬ್ರಹ್ಮನ್ಗೆ ಏನಾಗತ್ತೆ, ನಾವು ಒಂದು ಏನದ್ ನಾವು ಬ್ರಹ್ಮ ಸತ್ಯ ಅನ್ನೋದು ವೇದ ಮಾತೆ ಹೇಳಿರೋದಕ್ಕೆ ನಾವು ಒಂದು ಅಗೌರವ ಸೂಚಿಸ್ದಂಗೆ ಆಗತ್ತೆ. ಹಾಗಾಗಿ ಯಾವಾಗ್ಲೂ ಅದು ಮಾತ್ರ ಸತ್ಯ ಆಗಿರತ್ತೆ. ಇದು ಪರಿಮಿತಿಯಿಂದ ಕೂಡಿರೋವಂಥದ್ದು. ಯಾಕೆಂದ್ರೆ ದೇಹ, ಮನಸ್ಸು, ಬುದ್ಧಿ ಎಲ್ಲವೂಗೂ ಒಂದು ಲಿಮಿಟೇಷನ್ಸ್ ಅಂತ ಇದೆ. ಆದ್ರೆ ಆ ಬ್ರಹ್ಮನಿಗೆ ಲಿಮಿಟೇಷನ್ಸ್ ಇಲ್ಲ. ಅವನು ಅನಂತ, ಅವನು ಅನ್ಲಿಮಿಟೆಡ್. ಹಾಗಾಗಿ ಯಾವುದು ಶಾಶ್ವತವೋ ಅದನ್ನ ನಾವು ಬ್ರಹ್ಮ ಅಂತ ಹೇಳ್ತೀವಿ. ಆ ಒಂದಿದ್ರಿಂದ ಪ್ರಪಂಚ ಅನ್ನೋದು ಮಿಥ್ಯ ಅನ್ನೋಂಥದ್ದ ನಾವು ಹೇಳ್ತಾ ಇದ್ದೀವಿ. ಈಗ ಒಂದು ಮಣ್ಣಿನ ಮಡಿಕೆ ಮಾಡ್ಬೇಕು, ಕುಂಬಾರ ಮಾಡ್ತಾನೆ. ಸೊ ಮಣ್ಣಿನ ಮಡಿಕೆ ಮಾಡ್ಬೇಕಾದ್ರೆ ಮಣ್ಣು ಬೇಕು, ಅದು ಉಪಾದಾನ ಕಾರಣ ಅಂತ ಹೇಳ್ತಾರೆ. ಹಾಗೂ ಅದನ್ನು ಸೃಷ್ಟಿ ಮಾಡೋದಿಕ್ಕೆ ಕುಂಬಾರ ನಿಮಿತ್ತ ಕಾರಣ ಬೇಕೇ ಬೇಕು. ಅದೇ ರೀತಿ ನಾವು ಈ ಪ್ರಪಂಚ, ಈ ಈಶ್ವರ, ನಾವು ಇವಾಗ ಪ್ರಪಂಚ ಇದ್ರೂ ನಾವು ಈಶ್ವರನ ಪೂಜೆ ಮಾಡ್ತೀವಿ, ವಿಷ್ಣುನ ಪೂಜೆ ಮಾಡ್ತೀವಿ ಅಲ್ವಾ? ಹಾಗೆ ಇದೇ ರೀತಿ ನಾವು ಬೇರೆ ಬೇರೆ ಅಂತ ತಿಳ್ಕೊಂಡ್ರೆ ಇವಾಗ ಪೂಜೆ ಮಾಡ್ತಾನೆ ಇರ್ತೀವಿ. ಸೊ ಅಲ್ಲಿ ನಾನ್ ಬೇರೆ, ಈಶ್ವರ ಬೇರೆ ಅಂತ ಮಾಡ್ತಾ ಇರ್ತೀವಿ. ಈ ತರ ಮಾಡಿದ್ರೆ ಆ ಪರಬ್ರಹ್ಮನ ಸ್ಥಿತಿಗೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ಬಟ್ ಇದ್ರಲ್ಲಾಗುತ್ತಲ್ಲ, ಮಣ್ಣು ಬೇರೆ, ಕುಂಬಾರ ಬೇರೆ, ಉಪಾದಾನ ಕಾರಣ, ನಿಮಿತ್ತ ಕಾರಣ ಬೇರೆ ಬೇರೆ ಅಲ್ವಾ? ಹಾಗೆ ನಾವು ವಿಂಗಡಿಸಿ ಆ ಒಂದು ಪರಬ್ರಹ್ಮ ಸ್ಥಿತಿನ ಅರಿಯೋದಿಕ್ಕೆ ಆಗಲ್ವಾ ಅನ್ನೋ ಅಂತ ಒಂದು ಡೌಟ್. ಕಾಂತಿ ಅವರು ಸ್ವಲ್ಪ ಹೇಗೆ ಅಂತ ಕ್ಲಿಯರ್ ಮಾಡಿದ್ರು. ನಿಮ್ ಪ್ರಶ್ನೆಗಳು ತುಂಬಾ ಚೆನ್ನಾಗಿದೆ ಸರ್. ಪ್ರಶ್ನೆ ಜೊತೆಗೆ ತಲೆ ಕೆಡಿಸ್ಕೊಂಡು ಪ್ರಶ್ನೆಗಳು ತಯಾರಿ ಮಾಡಿ ಕೂತಿರ್ತಾರೆ ಅವರು. ಮೂರ್ತಿಗಳು ಸಿಕ್ಕಾಬಿಟ್ಟೆ ತಲೆ ಕೆಡಿಸ್ಕೊಂಡು ಪ್ರಶ್ನೆಗಳನ್ನ ರೆಡಿ ಮಾಡಿರ್ತಾರೆ. ಅದೇನೋ ನಾವು ಬಂದಿರೋದು. ಪ್ರಶ್ನೆಗಳು ತುಂಬಾ ಚೆನ್ನಾಗಿದೆ. ಒಂಥರ ಲಾಜಿಕಲ್. ಎಷ್ಟು ಬಗದ್ರೆ ಬೇಕಾದಷ್ಟು ವಿಷಯಗಳು ಸಿಗ್ತವೆ. ಥ್ಯಾಂಕ್ ಯು. ಅಲ್ಲ, ಅದಕ್ಕೊಂದು ಹಾಸ್ಯನೂ ಹಾಕ್ತೀರಾ, ಅದು ನಮ್ಗೆ ಮಿಸ್ ಆಗೋಗತ್ತೆ. ಯಾವಾಗ ನೀವು ಬರ್ಲಿಲ್ಲ ಅಂದ್ರೆ, ಹಾಸ್ಯ ಇಲ್ಲ ಅಂದ್ರೆ ನಗ್ನಗ್ತಾ ಇರ್ಬೋದು ಇಲ್ಲಿ. ನೀವಿದ್ರೆ ನಗು, ಇಲ್ಲ ಸೀರಿಯಸ್ ಆಗ್ಬಿಡತ್ತೆ ಸರ್. ಹಾ, ಈಗ ನೀವ್ ಹೇಳಿದ್ದು ಮಣ್ಣು ಅನ್ನೋದು ಉಪಾದಾನ ಕಾರಣ, ಈ ಕುಂಬಾರ ಅನ್ನೋದು ನಿಮಿತ್ತ ಕಾರಣ, ಇದೆಲ್ಲ ಟೆಕ್ನಿಕಲಿ ಅದು ನಮಗ್ ಗೊತ್ತಿದೆ. ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಮಡಿಕೆ ಆಗ್ಬೋದು, ತಟ್ಟೆ ಆಗ್ಬೋದು, ಚಮಚ ಆಗ್ಬೋದು, ಏನೇ ಆದ್ರೂನು ಉಪಾದಾನ ಕಾರಣ ಎಲ್ಲಾದ್ರಲ್ಲೂ ಒಂದೇ. ಇವಾಗ ಜೀವಿಗಳು, ನಾವೆಲ್ಲರೂ ಜೀವಿಗಳೇ. ಸೊ ಆ ಜೀವಿಗಳೇನು ಒಬ್ರೊಬ್ರು ಒಂಥರ ಇದೀವಿ, ಅಥವಾ ಮರ ಇರ್ಬೋದು, ಗುಡ್ಡ ಇರ್ಬೋದು, ಪ್ರಾಣಿ ಪಕ್ಷಿಗಳಿರ್ಬೋದು, ಇದೆಲ್ಲ ಬೇರೆ ಬೇರೆ ಬೇರೆನೆ ಅಂತ ನಮಗ್ ಕಾಣಿಸ್ತಾ ಇರೋದು. ಈ ಪ್ರಪಂಚ ಬೇರೆ, ಪ್ರಪಂಚದಲ್ಲಿ ಇರುವಂತ ವಸ್ತುಗಳೆಲ್ಲ ಬೇರೆ, ಇನ್ನರ್ಟ್ ಇರ್ಬೋದು ಅಥವಾ ಆಕ್ಟಿವ್ ಆಗಿರ್ಬೋದು, ಎಲ್ಲಾ ತರಾನು ಇದೆ ಇಲ್ಲಿ. ಸೊ ಇದೆಲ್ಲ ಬೇರೆ, ಇವೆಲ್ಲ ಏನು, ಇದೆಲ್ಲ ನಿಮಿತ್ತ ಕಾರಣದ್ದು. ಆದ್ರೆ ಉಪಾದಾನ ಕಾರಣ ಅಂತ ಅನ್ನೋದೊಂದು ಇದೆಯಲ್ಲ, ಇದೆಲ್ಲರದು ಉಪಾದಾನ ಕಾರಣ ಏನು? ಅಲ್ಲಿ ಮಡಕೆಗೆ ಹೇಗೆ ಮಣ್ಣು, ಹಾಗೆ ಇಲ್ಲಿ ನಮಗೆ ಬ್ರಹ್ಮ ಅದು ಉಪಾದಾನ ಕಾರಣ ಅಂತ ಅನ್ಕೊಂಡ್ರೆ, ಇಲ್ಲಿ ಆಮೇಲೆ ಎಲ್ಲಿ ಅದ್ವೈತ ಅಂತ ಅನ್ನೋದು ನಾವು ತಿಳ್ಕೊತಾ ಹೋಗ್ಬೇಕೆ ಹೊರತು ದ್ವೈತದಿಂದ ನಾನು ಬೇರೆ ನೀವ್ ಬೇರೆ ಅಂತ ಅನ್ನೋದು ಗೊತ್ತಾಗದ್ ಯಾವಾಗ? ಈ ನಮ್ಮ AVSC ಕ್ಲಾಸ್ ಆಗ್ಲಿ, ಗುರುಜಿ ಬೋಧನೆಯಿಂದ ಮಾತ್ರ ನಮ್ಗೆ ಗೊತ್ತಾಗಕ್ ಸಾಧ್ಯ ಅದ್ವೈತ ಏನು, ಅಹಂ ಬ್ರಹ್ಮಾಸ್ಮಿ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಅನ್ನೋದು ಅಲ್ಲ, ಅಟ್ಲೀಸ್ಟ್ ನಾಲೆಡ್ಜ್ ಲೆವೆಲ್ ಎಲ್ಲಾರು ಗೊತ್ತಾಗಕ್ ಸಾಧ್ಯ ಈ ಒಂದು ಅದ್ವೈತ ಇದೆ. ನಾನು ದೇವ್ರ ಪೂಜೆನೂ ಮಾಡ್ತೀನಿ ಅಥವಾ ಬೇರೆಯವ್ರ ಜೊತೆ ಮಾತಾಡ್ತೀನಿ, ಅವರು ಆತ್ಮಸ್ವರೂಪ, ಅವರು ಬ್ರಹ್ಮಸ್ವರೂಪ ಅಂತ ಅನ್ನೋದು ತಿಳುವಳಿಕೆ ಆದ್ಮೇಲೆ ನಮ್ಗೆ ಇದ್ರಿಂದ ಈಗ ಒಂದು ತಿಳುವಳಿಕೆ ಬರುತ್ತಷ್ಟೇ. ಇದರಿಂದ ಒಂದು ಲೆವೆಲ್ ಆಗಿ ಹೌದು, ಇವಾಗ ನನ್ ಕೋಪ ಬರ್ತಾ ಇದ್ರೆ
ಬ್ರಹ್ಮಸ್ವರೂಪ ಆಗಿರುವಂತ ಮನುಷ್ಯನ್ ಮೇಲೆ ಯಾಕೆ ಕೋಪಿಸ್ಕೊಳ್ಳೋಣ ಅಂತ ಅನ್ನೋದೊಂದು ಆ ಅದ್ವೈತ ನಮ್ಗೆ ಯೋಚನೆ ಬರ್ತಾ ಹೋಗುತ್ತೆ. ಇದು ಅದ್ವೈತಪ್ಪ, ನಂದು ಅವ್ರದ್ದು ದ್ವೈತ ಅಲ್ಲ, ಅವ್ರು ಬೇರೆ, ನಾವು ಮನುಷ್ಯರು ಅಂದ್ರೆ ನಮ್ಮ ಈಗೋ ಲೆವೆಲ್ ಇಂದ ನಾವು ಆತ್ಮ ಲೆವೆಲ್ ಬಂದಾಗ ನನ್ನ ಅಹಂಕಾರ ಬಿಟ್ಟು ಇದು ನಾನು ಆತ್ಮ ಅವರು ಆತ್ಮ ಅಂತ ಅನ್ನೋದು ನಮಗೆ ಬರೋದಿಕ್ ಹೇಗ್ ಸಾಧ್ಯ? ಅದ್ವೈತ ಒಂದು ಆ ಒಂದು ಕಾನ್ಸೆಪ್ಟ್ ನಮ್ ತಲೆ ಒಳಗೆ ಹೋದಾಗ ಮಾತ್ರ ನಮ್ಗೆ ಇದೆಲ್ಲ ಪ್ರಾಕ್ಟಿಕಲ್ ಅಪ್ಲೈ ಮಾಡ್ಕೊಂಡು ಆಮೇಲೆ ಒಂದು ನಮ್ಗೆ ಈ ಗುರುಜಿ ಹತ್ರ ಬಂದಿರೋ ಉದ್ದೇಶ ಏನು? ಈ ಬಂಧನದಿಂದ ಮುಕ್ತಿ ಪಡಬೇಕು ಅಥವಾ ಸಫರಿಂಗ್ ಅಂತ ಏನಿದೆಯೋ ಅದರಿಂದ ಮುಕ್ತಿ ಪಡಿಬೇಕು ಅಂತನ್ನೋದೇ ಉದ್ದೇಶ ಆಗಿರೋದ್ರಿಂದ ಸೊ ಇಲ್ಲಿ ಯಾವುದೇ ಒಂದು ವಿಷಯಕ್ಕಾದ್ರೂ ನಾವು ಕೊನೆಗೆ ಬರೋದು ನಮ್ಗೆ ನೆಮ್ಮದಿ ಬೇಕು ಅಥವಾ ನಮ್ಗೆ ಆನಂದ ಕಂಡ್ಕೋಬೇಕು ಅಂತ ಅನ್ನೋದು ಉದ್ದೇಶ ಆದ್ರಿಂದ ಈ ತರ ಒಂದು ಎಕ್ಸ್ಪ್ಲೈನ್ ಮಾಡ್ಬೋದು. ನೀವು ಕೇಳಿದಿಕ್ಕೆ ಇನ್ನೇನಾದ್ರು 2-3 ಪ್ರಶ್ನೆ ಕೇಳಿದ್ರಿ ಸರ್, ಇನ್ಯಾವ್ದಾದ್ರು ಬಿಟ್ಟೋದ್ರೆ ಹೇಳಿ. ಅಲ್ಲ, ನೀವ್ ಹೇಳಿ ಕರೆಕ್ಟ್ ಆಗಿದೆ. ಅಂದ್ರೆ ನೀವ್ ಹೇಳ್ತಾ ಇರೋ ಧಾಟಿ ನೋಡಿದ್ರೆ ನಿಮ್ ಕನಸಿಗೆ ನೀವೇ ಉಪಾದಾನ ಕಾರಣ, ನೀವೇ ನಿಮಿತ್ತ ಕಾರಣನಾ? ಹಾಗಾದ್ರೆ ಅದೇನದು? ಅದಂಗ್ ನೀವೇ ಅದನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀರಾ? ಅದು ಬೇರೆ ಕಡೆಯಿಂದ ಬರುತ್ತಾ? ಅಲ್ಲ, ಅದು ಆಕ್ಚುಲಿ ಅರ್ಥ ಮಾಡ್ಕೊಳ್ಳೋ ರೀತಿ ವ್ಯತ್ಯಾಸ ಅಷ್ಟೇ ಸರ್, ಎಲ್ಲ ಒಂದೇನೆ. ಅಂದ್ರೆ ಅಲ್ಲಿ ನಿಮ್ಮ ಕನಸಿಗೆ ಆತ್ಮ ಚೈತನ್ಯ ಬರೋದ್ರಿಂದ ನೀನೇ ಮೂಲ ಕಾರಣ, ಉಪಾದಾನ ಕಾರಣ ಅಂತ ಹೇಳೋ ಪ್ರೀತಿ ಈಗ ನಮ್ಮಲ್ಲಿ ಹೇಗೆ ಕನಸು ಬಂದ್ರೆ ಅದನ್ನ ನಾವು ಆ ಕನಸಲ್ಲಿ ಸೃಷ್ಟಿಸ್ತೀವಿ. ಆದ್ರೆ ಪರಮಾತ್ಮ ನಮ್ಮಂಗ್ ಕನ್ಸು ಕಾಣಲ್ಲ. ಅವ್ನ್ ಗಾರ್ಡನ್ ಇದ್ರೆ ಅವನಿಗೆ ಏನೋ ಒಂದು ಕನಸು ಬಂದ್ರೆ ಅವನಿಗೆ ಇಲ್ಲಿ ಪ್ರಪಂಚದ ಒಂದು ರೀತಿಯ ಇದರಲ್ಲಿ ಅದು ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದು ನಾವು ಹೇಗೆ ಕನಸಲ್ಲಿ ನಾವೇ ಸೃಷ್ಟಿ ಮಾಡ್ಕೊಳ್ತೀವೋ ಅದು ಆಗ ನಾವು ಸೃಷ್ಟಿ ಮಾಡ್ಕೊಂಡು ನಿಜಾನೇ, ಅದು ತಪ್ಪು ಅಂತ ಹೇಳಕ್ ಆಗೋದೇ ಇಲ್ವಲ್ಲ. ಬೆಳಗ್ಗೆ ಎದ್ಮೇಲೆ ತಾನೆ ಅದು ಹೇಳೋದು. ಅಂತ ತನಕ ಎಲ್ಲಾ ತರ ಇರುತ್ತೆ. ಸೊ ನಾನೇ ಸೃಷ್ಟಿ ಮಾಡ್ಕೊಳ್ತೀನೋ ಅದನ್ನೇ ಭಗವಂತ ಎಕ್ಸಾಂಪಲ್ ಆಗಿ ತೋರ್ಸ್ಬಿಟ್ಟಿದ್ದಾನೆ. ನೋಡೆ, ಇಷ್ಟೆಲ್ಲ ಏನ್ ಕಷ್ಟ ಪಡ್ತೀಯಾ, ನೀನೇ ಅಂತ ತಿಳ್ಕೊಳ್ಳೋದಿಕ್ಕೆ 2 ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಒಂದು, ಗಾರ್ಡನ್ ಇದ್ರೇನಲ್ಲಿ ಏನೂ ಇಲ್ಲ ಅನ್ನೋ ಭ್ರಮೆಗೆ ಹೋದಾಗ ಆದರೂ ನೀನು ದೇಹ, ಮನಸ್ಸು, ಬುದ್ಧಿ ಯಾವುದೂ ಕೆಲಸ ಮಾಡದೇ ಇದ್ರು ನೀನು ಎಚ್ಚೆತ್ತ ಮೇಲೆ ಆ ಒಂದು ಎನರ್ಜಿ, ಆ ಚೈತನ್ಯ ಸ್ವರೂಪನಾಗಿದ್ದೆ ಅಂತ ಹೇಳ್ತೀಯ, ಅದು ನೀನೇ. ಹಾಗೆ ನಾನು ಹೆಂಗೆ ಸೃಷ್ಟಿ ಮಾಡ್ತೀನೋ ನೀನು ಸೃಷ್ಟಿ ಮಾಡ್ತೀಯ. ಆದ್ರೆ ನಾನು ಸೃಷ್ಟಿ ಮಾಡಿದ್ರೆ ಪ್ರಪಂಚ ಕಾಣಿಸುತ್ತೆ, ನೀನ್ ಸೃಷ್ಟಿ ಮಾಡಿದ್ರೆ ಅದು ನಿನ್ನೊಳಗೆ ಅದು ಐಕ್ಯ ಆಗುತ್ತೆ. ಇಷ್ಟೇ ವ್ಯತ್ಯಾಸ. ಆದ್ರೆ ನೀನೇ ಅದು ಅನ್ನೋದು 2 ಎಕ್ಸಾಂಪಲ್ ತಿಳಿಸ್ತಾ ಇದ್ದಾನೆ ಅಂತ ನನ್ನ ಅನಿಸಿಕೆ. ಅದು ಸರಿನೋ ಇಲ್ವೋ ನಮ್ಮ ಮೇಡಮ್ನವ್ರು ಹೇಳ್ಬೇಕು. ನನ್ನ ಒಂದು ಥಾಟ್ ಪ್ರೋಸೆಸ್ ಬಂತು. ಕರೆಕ್ಟ್ ಆಗಿದೆ ಸರ್. ಈಗ ಈ ಒಂದು ನಾನು ಈ ಪರಿಮಿತ ಆದ್ರೆ ನಾನು ಪರಿಮಿತನಾಗಿದ್ದೀನಿ ಅಂದ್ಕೊಂಡು ಇದ್ದು ನನಗೆ ಈ ಸಂಸಾರದಿಂದ ಬಿಡುಗಡೆನೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಇದು ಯಾವ ರೀತಿ ನಮಗೆ ಪರಿಮಿತದಿಂದ ಅಪರಿಮಿತ ಆಗ್ಬೇಕಾದ್ರೆ ನಾವು ಯಾವ ಒಂದು ಮಾರ್ಗದಿಂದ ನಾವು ಅದಕ್ಕೆ ನಿರಂತರವಾಗಿ ನಾನು ಅಪರಿಮಿತ ಅಂತ ತಿಳ್ಕೊಳ್ಳೋದಕ್ಕೆ ಯಾವ ಒಂದು ಆಧಾರದ ಮೇಲೆ ಅದನ್ನ ದೃಢಪಡಿಸ್ಕೊಳ್ಬೇಕು ಅನ್ನೋದನ್ನ ನಮ್ಮ ಕಲ್ಯಾಣಿ ಮೇಡಮ್ ಅವರು ಸ್ವಲ್ಪ ಹೇಳಿ ಮೇಡಮ್. ಈ ಹುಟ್ಟು ಸಾವಿನ ದವಡೆಯಿಂದ ಬರೋದು ಹೇಗೆ ಅಂತ ಆಯ್ತಾ? ಈಗ ಈಶ್ವರ ಪರಿಮಿತ ಆದ್ರೆ ನಾವು ಪರಿಮಿತ ಆಗ್ತೀವಿ. ನಾನು ಅಪರಿಮಿತ ಆಗಕ್ಕೆ ಸಾಧ್ಯ ಇಲ್ಲ. ನಾನು ಅಪರಿಮಿತ ಆಗ್ಬೇಕು ಅಂದ್ರೆ ಮೋಕ್ಷ ಕಾಣ್ಬೇಕು ಅಂತ ನಾವು ಓದಾಡ್ತಾ ಇರ್ತೀವಿ. ಆದ್ರೆ ಸಂಸಾರ ಆಗಿ ನಾವು ಓದಾಡ್ತಾನೆ ಇರ್ತೀವಿ. ಈಶ್ವರನೇ ಪರಿಮಿತ ಆದ್ರೆ ನಾವು ಹೇಗೆ ಅಪರಿಮಿತ ಆಗ್ತೀವಿ? ಅದರಿಂದ ನಮ್ಮ ಅವಸ್ಥೆ ದುರವಸ್ಥೆ ಆಗುತ್ತೆ. ಈಗ ತತ್ವಮಸಿ, ನೀನು ಬ್ರಹ್ಮನೇ, ಬ್ರಹ್ಮ ಈಶ್ವರ ಪರಿಮಿತ.
ಅದರಿಂದ ನಮ್ಗೆ ಸಂಸಾರದಿಂದ ಬಿಡುಗಡೆ ಅಥವಾ ಮೋಕ್ಷದ ಕಲ್ಪನೆ ಹೋಗುತ್ತೆ. ನಾವು ಯಾವಾಗಲೂ ಪರಿಮಿತ ಜೀವಿಯಾಗಿ ಉಳಿತೀವಿ. ಇದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಹುಟ್ಟು ಸಾವು, ಇದು ಪುನಃ ಪುನಃ ಹುಟ್ಟು ಸಾವು ಆಗುತ್ತೆ, ಮೋಕ್ಷ ಅಸಾಧ್ಯ ಆಗುತ್ತೆ. ಅದಕ್ಕೆ ಉದಾಹರಣೆಗೆ ಗುರು ಹೇಳಿದಾರೆ, ಒಂದು ಪೇಷಂಟ್ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡ್ಕೊಂತಾನೆ. ಡಾಕ್ಟರ್ ಪರೀಕ್ಷೆ ಮಾಡಿ ಅವನ ರೋಗಕ್ಕೆ ಔಷಧಿ ಇಲ್ಲ ಅಂತ ಹೇಳ್ತಾನೆ. ಅದರಿಂದ ಅದನ್ನ ಹೇಳಿ ಪೇಷಂಟ್ ಹೊರದೋಗುತ್ತೆ. ಅದೇ ರೀತಿ ನಮಗೂ ಭವರೋಗ ಇದೆ, ನಾನು ಸಂಸಾರಿ ಅಂತ ನಾವು ಓದಾಡ್ತೀವಿ. ಅಂತ ಭವರೋಗಿಯ ವೈದ್ಯ ಈಶ್ವರನಿಗೆ ನಾವು ಮರೆಯಾಗಿ ಹೋಗಿದ್ವಿ. ವೇದ ಮಾತೆಗೆ ನಾವು ಮರೆಯಾಗಿದ್ವಿ. ಈಗ ಪ್ರಪಂಚ ಸತ್ಯ ಅಂತ ಹೇಳಿದ್ರೆ ಈಶ್ವರನೇ ಪರಿಮಿತ ಆಗಿದ್ರೆ ನಾವು ಈಶ್ವರನ ತಿಳ್ಕೋಕೆ ಆಗಲ್ಲ. ಅವಾಗ ನಾವು ಪರಿಮಿತ ಆಗ್ತೀವಿ. ಭವರೋಗಕ್ಕೆ ಔಷಧಿ ಇಲ್ಲ ಅನ್ನೋ ರೀತಿ ಆಗುತ್ತೆ ಅಷ್ಟೇ. ಸರಿ ಇದೆ ಮೇಡಮ್. ಅದೇ ಈಗ ಭವರೋಗ ವೈದ್ಯರನ್ನ ಹೇಳಕ್ ಆಗಲ್ಲ ಅಂದ್ರೆ ಈ ಭವರೋಗಕ್ಕೆ ಈಶ್ವರನ ಮರೆ ಹೋಗಬೇಕು ಅಂದ್ರೆ ನಾವು ಇಲ್ಲಿ ಆ ಒಂದು ನಾನು ಅಪರಿಮಿತ, ನಾನು ಶಾಶ್ವತ, ನಾನು ಅನಂತ ಅಂತ ತಿಳ್ಕೊಳ್ಬೇಕಾದ್ರೆ ನಾವು ಈ ಗ್ರಂಥಗಳನ್ನ ಮರೆ ಹೋಗ್ಬೇಕು, ತತ್ವಗಳಿಗೆ ಮರೆ ಹೋಗ್ಬೇಕು, ಗುರು ವಾಕ್ಯಗಳಿಗೆ ಮರೆ ಹೋಗ್ಬೇಕು. ಅದು ಬರೀ ಮರೆ ಹೋದ್ರೂ ಆಗಲ್ಲ, ಅದು ಕ್ರಮೇಣ ನಾವು ಶ್ರವಣ ಮಾಡ್ಬೇಕು, ಮನನ ಮಾಡಿ ನಮ್ಮ ಏನು ಸಂದೇಹಗಳಿದೆ ಅವುಗಳೆಲ್ಲ ಕ್ಲಾರಿಟಿ ಬರ್ಬೇಕು. ನಮ್ಮ ಇವ್ರ ಗುರುಗಳು ಹೇಳ್ತಾರಲ್ಲ, ಕ್ಲಾರಿಟಿ ಆಫ್ ಮೈಂಡ್. ಎವ್ರಿ ಟೈಮ್ ದೇರ್ ವಿಲ್ ಬಿ ಎ ಡೌಟ್ ಬರ್ತಾನೆ ಇರುತ್ತೆ. ಯಾಕೆಂದ್ರೆ ಆ ಡೌಟ್ ಕ್ಲಿಯರ್ ಆಗದೆ ಇದ್ರೆ ನನಗೆ ಆ ಒಂದು ಹೈಯರ್ ಇದಕ್ಕೆ ಹೋಗಕ್ಕೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಬಿಕಾಸ್ ಐ ಶುಡ್ ಗೆಟ್ ದಿ ಆನ್ಸರ್ ಅಂತ. ಅದಕ್ಕೆ ಪರಿಪ್ರಶ್ನೇಣ ಅಂತ ಹೇಳಿದಾರಲ್ಲ, ಶ್ರವಣ ಮಾಡ್ಬೇಕು, ಮನನ ಮಾಡಬೇಕು. ನಿಧಿಧ್ಯಾಸ ಮಾಡಿದಾಗ ನಮ್ ಗುರುಗಳಂತೂ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಏನು ಅಂತಂದ್ರೆ ನೀನ್ ನಿಧಿಧ್ಯಾಸ ಮಾಡ್ಬೇಕಾದಾಗ ನಿನಗೆ ಆ ಒಂದು ಕೂತ್ಕೊಳ್ತೀಯ, ಅದ್ರ 10 ನಿಮಿಷನೂ ಕೂತ್ಕೊಂಡ್ರೆ ನಿನಗೆ 10,000 ಥಾಟ್ಸ್ ಬರುತ್ತೆ. ಆಗ ಏನಕ್ಕೆ ಈ ಥಾಟ್ಸ್ ಬರುತ್ತೆ ಅಂತ ನೀನು ಅವಲೋಕನ ಮಾಡಿದಾಗ ನಿನ್ನ ವಾಸನೆಗಳಿಂದನೇ ನಿನಗೆ ಅದು ಕೂಡಕ್ಕೆ ಬಿಡಲ್ಲ. ಆಗ ನಾನು ದೃಢವಾಗಿ ಅದನ್ನ ಸಾಕ್ಷಿ ಸ್ವರೂಪವಾಗಿ ನೋಡ್ಕೊಂಡು ಹೋದಾಗ, ಓ ಇದು ಇದರಿಂದ ಬರ್ತಾ ಇದೆ, ಇದು ನನ್ನಲ್ಲಿ ಇಂಥ ಒಂದು ವ್ಯಾಮೋಹ ಜಾಸ್ತಿ ಅಂದ್ರೆ ಇದು ನನ್ನ ಎಳೀತಾ ಇದೆ, ಇದು ನನ್ನ ಮಕ್ಕಳ ವ್ಯಾಮೋಹ ಇರ್ಬೋದು, ಏನು ಆಸೆಗಳು ಇರಬಹುದು, ಯಾವುದೇ ಒಂದು ನಮಗೆ ಈ ಒಂದ್ರಿಂದ ನನಗೆ ಮೆಂಟಲ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಇದನ್ನ ನಾನು ಮಾಡ್ಕೋಬಹುದು ಅಂತ ಮಾಡೋದಕ್ಕೆ ನೀನು ನಿಧಿಧ್ಯಾಸ ಮಾಡು ಅಂತ ಹೇಳ್ತಾರೆ. ಆದ್ರೆ ನಿನಗೆ ಶ್ರವಣ ಮಾತ್ರೇನ ಮುಕ್ತಿ ಅಂತ ಒಂದು ಹೈಯರ್ ಇವನಿಗೆ ಉತ್ತಮ ಅಧಿಕಾರಿ ಸಿಕ್ತು ಅಂದ್ರೆ ಅವನಿಗೆ ಆಗತ್ತೆ ಅಂದ್ರೆ ಏನು ಅಂದ್ರೆ ಅವನ್ಗೆ ಅದೇನು ಬಾಧೆ ಮಾಡಲ್ಲ. ಬಟ್ ಶ್ರವಣ ಮನನ ನಿಧಿಧ್ಯಾಸ ಮಾಡ್ಬೇಕು ಅನ್ನೋದು ನಮಗೆ ಬಾಧೆ ಮಾಡ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ಸಲಿ ಸದಾಕಾಲ ಎಚ್ಚರದಲ್ಲಿ ಇರಕ್ಕಾಗಲ್ಲ. ನಾವೇನೋ ಒಬ್ಬರೇ ಇದ್ದಾಗ ಏನಿಲ್ದರು ನಾವು ಸಂತೆನಲ್ಲಿದ್ದಾಗಲೂ ನೀನು ಆ ಒಂದು ಇದಾಗಿರ್ಬೇಕು ಅಂತ ಹೇಳ್ತಾರೆ, ಆ ಶಾಂತ ರೂಪದಲ್ಲಿ. ಆ ಸಂತೆನಲ್ಲಿ ಇರ್ಬೇಕಾದ್ರೇನೆ ನಮ್ಗೆ ಪ್ರಾಬ್ಲಮ್ ಬರೋದು. ಹೌದಾ? ತಕ್ಷಣ ದೇಹ ಬರುತ್ತೆ, ರೋಷ ಬರುತ್ತೆ, ಏನೋ ಬರುತ್ತೆ. ಆದ ಕಾರಣ ಈ ಒಂದು ಶ್ರವಣ ಮನನ ನಿಧಿಧ್ಯಾಸ ಈ ಒಂದು ಆಧಾರ, ಈ ಗ್ರಂಥಗಳ ಆಧಾರದ ಮೇಲೆ ನೀನು ಆ ಭವರೋಗ ನೀನೇ ವೈದ್ಯ. ಇಲ್ಲಿ ಈಶ್ವರ ಅಂದ್ರೆ ಇಲ್ಲಿ ಆಕ್ಚುಲಿ ಹೇಳಿದರೆ ನಾವು ಈ ಒಂದು ಏನು ಪ್ರತಿಮೆಯನ್ನು ಹಿಡ್ಕೊಂಡು ಈಶ್ವರನ ಹಿಡ್ಕೊಂಡ್ರೆ ಆಗಲ್ಲ. ನೀನು ಆ ಸ್ವರೂಪನಾದಂತಹ ಪರಬ್ರಹ್ಮ ಸ್ವರೂಪನಾದ ಸದ್ಗುರುಗಳು ಮುಖಾಂತರನೇ ಇದು ಹೋಗೋದು. ಅಲ್ಲಿ ಹೋದ್ರೆ ಹೇಗೇನ್ ಈಶ್ವರ ಹೋದಾಗ ತಿರ್ಗಾ ನಾನು ಬೇರೆ ಈಶ್ವರ ಬೇರೆ. ಈಶ್ವರನ್ಗೆ ಒಂದು 21 ತೆಂಗಿನಕಾಯಿ ಓಡಿಸಿದ್ರೆ ನನ್ ಕೆಲಸ ಆಗುತ್ತೆ, ಅಥವಾ ಏನೋ ಒಂದು ಇದಾಗುತ್ತೆ. ಇದು ಬಂದ್ಬಿಟ್ಟಿರುತ್ತೆ. ಅದು ಬಹಳಷ್ಟು ರಿವರ್ಸ್ ಗೇರ್ ಹೋಗೋದಿದೆಯಲ್ಲ, ಇಟ್ ಇಸ್ ನಾಟ್ ಅನ್ ಈಸಿ. ಬಹಳ ಅದಕ್ಕೇನು ಸದಾಕಾಲ ಚಿಂತನೆ. ಅದು ಹೇಗೆ ಚಿಂತನೆ ಅಂತಂದ್ರೆ ಇನ್ನೊಂದು ಯಾವ್ದೋ ಇದ್ರಲ್ಲಿ ಹೇಳಿದ್ದಾರೆ, ಟೀ ತೋಟದಲ್ಲಿ ಆ ಟೀ ಸೊಪ್ಪನ್ನ ಬಿಡಿಸ್ತಾ ಇರುವಾಗ ಹೆಂಗಸು ಹಿಂದೆ ಮಗುನ ಹಾಕೊಂಡಿರ್ತಾಳೆ. ಆ ಹಾಕೊಂಡು ಬಿಡಿಸ್ತಾನೆ ಇರ್ತಾಳೆ. ಆ ಮಗು ಹೇಗೆ ಅಲ್ಲಾಡ್ತಾ ಇರ್ತಾಳೆ, ಕೆಲಸ ಮಾಡ್ತಿರ್ತಾಳೆ. ಆದ್ರೆ ಅವಳು ಕೆಲಸ ಮಾಡ್ತಿದ್ದಾಗ್ಲೂ ಆ ಮಗುವಿನ ಚಲನವಲನ
ಅವಳು ಎಲ್ಲಿ ಬೀಳ್ತಾಳೋ ಏನ್ ಮಾಡ್ತಾಳೋ ಅನ್ನೋದು ಒಂದು ಪರಿಜ್ಞಾನ ಇರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ನಾವು ಸಂಸಾರದಲ್ಲಿ ಏನೇ ಕೆಲಸ ಮಾಡ್ತಿದ್ರು ನಮಗೆ ಆ ಒಂದು ಬ್ಯಾಕ್ ಗ್ರೌಂಡ್, ನಾನು ಆತ್ಮಸ್ವರೂಪಿ, ಐ ಆಮ್ ಚೈತನ್ಯ ಸ್ವರೂಪಿ ಅಂತ ಮಾಡ್ಕೊಳ್ತಾ ಹೋಗ್ತಿದ್ದಾಗ ಇದು ಕಡಿಮೆ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಹೇಳಿದ ನಪ್ಕ ಬಂತು, ಅದನ್ನ ತಮ್ಮ ಜೊತೆಗೆ ಹಂಚ್ಕೊಂಡೆ. ಈಗ ಈ ಗುರುಗಳು ಹೇಳ್ತಾರೆ, ನೀನ್ ಪ್ರಪಂಚ ಸತ್ಯ ಅಂತ ಹೇಳ್ಕೊಳಪ್ಪ, ಏನ್ ಪ್ರಾಬ್ಲಮ್ ಏನಿಲ್ಲ, ಮಿಥ್ಯ ಅಂತ ಸತ್ಯ ಅಂತ ಹೇಳಿದ್ರೆ ಏನ್ ಪ್ರಾಬ್ಲಮ್ ಏನಿದೆ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ನೀನ್ ಹೇಳ್ಕೊಂಡ್ರೆ ನಿನಗೆ ನೀನ್ ಹೇಳಿದ್ರೆ 3 ಸಮಸ್ಯೆಗಳು ನಿನ್ಗೆ ಉದ್ಭವ ಆಗುತ್ತೆ, ಅದರಿಂದ ನೀನ್ ಹೊರಗೆ ಬರಕ್ಕಾಗಲ್ಲ ಅಂತ ಹೇಳ್ಕೊಂಡ್ ಬಂದಿದ್ದಾರೆ. ಏನು ಅಂದ್ರೆ ನೀನ್ ಆಧ್ಯಾತ್ಮದಲ್ಲಿ ಏನ್ ಹೇಳಿರೋದು 3 ಏನ್ ಹೇಳ್ತಾರೆ, ಸುಳ್ಳಾಗ ಸಮಸ್ಯೆಗಳು, ಆ ಸಮಸ್ಯೆ ಆಗುತ್ತೆ ಅಂತಾರೆ. ಆ ಒಂದು ನಮಗೆ ನಾನು ಆಯ್ತು ಪ್ರಪಂಚ ಅಂತ ಹೇಳ್ಕೊಂಡ್ರೆ ನನಗೆ ಏನು ಸಮಸ್ಯೆ ಆಗುತ್ತೆ ಅನ್ನೋದು ಕಲ್ಪನಾ ಅವ್ರು ಚೆನ್ನಾಗಿ ಹೇಳ್ತಾರೆ. ಚೆನ್ನಾಗಿದ್ರೆ ಸರ್, ನಾನು ಒಂದೇ ಸತಿ ವಿಡಿಯೋ ಕೇಳಿದ್ದು, ಗುರುಗಳು ಹೇಳಿದ್ದಾರೆ, ಹೌದು, ಹಂಗೆ ಎಷ್ಟು ಗೊತ್ತಿದ್ಯೋ ಅಷ್ಟು ಹೇಳ್ತೀನಿ. ಗೊತ್ತಿರೋದು ಹೇಳಿ. ಅಲ್ಲ, ನಾನು ವಿಡಿಯೋ ಪ್ರಕಾರ ಗೊತ್ತಿಲ್ಲ, ಮರ್ತೋದೆ. ನಿಮ್ ಕ್ವಶನ್ ಅಲ್ಲಿ ನಾನೇ ಏನ್ ಸರ್, ಪ್ರಪಂಚನೇ ಸತ್ಯ, ಪ್ರಪಂಚ ಸತ್ಯ ಅಂತ ಅನ್ಕೊಂಡ್ರೆ ಪ್ರಾಬ್ಲಮ್. ಪ್ರಪಂಚ ಸತ್ಯ ಅಂತ ಅನ್ಕೊಳ್ತಾ ಇದ್ರೆ ಪ್ರಪಂಚ ಬೇರೆ ಬ್ರಹ್ಮ ಬೇರೆ ಅಂತ ದ್ವೈತ ಬರುತ್ತೆ ಒಂದು. ಎರಡನೇದಾಗಿ ವೇದಾಂತದ ಮಾತುಗಳು ಸುಳ್ಳಾಗತ್ತೆ. ಅದು ಈಶ್ವರನಿಗೆ ಒಂದು ಅಗೌರವ ಸೂಚಿಸಿದಂಗೆ ಅಥವಾ ಬ್ರಹ್ಮನಿಗೆ ಚೈತನ್ಯ ಸ್ವರೂಪಿ ಅವನು ಅನಂತವಾಗಿರೋನು. ಇನ್ನೊಂದು ಮೊದಲೇದೇನೋ ಗೊತ್ತಾಗ್ತಿಲ್ಲ ನಂಗೆ. ಅದೇ ಏನಿಲ್ಲ, ಅದೇ ಭವರೋಗ ನಿವಾರಣೆ ಆಗಲ್ಲ, ನಿಮಗೆ ಮುಕ್ತಿ ಮಾತ್ರ ಆಗಲ್ಲ. ಅದಕ್ಕೆ ಹೇಳ್ಕೊಂಡಿದೆ, ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶಯನಂ ಅಂತ ಹೇಳ್ತಾರಲ್ಲ, ಆ ರೀತಿ ನೀನು ಪಲ್ಟಿ ಹೊಡಿತಾನೆ ಇರ್ತೀಯಪ್ಪ. ಅದು ನೀನ್ ಹೇಳ್ಕೊಂಡ್ರೆ ತಪ್ಪೇನಿಲ್ಲ, ಆದ್ರೆ ಮೋಕ್ಷದ ಒಂದು ಹಾದಿಯಲ್ಲಿ ಮುಂದುವರಿಯಕ್ಕಾಗಲ್ಲ. ಅಂದ್ರೆ ನಿಜವಾದ ಸತ್ಯ ಗೊತ್ತಾಗ್ಲಿಲ್ಲ ಅಂದ್ರೆ ಬರೀ ಸುಳ್ಳಿನ ಪ್ರಪಂಚದಲ್ಲಿ ಎಷ್ಟ್ ದಿವಸ ಬದುಕ್ಬೋದು ನಾವು, ಸುಳ್ಳಿನ ಹಾದಿಯಲ್ಲಿ ಎಷ್ಟ್ ದಿವಸ ಬದುಕ್ಬೋದು, ಮಿಥ್ಯದ ಪ್ರಪಂಚದಲ್ಲಿ ಎಷ್ಟ್ ದಿವಸ ಬದುಕ್ಬೋದು, ಬದುಕಿದ್ರುನು ಈ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಅದೇ ಸೈಕಲ್ ಅಲ್ಲಿ ಮೋಕ್ಷಕ್ಕೆ ಹೋಗೋಕೆ ಒಂದು ದಾರಿ ಸಿಕ್ಕಲ್ಲ ಅಂತ. ಅದೇನು ಅಂದ್ರೆ ಇಲ್ಲಿ ಕೆಲವ್ರಿಗೆ ಹೇಳಿ, ಇಲ್ಲಿ ಬಿಡಯ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ಇನ್ನ ಒಂದು 10 ಜನ್ಮ ಬರ್ಲಿ ನಂಗೇನು ಅಂತ ಇರ್ತಾರೆ. ಅವ್ರಿಗೆ ಅವ್ರು ಆ ಒಂದು ಇದ್ರಲ್ಲಿ ಇರ್ತಾರೆ. ಅವ್ರಿಗೆ ಇದು ಏನಕ್ ಬೇಕೋ, ಎಂಜಾಯ್ ಮಾಡ್ತಿದ್ದಾಗ ಏನ್ ಬೇಕೋ. ಮನುಷ್ಯನಿಗೆ ತುಂಬಾ ಕಷ್ಟ ಬಂದು ಅವನಿಗೊಂಥರ ಹಿಂಸೆ ಆಗಿ ಮಾನಸಿಕವಾಗಿ ಅವನು ಆದವನಿಗೆ ಇದು ಬೇಡಪ್ಪ, ಭವಸಾಗರ ಈಚೆ ಬರ್ಬೇಕು. ನೀನ್ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರೋನು ಅವ್ನಿಗೋಗಿ ಹೇಳಿ, ನಿನ್ ತಲೆಲ್ಲ, ನಿನ್ಗೆ ಎಂಜಾಯ್ ಮಾಡಕ್ ನಿಂಗೆ ಗೊತ್ತಿದ್ರೆ ತಾನೆ ಅಂತ ನಾನು. ಹೌದಲ್ವಾ? ಯೂಸ್ಲೆಸ್ ಫೆಲೋ, ನೀನ್ ಗುರುನು ಯೂಸ್ಲೆಸ್ ಅಂದ್ಬಿಡ್ತಾನ ಅವನು. ನಮಗೆ ಹೇಳಲ್ಲ, ನೀವ್ ಯಾವನ ಗುರುಗೂ ಬುದ್ಧಿ ಇಲ್ಲ, ನಿನ್ನೂ ಬುದ್ಧಿ ಇಲ್ಲ ಅಂತ ನಾನು. ಅದಕ್ಕೆ ಈ ಒಂದು ಆಧ್ಯಾತ್ಮಿಕ ಸತ್ಯನ ಏನ್ ಹೇಳ್ತಾರೆ, ನೀವು ಯಾರ ಹತ್ರನೂ ಇವನ್ ಹಂಚ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಅವ್ರು ತಿರ್ಗಾ ನಮ್ಗೆ ಏನೋ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕೊಡ್ತಾರೆ ಅಲ್ವಾ. ನಾವೇನೋ ಒಂದು ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇರ್ತೀವಿ ಪಾಸಿಟಿವ್, ಅದಕ್ಕೆ ಸತ್ಸಂಗ ಅನ್ಕೊಂಡು. ನಮ್ಗೆ ಈ ಬೇರೆಯವ್ರ ಜೊತೆ ಜಾಸ್ತಿ ಸೇರಿದಾಗ ಏನಾಗ್ಬಿಡುತ್ತೆ, ತಿರ್ಗಾ ಹೌದಲ್ವಾ ಅವ್ನ್ ಹೇಳೋದು ಒಂಥರ ಏನೋ ಸತ್ಯ ಅನ್ನೋ ಅಂತ ಅನ್ಸ್ಬಿಡುತ್ತೆ ತಿರ್ಗಾ. ಅಂದ್ರೆ ಗೋಯಿಂಗ್ ಬ್ಯಾಕ್. ಅದೇ ಅದಕ್ಕೆ ಆ ಒಂದು ಇದ್ರಲ್ಲಿ ನಾವು ಯಾಕೆಂದ್ರೆ ನಮಗೆ ಅಂತ ಗುರು ಸಿಕ್ಬಿಟ್ಟಿರೋದ್ರಿಂದ ಅವರು ಹೋಗಕ್ಕೆ ಬಿಡಲ್ಲ. ಪ್ಲಸ್ ಅವರು ಅಷ್ಟೊಂದು ರೀತಿಯಾಗಿ ಇದೊಂದು ಮಾಡ್ಬಿಟ್ಟಿದ್ದಾರೆ, AVSC ಮಾಡ್ಬಿಟ್ಟಿದ್ದಾರೆ, ಅದು ಮಾಡ್ಬಿಟ್ಟಿದ್ದಾರೆ, ಇದು ಮಾಡ್ಬಿಟ್ಟಿದ್ದಾರೆ. ಎಲ್ಲಿ ಹೋದ್ರು ಅದು ತಲೆ ಸುತ್ತಾ ಇರುತ್ತೆ ಅಲ್ವಾ. ಅದರಿಂದ ಇದೆ ಇಟ್ ಈಸ್ ನಾಟ್ ಲೈಕ್ ಪ್ರತಿ ಕ್ಷಣ ನಾವು ಈಗ ಎಲ್ಲಿ ನಾವ್ ಯಾರು ಬೆಳಗ್ಗೆ ಎದ್ದು ಏನಪ್ಪಾ ಊದಿನ ಕಡ್ಡಿ ಹಚ್ಬಿಟ್ಟು ದೀಪ ಹಚ್ಬಿಟ್ಟು ದೇವ್ರ ಪೂಜೆ ಮಾಡ್ಬಿಟ್ಟು ಆಫೀಸ್ಗೆ ಹೋಗ್ಬಿಟ್ರೆ ತಿರ್ಗಾ ನಾಳೆ ಬೆಳಗ್ಗೆ ತನಕ ದೇವ್ರು ನೋಡ್ತಿರ್ಲಿಲ್ವಲ್ಲ. ಈಗ ಆ ಕಾನ್ಸೆಪ್ಟೇ ಇಲ್ಲ ನಮ್ಮ ಎಲ್ಲಿ ಹೋದ್ರು ನಮ್ಗೆ ಇದೇ ತಿರ್ಗ್ತಾ ಇರುತ್ತೆ ತಲೆ. ಅಲ್ಲಿ ಹೋಗಿ ದೇವ್ರ ದೀಪ ಹಚ್ಚಿ ಮಾಡ್ಲೇಬೇಕು ಅಂತ ಏನಿಲ್ಲ. ಆದ್ರೆ ಒಂದು ಸಾಮಾಜಿಕ ಒಂದು ನಮ್ಮ ಸಂಸ್ಕಾರ ಮಾಡ್ಕೊಳ್ಳೋದಕ್ ಮಾಡ್ತೀವಿ.
ಮಾಡೋದು ತಪ್ಪು ಅಂತಲ್ಲ, ಆದ್ರೆ ಅಲ್ಲಿ ಏನಿದೆ ಸುಮ್ನೆ ಇವತ್ ಮಾಡಿದ್ರೆ ಸಾಕು, ಅವ್ನ್ ನೋಡ್ಕೊಳ್ತಾನೆ, ಅವ್ನ್ಗೆ ಇನ್ನೇನ್ ಕೆಲ್ಸ. ಈ ಪ್ರೈಮ್ ಮಿನಿಸ್ಟರ್ಗೆ ಏನ್ ಕೆಲ್ಸ ಇದೆ? ಅವ್ನ್ ನಮ್ಮನ್ನ ಉದ್ಧಾರ ಮಾಡೋದಲ್ವಾ, ಚೀಫ್ ಮಿನಿಸ್ಟರ್ಗೆ ಹೇಳೋದು. ಇಲ್ಲಿ ನೋಡಿದ್ರೆ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಆನಂದ್ ಮಕ್ಕಳು ಅವ್ರದೇ ತಾಪತ್ರೆ, ನಮ್ಮನ್ನೆಲ್ಲಿ ನೋಡ್ಕೊಳ್ತಾರೆ. ಆ ಲೆಕ್ಕದಲ್ಲಿ ಇಲ್ಲಿ ದೇವ್ರೇ ಇಲ್ಲ. ನಾನಿನ್ ದೇವ್ರಿದ್ದಾನೆ ಅಂತ ಮಾಡ್ಕೊಂಡು ನಾನು ಇನ್ನ ಫೂಲ್. ಇಲ್ಲಾರೆ ಪ್ರೈಮ್ ಮಿನಿಸ್ಟರ್ ಕಾಣಿಸ್ತಾನೆ, ಇವನಾರ ಅಲ್ಲಿ ನೀವ್ ಮೂಲಕ್ ಹೊರಡ್ರೆ ಆ ದೇವ್ರೇ ಇಲ್ಲ, ನೀನೇ ಅವನು. ಯು ಆರ್ ದಟ್ ನಮಗ್ ಗೊತ್ತಿಲ್ವಲ್ಲ. ಅದಕ್ಕೆ ಅದು ಅಂದ್ರೆ ಅದು ನಮ್ಮ ಇದರಲ್ಲಿ ರಕ್ತಗತವಾಗಿ ಆಳವಾಗಿ ಬಂದಿದೆ, ಅದು ತಪ್ಪಿಲ್ಲ. ಬಟ್ ಅದೆಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್. ಬಟ್ ಇಲ್ಲಿ ಟಚ್ ಆಗೋದಿದೆಯಲ್ಲ, ಇದು ಬಹಳಷ್ಟು ಇದಾಗಿ ಹೋಗುವಂತ ಡೀಪ್ ಥಾಟ್ ಥಿಂಕಿಂಗ್ ಇಸ್ ಆಲ್ವೇಸ್. ನೀವು ನಿಧಿಧ್ಯಾಸ ಅಂದ್ರೆ ಧ್ಯಾನಕ್ಕೆ ಕೂತ್ಕೊಳ್ಳೋದು ತಪ್ಪಿಲ್ಲ, ಸೈಲೆಂಟ್ ಆಫ್ ಮೈಂಡ್ಗಿನ್ನ ಮೈಂಡ್ ಓಡ್ತಾನೆ ಇರ್ಬೇಕು. ಇದು ಹೇಗೆ ಆವಾಗ ಐ ಥಿಂಕ್ ಕ್ಲೀನ್ ಆಗಿ ಕ್ಯಾಚ್ ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಹೌದು ಸರ್, ಅದೇ ಭಕ್ತಿಯೋಗ ಕೂಡ ಸಹ ಒಂದು ದೇವರನ್ನ ಅಥವಾ ಭಗವಂತನನ್ನ ಅರಿಯುವ ಮಾರ್ಗ ಆದ್ರೂ ಸಹ ಅಲ್ಲೂನು ಹೋಗ್ತಾ 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 ಸ್ಯಾಚುರೇಟ್ ಹೆಂಗ್ ಆಗ್ಬಿಡ್ತೀವಿ ಅಂತಂದ್ರೆ, ನೀವ್ ಹೇಳ್ದಂಗೆ ಈಗ ಎಲ್ಲ ನಮ್ಮಲ್ಲೇ ಭಗವಂತ ಇದ್ದಾಗ ಪೂಜೆ ಪುನಸ್ಕಾರ ಅದು ಹೌದು, ರಿಚುವಲ್ಸ್ ಒಂದ್ ದಾರಿಲಿ ಒಂದು ಶಿಸ್ತಿನ ಕ್ರಮ, ಒಂದ್ ಸತ್ಸಂಗ್, ಒಂದು ತರಂಗಗಳು ಇರ್ಲಿ ಅನ್ನೋ ಒಂದು ಕಾರಣಕ್ಕಾಗಿ ಇವೆಲ್ಲ ಮಾಡ್ಬೇಕೇ ಹೊರತು ಅದ್ರ ಹಿಂದಿನ ಸತ್ವ ಅಥವಾ ತತ್ವ ನೀವ್ ಹೇಳ್ದಂಗೆ ಖಂಡಿತವಾಗಿ ಅರಿಬೇಕು. ಪ್ರತಿ ಕ್ಷಣವೂ ನಾವು ಅವನ್ ಸ್ವರೂಪಿ ಅಂತ ಅಂದ್ಬಿಟ್ರೆ ಮುಗ್ದೋಯ್ತಲ್ಲ ಸರ್ ಎಲ್ಲ. ಈ ನೆಕ್ಸ್ಟ್ ಈ ಒಂದು ಇದರಲ್ಲಿ ಈ ಒಂದು ಯಾವ್ದೇ ಅಫ್ಕೋರ್ಸ್ ಇದು ಶ್ರುತಿ ಸ್ಮೃತಿ ಇದ್ರ ಮುಖಾಂತರ ಇದನ್ನ ತಿಳ್ಕೋಬೇಕು ಅಂತ ಹೇಳ್ತಾರೆ. ಇದೆಲ್ಲ ಗೊತ್ತಿರೋದೆ. ಇನ್ನೊಬ್ಬೊಬ್ರದನ್ನೇ ಧರ್ಮಶಾಸ್ತ್ರದಲ್ಲಿ ಎಷ್ಟು ಸ್ಮೃತಿ ಅಂತ ಒಬ್ಬರನ್ನ ಕೇಳ್ಬೇಕು. ನಾನೇನೋ ಈ ಸರಿ ಬರ್ಕೊಂಡ್ಬಿಟ್ಟಿದೀನಿ, ಪಾಪ ಎಷ್ಟೋ ಜನ ಬರ್ಕೊಂಡಿರ. ಅದು ಬೇಡ ಅನ್ಸುತ್ತೆ. ಯಾಕೆಂದ್ರೆ ಒಂದು 4 ಏನೋ ಸ್ಮೃತಿಗಳಿದೆ, ಒಂದು 5 ಬ್ರಹ್ಮ ಪುರಾಣಗಳಿವೆ, 2 ಇತಿಹಾಸ ಇದೆ, 6 ದರ್ಶನ ಇದೆ, 5 ಉಪವೇದ ಇದೆ, 6 ವೇದಾಂಗ ಇದೆ, 3 ಆಗಮಗಳಿದೆ ಅಂತ ಹೇಳಿದ್ದಾರೆ. ಇದು ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರುತ್ತೆ. ವೈಷ್ಣವ, ಶೈವ, ಶಕ್ತ ಆಗಮನ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಋಗ್ವೇದ, ಶ್ರುತಿಗಳಿದೆ ಅಂತ. ಇದೆಲ್ಲ ಈ ರಿಲೇಟೆಡ್ ಇಶ್ಯೂನೇ. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ, ಇದು ಶಂಕರಾಚಾರ್ಯರು ಹೇಳ್ಕೊಂಡ್ ಬಂದಿರೋದು ಈ ಗುರು ಪರಂಪರೆಯಿಂದಾನೇ ಬಂದ್ಬಿಟ್ಟಿದೆ. ಇದು ನಮಗೆ ಏನು ಇದೇ ಇಲ್ಲ, ಒಂದು ಏನು ಶ್ರೋತ್ರ ಮಾತ್ರ ಅಂತ ಹೇಳ್ದಂಗೆ ಒಬ್ಬರ ಬಾಯಿಂದ ಇದು ಗುರು ಪರಂಪರೆಯಿಂದ ಬಂದ್ಬಿಟ್ಟಿದೆ. ಸೊ ಇದು ಮುಖ್ಯ ಅಂತ ಹೇಳ್ತಾರೆ. ಸೊ ಈ ಒಂದು ಗುರುಪರ ಯಾವ ರೀತಿ ಒಬ್ಬರಿಂದ ಒಬ್ಬರಿಗೆ ಈ ಗುರುಪರೆ ಹೇಗೆ ಬಂತು ಅನ್ನೋದು ಐ ಥಿಂಕ್ ನಮ್ಮ ಉಮಾ ಅವರಿಗೆ ಸ್ವಲ್ಪ ಚೆನ್ನಾಗಿ ಗೊತ್ತಿದೆ ಅಂತ. ಅವರು ಗುರುಪರೆ ಮೂಲ ಎಲ್ಲಿಂದ ಬಂತು ಅಂತ ಹೇಳಿ, ನಾರಾಯಣಿಂದ ತಗೊಂಡು ಹೇಗ್ ಬಂತು ಅಂತ. ಈ ಹೇಗೆ ಬಂತು ಈಗ ಹಿಂದೆ ಅದೆಲ್ಲ ಹೇಳಿದೆ, 2 ಶ್ರುತಿ ಮತ್ತೆ ಸ್ಮೃತಿಗಳಿಂದ. ಶ್ರುತಿ ಮತ್ತು ಸ್ಮೃತಿಲಿ ಏನೇನ್ ಬಂತು ಹೇಗೆ ಅಂತ ಹೇಳಿ, ಶ್ರುತಿಯಿಂದ ಹೇಗೆ ಬಂತು 4 ವೇದಗಳು ಎಲ್ಲ. ಅಲ್ಲ ಅದು ಏನ್ ಬೇಡ, ಅದು ಹೇಳ್ತಾ ಇಲ್ಲ, ಅದ್ರ ಮುಂದೆ ಹೋಗ್ತೇನೆ ಒಂದ್ ನಿಮಿಷ. ಗುರು ಪರಂಪರಾ ನಾರಾಯಣ ಅದೇನೆ ಆ ಶ್ರುತಿಯಿಂದ ಬಂದಿರುವಂತದ್ದು 2. ಒಂದು ಈಶ್ವರನಿಂದ ಶುರುವಾಗತ್ತೆ, ಸದಾಶಿವನಿಂದ. ಇನ್ನೊಂದು ನಾರಾಯಣನಿಂದ ಶುರುವಾಗತ್ತೆ. ಒಂದು ಸದಾಶಿವ ಸಮಾರಂಭಂನ ಪ್ರತಿ ಸಲ ಹೇಳ್ತೀವಿ, ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಮ್ ಅಂತ ಹೇಳಿ. ನಾವು ಗುರು ಪರಂಪರೆಯನ್ನ ನಾವು ಸದಾಶಿವನ ಮೂಲ ಆದಿಗುರು ಅಂತ ಹೇಳಿ ತಗೊಂಡ್ಬಂದು, ಅಲ್ಲಿಂದ ಶಂಕರಾಚಾರ್ಯರು ಆದ್ಮೇಲೆ ಎಲ್ಲ ಬರುವಂತ ಗುರು ಪರಂಪರೆಗಳನ್ನ ನಾವು ಅದ್ರ ಮುಖಾಂತರ ನಾವು ಹೊರಡ್ತೀವಿ. ನಾವು ಅದು ಇದ್ರೊಳಗೆ. ಇನ್ನೊಂದು ನಾರಾಯಣನಿಂದ ಶುರುವಾಗತ್ತೆ. ನಾರಾಯಣಂ ಪದ್ಮಭವನ್
ನಾರಾಯಣಂ ಪದ್ಮಭವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂ ಚ ವ್ಯಾಸಂ ಶುಕಂ ಗೌಡ ಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಅತಾಸ್ಯ ಶಿಷ್ಯಂ ಅಂತ ಶ್ರೀ ಶಂಕರಾಚಾರ್ಯ ಅತಾಸ್ಯ ಪದ್ಮಪಾದಂ ಹಸ್ತಾಮಲಕಂಚ ಶಿಷ್ಯಂ ತಂ ತ್ರೋಟಕಂ ವಾರ್ತಿಕ ಕಾರ್ಯಮನ್ಯಂ ಅಸ್ಮದ್ ಗುರುಂ ಸಂತತ ಮಾನತೋಸ್ಮಿ ಅಂತ ಹೇಳಿ ಎಲ್ಲವನ್ನೂ ನಾವು ಅಲ್ಲಿಂದ ತಗೊಂಡ್ ಬರ್ತೀವಿ. ಮೂಲ ಎಲ್ಲಿಂದ? ಒಂದು ಬ್ರಹ್ಮನಿಂದ, ಇನ್ನೊಂದು ಸದಾಶಿವ. ಈಶ್ವರ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ ಅನ್ನೋದನ್ನ ನಾವು ತಗೊಂಡ್ ಬರ್ತೀವಿ. ಅಂದ್ರೆ ಬ್ರಹ್ಮ ಅಂದಾಗ ನಾವು ಇಲ್ಲಿ ಚತುರ್ಮುಖ ಬ್ರಹ್ಮನ ತಗೊಂಡ್ ಬರಲ್ಲ, ನಾವು ಪರಬ್ರಹ್ಮನನ್ನೇ ನಾವು ಹೇಳ್ತೀವಿ ನಾವು. ಸೊ ಹಾಗಾಗಿ ಏನಾಗುತ್ತೆ, ಈ ವೇದ ಜ್ಞಾನ ಅನ್ನೋದು ಪವಿತ್ರವಾದದ್ದು, ಇದು ಈಶ್ವರನಿಂದ ಬಂದದ್ದು ಅನ್ನೋದನ್ನ ನಾವು ನಮ್ಗೆ ಶ್ರುತಿಯಿಂದ ಹೇಳ್ಕೊಂಡ್ ಬರ್ತಾರೆ. ವೇದಗಳು ಬರುತ್ತೆ, ವೇದನಿಂದ ಉಪನಿಷತ್ತುಗಳು. ಅದ್ರೊಳಗೆ ಪ್ರತಿ ಒಂದ್ರೊಳಗೂ ನಮ್ಗೆ ಏನ್ ಹೇಳ್ತಾ ಇದ್ದಾರೆ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಥವಾ ಅಹಂ ಬ್ರಹ್ಮ ಅಸ್ಮಿ ಸರ್ವಂ ಕಲ್ವಿದಂ ಬ್ರಹ್ಮ ಉಪನಿಷತ್ ವಾಕ್ಯಗಳು. ಸೊ ಇದು ಮಾತ್ರ ವೇದ ಮಾತೆ ಏನ್ ಹೇಳಿದಾಳೆ ಅದು ಮಾತ್ರ ಸತ್ಯ, ಅದು ಬಿಟ್ಟು ಇನ್ನೆಲ್ಲವೂ ಮಿಥ್ಯಾ ಅಂತ ಹೇಳ್ತಾರೆ. ಈಗ ಇನ್ನೂ ಒಂದು ನೆಕ್ಸ್ಟ್ ಒಂದು ಶ್ಲೋಕದಲ್ಲಿ ನಮಗೆ ಮತ್ತೆ ವಿವರಿಸ್ತಾ ಬರ್ತಾರೆ. ಈ ಮಿಥ್ಯಾ ಪ್ರಪಂಚ ಅಂದ್ರೆ ಏನು ಅನ್ನೋದಕ್ಕೆ ಒಂದು ಇದ್ರೊಳಗೆ ಹೇಳ್ತಾರೆ. ಇದ್ರೊಳಗೆ ಭಗವಂತ ಹೇಗಿದ್ದಾನೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಬರುತ್ತೆ. ಈಶ್ವರೋ ವಸ್ತು ತತ್ವಜ್ಞೋ ನ ಚಾಹಂ ತೇಷು ಅವಸ್ಥಿತಃ ನ ಚ ಮಸ್ತಾನಿ ಭೂತಾನಿ ಇತ್ಯೇವಮೇವ ವಿಚೇಕ್ಲುಪತ್ ಅಂತ ಹೇಳಿ ಶ್ಲೋಕ 233 ಹೇಳ್ತಾ ಇದ್ದಾರೆ. ಏನದು? ಪರಮಾರ್ಥ ತತ್ವವನ್ನು ಬಲ್ಲ ಈಶ್ವರನು ಅವನು ಹೇಳ್ತಾ ಇದ್ದಾನೆ. ಏನು ಬ್ರಹ್ಮ ಏನ್ ಹೇಳ್ತಾ ಇದ್ದಾರೆ? ನಾನು ಪ್ರಾಣಿಗಳಲ್ಲಿ ಇರುವುದಿಲ್ಲ ಮತ್ತು ಪ್ರಾಣಿಗಳು ನನ್ನಲ್ಲಿ ಇರುವುದಿಲ್ಲ ಅಂತ ಈ ತರ ಹೇಳ್ತಾ ಇದ್ದಾನೆ. ಅದಕ್ಕೆ ನಮ್ಮಲ್ಲಿ ಇನ್ನೊಂದು ಒಂದು ಭಗವದ್ಗೀತೆ ಶ್ಲೋಕನ ಇದ್ರೊಳಗೆ ತಗೊಂಡ್ಬರ್ತಾ ಇದ್ದಾರೆ. ಮಯಾ ತತಮಿದಂ ಸರ್ವಂ ಜಗದ್ ಅವ್ಯಕ್ತ ಮೂರ್ತಿನ ಮತ್ಸಾನಿ ಭೂತಾನಿ ನ ಚಾಹಂ ತೇಷು ಅವಸ್ಥಿತಃ ಅಂತ ಹೇಳಿ ಭಗವದ್ಗೀತೆ ಶ್ಲೋಕ 9.4 ಹೇಳ್ತಾರೆ. ಏನ್ ಹಂಗಿದ್ರೆ ಭಗವಂತ ಹೇಳ್ತಾ ಇದ್ದಾನೆ, ಇಡೀ ವಿಶ್ವವನ್ನೇ ನಾನು ಆವರಿಸ್ಕೊಂಡಿದ್ದೀನಿ. ಯಾವ ರೀತಿಲಿ ಇದೀನಿ ನಾನು? ಸೂಕ್ಷ್ಮ ರೂಪದಲ್ಲಿದ್ದೀನಿ, ಅದೃಶ್ಯ ರೂಪದಲ್ಲೂ ಇದ್ದೀನಿ ನಾನು ಅಂತ ಹೇಳ್ತಾನೆ. ಎಲ್ಲಾ ಜೀವಿಗಳು ನನ್ನಲ್ಲಿ ಇದ್ದಾರೆ, ಆದ್ರೆ ನಾನು ಆ ಜೀವಿಗಳಲ್ಲಿ ಇಲ್ಲ. ಅಂದ್ರೆ ಇಡೀ ವಿಶ್ವವನ್ನೇ ಭಗವಂತ ಆವರಿಸ್ಕೊಂಡಿದ್ದಾನೆ. ಅಂದ್ಮೇಲೆ ಅವನು ಇಲ್ಲಿ ಬಿಟ್ಟು ಅಲ್ವಿಲ್ಲ ಇಲ್ಲ ಅಂತ ಹೇಳಕ್ಕಾಗತ್ತಾ? ಹಾಗಂದ್ಮೇಲೆ ಈ ವಿಶ್ವ ಬೇರೆ, ಭಗವಂತ ಬೇರೆ ಅನ್ನೋದು ದ್ವೈತ ಇಲ್ಲ ಅಂತ ಹೇಳಿ ಮತ್ತೆ ಇನ್ನೂ ಅದಕ್ಕೆ ವಿಷ್ಣು ಸಹಸ್ರನಾಮದ ಒಂದು ಶ್ಲೋಕನ ಹೇಳ್ತಾರೆ. ವಿಷ್ಣು ವಶತ್ಕಾರು ಅಂತ ಹೇಳಿ, ಅಂದ್ರೆ ಆ ವಿಷ್ಣುನೇ ಈ ವಿಶ್ವ ರೂಪದಲ್ಲಿ ಇದ್ದಾನೆ ಅಂತ ಹೇಳಿ. ಸೊ ಮತ್ತೆ ಈಗ ಮುಂದೆ ಮತ್ತೆ ಇದು ನಮ್ಗೆ ಯಾವಾಗ್ಲೂ ನಾವು ಈ ಜೀವ ಜಗತ್ತು ಎರಡೇ ನನ್ನಲ್ಲಿ ಈಶ್ವರ, ಮೂರು ಇದನ್ನ ನಾವು ಇಟ್ಕೊಂಡು ನಾವು ಹೋಗ್ತಾ ಇದೀವಿ ನಾವು. ಯಾಕೆಂದ್ರೆ ನನ್ಗೆ ಬೇರೆ ಮಾಡ್ಕೊಂಡಿದ್ದೀನಿ, ನಾನ್ ಬೇರೆ, ಜಗತ್ ಬೇರೆ, ಈಶ್ವರ ಬೇರೆ ಅನ್ನೋದು ನಮ್ಗೆ ಇನ್ನು ಪೂರ್ಣವಾಗಿ ನಮ್ಗೆ ಮೂರು ಇಲ್ಲ ಒಂದೇ ಇರುವಂತ ಸತ್ಯ ಅನ್ನೋದು ಇನ್ನು ನಮ್ಗೆ ಪೂರ್ಣವಾಗಿ ಆಗಿಲ್ಲ. ಹಾಗಾಗಿ ನಾವು ಇವಾಗ ಜಗತ್ ಮಿಥ್ಯಾ ಅನ್ನೋದನ್ನ ಹೇಗೆ ಮಿಥ್ಯಾ ಅನ್ನೋದು ತೆಗೆದು ಹಾಕೋದು ಅನ್ನೋದ್ರ ಬಗ್ಗೆ ನಾವು ಇಷ್ಟು ಹೊತ್ತು ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀವಿ. ಮತ್ತೆ ಇಲ್ಲಿ ಅದೇ ಹೇಳ್ತಾರೆ, ಜಗತ್ ಸತ್ಯ ಅಂದ್ರೆ ಮತ್ತೆ ಎರಡು ಸತ್ಯ ಆಗತ್ತೆ, ಇರೋದೇ ಒಂದೇ ಒಂದು ಸತ್ಯ ಅಂತ ಹೇಳಿ. ಮತ್ತೆ ಇದು ಏನ್ ಹೇಳ್ತಾ ಇದ್ದಾನೆ, ಇದೇನಾದ್ರು ಸಪೋಸ್ ನಾವೇನಾದ್ರು ಜಗತ್ತು ಸತ್ಯ ಅಂತ ಹೇಳಿದ್ರೆ ಇಲ್ಲೇನಾಗತ್ತೆ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದೇನಾಗತ್ತೆ, ಒಂದು ಸುಳ್ಳು ಅಂತ ಆಗ್ಬಿಡುತ್ತೆ. ಭಗವಂತನೇ ಸುಳ್ಳು ಹೇಳ್ಬಿಡ್ತಾ ಇದ್ದಾನೆ ಅನ್ನೋ ತರದಾಗತ್ತೆ. ಹಾಗಲ್ಲ, ಭಗವಂತ ಏನಂದು, ಭಗವಂತ ಎಲ್ಲ ಜೀವಗಳಲ್ಲಿದ್ದಾನೆ, ಬ್ರಹ್ಮನಲ್ಲಿ ಎಲ್ಲವೂ ಅಡಗಿದೆ. ಆದ್ರೆ ಆ ಬ್ರಹ್ಮನಲ್ಲಿ ಯಾವುದು ಇಲ್ಲ ಅನ್ನೋದನ್ನ ಹೇಳುತ್ತಾರೆ. ಅಂದ್ರೆ ಎಲ್ಲವೂ ಸೃಷ್ಟಿ ಈಶ್ವರನಿಂದ ಸೃಷ್ಟಿ ಆಗತ್ತೆ, ಮತ್ತೆ ಈಶ್ವರನಿಂದ ಅದು ಅದ್ರೊಳಗೆ ಲೀನ ಆಗತ್ತೆ. ಅದಕ್ಕೆ ತುಂಬಾ ಒಂದೊಂದು ಉದಾಹರಣೆ ಅಲೆಗಳು ಚೆನ್ನಾಗಿದೆ ನನ್ಗೆ. ಪ್ರತಿ ಸಲ ಇದು ಅಲೆಗಳು ಏನು ನೀರಲ್ಲಿ ಹುಟ್ಟತ್ತೆ ಮತ್ತೆ ನೀರಲ್ಲಿ ವಾಪಸ್ ಸೇರತ್ತೆ.
ಅದೇ ತರ ಮತ್ತೆ ಬಂಗಾರದ ಇದು ಬಂಗಾರದ ಒಡವೆಗಳಾಗ್ಲಿ ನೀರಿಂದಾಗ್ಲಿ ತುಂಬಾ ಚೆನ್ನಾಗಿ ಬೇರೆ ಬೇರೆ ತರದಲ್ಲಿ ಅದನ್ನ ವಿವರಿಸ್ತಾರೆ. ತುಂಬಾ ಚೆನ್ನಾಗಿದೆ ಅದು. ಒಂದೊಂದ್ ಕಂಟೆಸ್ಟ್ಗೆ ಒಂದೊಂದ್ ಚೂರ್ ಬೇರೆ ತರ ಆಗ್ತಾ ಬರುತ್ತೆ. ಇಲ್ಲಿ ನಾವೇನ್ ಹೇಳ್ತಾ ಇದೀವಿ, ಅಲೆಗಳು ನೀರಲ್ಲಿ ಹುಟ್ಟಿ ನೀರಲ್ಲೇ ಸೇರುತ್ತೆ. ಹಾಗೆ ಬಂಗಾರದ ಒಡವೆಗಳು ಸಹ ಬಂಗಾರದಿಂದ ಹುಟ್ಟಿ ಅದು ಹುಟ್ಟಿದ್ದಿರೋದು ಬಂಗಾರನೇ ಆಗಿರುತ್ತೆ. ಹಾಗೆ ಈಶ್ವರನಿಂದ ಏನು ಸೃಷ್ಟಿ ಆಗತ್ತೆ ಅವೆಲ್ಲ ಪುನಃ ಈಶ್ವರನಲ್ಲೇ ಸೇರ್ಕೊಳ್ತವೆ ಅಂತ ಹೇಳಿ. ಸೊ ಈಗ ನಾವು ಸುಮ್ಮನೆ ಇನ್ನೊಂದು ಉದಾಹರಣೆ ಹೋದ್ರೆ ನಾವು ಏನಾಗುತ್ತೆ, ಎಚ್ಚರದಲ್ಲಿ ಈ ಸೃಷ್ಟಿ ಬಂತು, ಪ್ರಪಂಚ ಬಂತು, ಎಲ್ಲ ಬಂತು. ಸೊ ಇಲ್ಲಿ ಎರಡೇ ತಗೋಣ, ಎಚ್ಚರ ಮತ್ತೆ ಇದು ಗಾಢ ನಿದ್ರೆ ತಗೋಣ. ಗಾಢ ನಿದ್ರೆಯಲ್ಲಿ ಏನಾಗುತ್ತೆ, ಯಾವುದೂ ಇಲ್ಲ, ಈ ಪ್ರಪಂಚನೂ ಇಲ್ಲ, ಏನೂ ಇಲ್ಲ. ಹಾಗಾದ್ರೆ ಇವೆಲ್ಲ ಎಲ್ಲಿ ಹೋಯ್ತು ಇವೆಲ್ಲ ಅಂತಂದಾಗ ಎಲ್ಲವೂ ಅವ್ಯಕ್ತ ರೂಪದಲ್ಲಿ ಸೇರ್ಕೊಳ್ಳುತ್ತೆ. ಗಾಢ ನಿದ್ರೆಯಲ್ಲಿ ಎಲ್ಲವೂ ಲೀನ ಆಗುತ್ತೆ. ಈಶ್ವರನಿಂದ ಏನ್ ಹೇಳ್ತಾರೆ, ಸೃಷ್ಟಿ ಮತ್ತೆ ಇದು ಎಲ್ಲ ಏನಾಗುತ್ತೆ, ಲೀನ ಆಗಿರುತ್ತೆ ಇದ್ರೊಳಗೆ, ಬೀಜ ರೂಪದಲ್ಲಿ ಅವ್ಯಕ್ತ ರೂಪದಲ್ಲಿ ಇರುತ್ತೆ. ಮತ್ತೆ ಎಚ್ಚರ ಆಯ್ತಾ, ವ್ಯಕ್ತ ರೂಪಕ್ಕೆ ಬರುತ್ತೆ. ಅದು ಹಾಗೆ ಈಶ್ವರನ ಸೃಷ್ಟಿನೂ ಹೇಗೆ ಭಗವಂತನದಲ್ಲಿ ಎಲ್ಲ ವ್ಯಕ್ತ ಆಗಿ ಹೇಗೆ ಎಲ್ಲವೂ ಪ್ರಳಯದಲ್ಲಿ ಲೀನ ಆಗತ್ತೋ, ಹಾಗೆ ನಮ್ಮಲ್ಲೂ ಸಹಿತ ನಿತ್ಯ ಪ್ರಳಯ ನಡೆಯುತ್ತೆ. ನಾವು ನಮ್ಮಲ್ಲಿ ಗಾಢ ನಿದ್ರೆಯಲ್ಲಿ ದಿನ ಪ್ರಳಯ ನಡೆಯುತ್ತೆ, ನಿತ್ಯ ಪ್ರಳಯ ಆಗುತ್ತೆ. ಅದಕ್ಕೆ ನಿತ್ಯ ಪ್ರಳಯ ಅಂತಾರೆ, ಭಗವಂತನಿಗೆ ಮಹಾಪ್ರಳಯ ಅಂತ ಹೇಳಿ. ಸೊ ಹಾಗೆ ನಾವು ಎರಡೇ ಉದಾಹರಣೆ ನಮ್ಗೆ, ಎಚ್ಚರ ಮತ್ತೆ ಗಾಢ ನಿದ್ರೆ ಎರಡು. ಹಾಗೆ ಹೀಗೆ ಇದನ್ನು ಅಷ್ಟೇ, ಇದ್ರೊಳಗೆ ನಾವು ಹೇಗೆ ಭಗವಂತನ ಇದ್ರೊಳಗೆ ಉದಾಹರಣೆ ಹೇಳ್ತಾರೆ ಅಂತಂದ್ರೆ, ಮತ್ತೆ ಇಲ್ಲಿ ಇನ್ನೊಂದು ಕಾಂಟ್ಯಾಕ್ಟ್ ಮಾಡ್ತಾರೆ. ಈಶ್ವರ ಜೀವಿಗಳಲ್ಲಿಲ್ಲ ಅಂತಂದ್ರೆ ಈಶ್ವರ ಜೀವಿಗಳನ್ನ ಅವಲಂಬಿಸಿಲ್ಲ. ಹಾಗೆ ನೀರು ಅಲೆ ನೀರನ್ನು ಅವಲಂಬಿಸದೆ, ನೀರಿಲ್ದಲೆ ಅಲೆ ಇಲ್ಲ, ನೀರಿದ್ರೆ ಮಾತ್ರ ಅಲೆ ಬರುತ್ತೆ. ಹಾಗೆ ನೀರು ಅಲೆನ ಅವಲಂಬಿಸಿಲ್ಲ. ಒಡವೆ ಬಂಗಾರನ ಅವಲಂಬಿಸಿದ ವಿನಃ ಬಂಗಾರ ಒಡವೆನ ಅವಲಂಬಿಸಿಲ್ಲ ಅಂತ ಹೇಳ್ತಾರೆ. ಪ್ರಪಂಚ ಅನ್ನೋದನ್ನ ಈಶ್ವರನನ್ನ ಅವಲಂಬಿಸಿದೆ ಹೊರತು ಈಶ್ವರ ಈ ಪ್ರಪಂಚನ ಅವಲಂಬಿಸಿಲ್ಲ. ಹಾಗೆ ಎಲ್ಲಾ ಜೀವಿಗಳು ಸಹಿತ ಈಶ್ವರನನ್ನ ಅವಲಂಬಿಸಿದೆ ವಿನಃ ಈಶ್ವರ ಜೀವಿನ ಅವಲಂಬಿಸಿಲ್ಲ. ಏನ್ ಹಂಗಂತಂದ್ರೆ ಎಲ್ಲವೂ ಆ ಪರಬ್ರಹ್ಮನ ಸೃಷ್ಟಿಯಲ್ಲಿ ಎಲ್ಲವೂ ಕಾಣಿಸ್ತಾ ಇದೆ ಅಷ್ಟೇ ಹೊರತು ಆ ಪರಬ್ರಹ್ಮನಲ್ಲಿ ಯಾವುದೂ ಇಲ್ಲ. ಹೇಗೆ ಎಚ್ಚರದಲ್ಲಿ ಎಲ್ಲವೂ ಕಾಣ್ತಾ ಇದೆ, ಗಾಢ ನಿದ್ರೆಯಲ್ಲಿ ಎಲ್ಲವೂ ಹೇಗೆ ಎಲ್ಲ ಲೀನ ಆಗಿದೆ, ಅದೇ ತರ ಈ ಸೃಷ್ಟಿ ಅನ್ನೋದನ್ನ ಹೇಳಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಮುಂದಿನ ಶ್ಲೋಕನೂ ಹೇಳ್ಬೇಕಾ? ಬೇರೆಯವ್ರ ಅವಕಾಶ ಮಾಡಿ ಕೊಡಿ ಮೇಡಮ್. ನೀವೇನ್ ಇರೋದೇ ಮುಗಿಸ್ಬಿಡ್ತೀರ ನೀವೊಬ್ರೆ ಹೇಳಿ, ಅದಕ್ಕೆ ನೀವು ಸಮರ್ಥರು. ಆದ್ರೆ ನಂಗೆ ಒಂದು ಡೌಟ್ ಇಲ್ಲಿ ಬಂತು. ಏನು ಅಂದ್ರೆ ಮೇಡಮ್, ಈಗ ನಮ್ಮ ಮನೆಯವರು ಈ ತನಿಷ್ಕ್ಗೆ ಹೋಗಿ ಆಭರಣ ತಗೊಳ್ಳೋಣ ಅಂತ ಹೇಳ್ತಾರೆ. ನನಗೆ ಅಲ್ಲಿ ಆಭರಣ ತಗೊಳ್ಬೇಕು ಅಂತ ಹೇಳಿದಾಗ ನನಗೆ ಅಲ್ಲಿ ಅವ್ರಿಗೆ ಆಭರಣ ಅಟ್ರಾಕ್ಷನ್ ಆಗಿದೆಯೋ ಅಥವಾ ಬಂಗಾರ ಅಟ್ರಾಕ್ಷನ್ ಆಗಿದೆಯೋ ಗೊತ್ತಾಗ್ಲಿಲ್ಲ. ಆದ ಕಾರಣ ಇದು ಹೇಗೆ ಇದು ಮೂಲಕ್ಕೆ ಹೋಗ್ಬೇಕಾದ್ರೆ ಈ ಆಭರಣದ ಮುಖಾಂತರವೇ ಹೋಗ್ಬೇಕಾ, ಆಭರಣ ಇಲ್ದಿರನೇ ಆ ಬಂಗಾರದ ಪಡಿಬೋದಾ ಅಂತ. ಬಹಳ ಒಳ್ಳೆ ಪ್ರಶ್ನೆ ಸರ್. ಬಂಗಾರ ಅಂದ್ರೆ ಆ ಚಿನ್ನ ಇದ್ರೆ ಮಾತ್ರನೇ ಒಡವೆಗಳು, ಆ ಚಿನ್ನ ಇಲ್ಲ ಅಂದ್ರೆ ಒಡವೆಗಳು ಇಲ್ಲ. ಅದರಿಂದ ಆಗಿರುವಂತದ್ದೆಲ್ಲ ಅಂತ. ಮಣ್ಣಿದ್ರೆ ರೂಪಗಳು, ಮಡಿಕೆ ಎಲ್ಲ ಅದುವೆ. ಆ ಮಣ್ಣೇ ಇಲ್ಲ ಅಂತಂದ್ರೆ ಯಾವ್ದ ರೂಪಗಳು ಇಲ್ಲ. ಆದ್ರೆ ಹಾಗಾಗಿ ಈಶ್ವರ ಇಲ್ದೆ ಅಥವಾ ಭಗವಂತ ಬ್ರಹ್ಮ ಇಲ್ದೆ ಯಾವ ಜೀವಿಗಳು ಇಲ್ಲ. ಜೀವಿ ಫಸ್ಟ್ ಬಂದಿದ್ರೆ ಜೀವಿಯಲ್ಲಿ ಬ್ರಹ್ಮನಿದಾನೆ ಅಂತ ಹೇಳ್ಬೋದು. ಜೀವಿ ಫಸ್ಟ್ ಬಂದಿಲ್ವಲ್ಲ, ಅವನ್ ಬಂದಿರೋದೇ ಬ್ರಹ್ಮನ ಚೈತನ್ಯದಿಂದ ಅನ್ನೋದ್ರಿಂದ ಆ ಸೆಂಟೆನ್ಸ್ ಚೆನ್ನಾಗಿದೆ ಅಲ್ವಾ ಸರ್? ಅಂದ್ರೆ ಬ್ರಹ್ಮ ಹೇಳ್ತಾನೆ, ಅಂದ್ರೆ ಬ್ರಹ್ಮ ನಾನು ಜೀವಿಗಳಲ್ಲಿದ್ದೀನಿ ಆದ್ರೆ ಜೀವಿಗಳಲ್ಲಿ ನಾನಿಲ್ಲ ಅನ್ನೋದು ಒಂಥರ ಎಂತ ಬ್ಯೂಟಿಫುಲ್ ಸೆಂಟೆನ್ಸ್. ಅದನ್ನ ಡಿಸೆಕ್ಟ್ ಮಾಡಿ ಡಿವೈಡ್ ಮಾಡ್ತಾ ಹೋದ್ರೆ ಮಾತ್ರ ಅರ್ಥ ಆಯ್ತು. ಇವಾಗ ನೀವು ತುಂಬಾ ಚೆನ್ನಾಗಿರೋ ಕ್ವೆಶ್ಚನ್ ಕೇಳಿದ್ರಿ,
ಫಸ್ಟ್ ಕ್ಲಾಸ್ ಆನ್ಸರ್ ಆಲ್ಸೋ. ಅಲ್ಲ, ಇದು ಆಭರಣ ಉಪಯೋಗಿಸಿದ್ರೆ ಏನ್ ತಪ್ಪೇನಿಲ್ಲ. ಆದ್ರೆ ನಾವು ಆ ತತ್ವ ತಿಳ್ಕೊಳಕ್ ಬಂದಿದೀವಿ. ಯಾಕೆಂದ್ರೆ ನಾವ್ ಈಗ ಇಷ್ಟೆಲ್ಲಾ ಗೊತ್ತಿದ್ರು ನಿಮ್ಮನ್ನ ಎಲ್ಲನ್ನ ಹೋಗ್ಬಿಟ್ಟು ಗೋವಾ ಬೀಚಿಗೆ ಬಿಡಿ, ಅದ್ ಅಲೆ ಬಿಡ್ರಿ, ನಂಗೆ ಗೊತ್ತು ಮೂಲ ನೋಟ ಸಮುದ್ರ, ನಾನೇನು ಆಡಲ್ಲ ಅನ್ನಲ್ಲ. ನಾವು ಹೋಗಿ ಹೇಗಿರಿ ಬಗ್ರಿ ಮಾಡ್ತೀವಿ. ಅಂದ್ರೆ ಇಲ್ಲೇನು ಅಂದ್ರೆ ಆಭರಣ ಇದ್ರೂನು ಅದು ತತ್ವ ತಿಳ್ಕೊಂಡ್ರು ಅದ್ರಲ್ಲಿ ನೀನ್ ಈ ಪ್ರಪಂಚದಲ್ಲಿ ಮಿಥ್ಯಾ ಅಂತ ನೀನ್ ಎಂಜಾಯ್ ಮಾಡೋದು ತಪ್ಪು ಅಂತ ಏನ್ ಹೇಳಿಲ್ಲ ಅಲ್ಲಿ. ಯಾಕೆಂದ್ರೆ ಅದು ಕೆಲವ್ರದಕ್ಕೆ ನೆಗೆಟಿವ್ ವೇನಲ್ಲಿ ಇರ್ತಾರೆ, ಇದೆಲ್ಲ ಮಾಡದ್ಮೇಲೆ ಏನು ಸುಮ್ನೆ ಕುತ್ಕೋಬೇಕು, ಹಾಗೇನಿಲ್ಲ. ಎಲ್ಲವೂ ಅವನೇ ಆಗಿರುವಾಗ ಯು ಎಂಜಾಯ್ ಇಟ್, ಬಟ್ ಯು ನೋ ದ ರೂಟ್ ಆಫ್ ಆಲ್ ದಟ್ ಈಸ್ ದಟ್ ಪರಬ್ರಹ್ಮನ್ ಅಂತ. ಯಾಕಂದ್ರೆ ಅದರ್ವೈಸ್ ನಾವ್ ಎಲ್ಲೂ ಹೋಗಕ್ಕೆ ಆಗಲ್ಲ. ಈಗ ನಮ್ಮ ಎಲ್ಲನ ಹೋಗ್ಬಿಟ್ಟು ಎಲ್ಲನ ಬೀಚ್ ರೆಸಾರ್ಟ್ ಗೋಣ, ಅಯ್ಯ ಬಿಡ್ರಿ ಅಲೆ ಏನದು, ಅದ್ರ ಮೂಲ ಗೊತ್ತಿಲ್ಲ ನಂಗೆಲ್ಲ ಗೊತ್ತಪ್ಪಡ ಅಂತ ಕೂದ್ರೆ ನನ್ ಮುಂದೆ ಅದ್ ಏನ್ ಎಂಜಾಯ್ ಮಾಡ್ದಂಗಾಗುತ್ತೆ. ಯು ಹ್ಯಾವ್ ಟು ಎಂಜಾಯ್ ಬೋತ್ ಇನ್ ದಿಸ್ ಅಂಡ್ ದಟ್, ಬಟ್ ಯು ಶುಡ್ ವೆಲ್ ಎಸ್ಟಾಬ್ಲಿಷ್ ದಟ್ ಐ ಆಮ್ ಬ್ರಹ್ಮನ್ ಅನ್ನೋದು ಅಲ್ಲಿ ಕಾನ್ಸೆಪ್ಟ್. ಅದಕ್ಕೆ ಆಭರಣಗಳ ಹಂಗೆ ಹಾಕೊಂಡ್ರೆ ಹೆಣ್ಮಕ್ಳಿಗೆ ಯಾರಿಗೂ ಆಭರಣನೇ ಬೇಡಪ್ಪ ಅದು ಅಂತ ಆಗುತ್ತಾ? ಅದು ಎಡಿತಾನೆ ಇರುತ್ತೆ ಎಲ್ಲ ನಾವು ಹೋದ್ರೆ. ಸ್ಯಾರಿ ಬೇಡ ಅನ್ಸುತ್ತಾ? ನೀವ್ ಹೇಳಿದ್ ಕರೆಕ್ಟ್ ಅಲ್ವಾ? ಆದ್ರೆ ಎಸ್ಟಾಬ್ಲಿಷ್ ನಿಜವಾಗ್ಲು ಸತ್ಯವಾಗ್ಲು ಕರೆಕ್ಟ್ ಆಗಿ ದೆನ್ ಅಂಡ್ ದೇರ್ ಅಂತಾರಲ್ಲ ಗುರುಗಳು. ಎಸ್ಟಾಬ್ಲಿಷ್ ಆಗೋದ್ಮೇಲೆ ನಿಮ್ಗೆ ನಿಜವಾಗ್ಲು ಅಲೆ ನೀರು ಎಲ್ಲವೂ ಒಂದೇ, ಮಡವೆ ಇದು ಎಲ್ಲವೂ ಒಂದೇ, ಯಾವ್ದ್ರಲ್ಲೂ ಆ ನಿರಾಸಕ್ತಿ ತಾನೇ ತಾನಾಗ ಆಮೇಲೆ ಬಿಡುತ್ತೆ. ಈಗ ಅಷ್ಟ ಸಾಧ್ಯ ಇಲ್ಲ. ನಮ್ ಗುರುಗಳು ಏನ್ ಹೇಳಿದಾರೆ, ಅಲ್ಲಿ ನಿರಾಸಕ್ತಿ ಕ್ವಶನ್ನೇ ಬರಲ್ಲ. ಅವನ್ ನನಗೆ ಅಫೋರ್ಡಬಲ್ ಇದ್ದು ನನಗೆ ಒಳ್ಳೆ ಇಂಪೋರ್ಟೆಡ್ ಕಾರ್ ಇದ್ರೆ ಐ ಎಂಜಾಯ್ ವಾಟ್ ಈಸ್ ದೇರ್. ಅದಿಲ್ವಾ ಇಲ್ಲ ಅಂತಿರ್ತೀನಿ. ಹಾಗೆ ನಾವು ಬಂಗಾರ ಇದೆ ಅಂತ ತಕ್ಷಣ ಅದು ಹಾಕೊಳ್ಳೋದೇ ತಪ್ಪು ಅನ್ನೋ ಕಾನ್ಸೆಪ್ಟ್ಗೆ ಹೇಳೋ ಹಂಗಿಲ್ಲ. ಇದೇ ಹಾಕೊಳ್ತೀನಿ, ಇಲ್ವಾ ಅದ್ರ ಬಗ್ಗೆ ಚಿಂತೆ ಇಲ್ಲ, ಹೌದಲ್ವಾ? ಸೊ ಅದಕ್ಕೆ ಅವನು ನಿಜವಾದ ಜ್ಞಾನಿ. ಬೇರೆಯವ್ರು ಏನ್ ಮಾಡ್ತಾರೆ, ಅಯ್ಯೋ ನೀನು ಈ ಸನ್ಯಾಸಿಗಳು ನಮ್ಮನೆಗೆ ಯಾರೋ ಒಬ್ರು ಬರ್ತಾರೆ, ಅವ್ರು ಇದೆಲ್ಲ ನೀವು ಬಿಟ್ಬಿಡ್ಬೇಕು, ಇದು ಆಗೋ ತನಕ ಆಗಲ್ಲ ಅಂತ. ಅದು ಅವ್ರ ತಲೆಯಲ್ಲಿ ಹಂಗೆ ಇಟ್ಕೊಂಡ್ಬಿಟ್ಟಿದಾರೆ ಅಷ್ಟೇ. ಏಕೆಂದ್ರೆ ನೀವು ಭೋಗದಲ್ಲಿ ಇದ್ಬಿಟ್ಟು ನೀವು ಇದನ್ನ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಭೋಗದಲ್ಲಿ ಇರಬಾರ್ದು ಅಂತ ಏನು ಹೇಳಿಲ್ಲ ಅವರು, ಭೋಗ ಆದ್ರೆ ನೀನ್ ಅದ್ರ ಲಿಮಿಟೇಷನ್ಸ್ ಇರುತ್ತೆ. ಆ ಒಂದು ಇದ್ರಲ್ಲಿ ನೀನು ಅದನ್ನ ಎಂಜಾಯ್ ಮಾಡ್ಬಾರ್ದಪ್ಪ. ನೀನು ಏನೋ ಒಂದೊತ್ತು ತಿನ್ಕೊಂಡು ಇದ್ ಮಾಡಿ ಗಡ್ಡ ಬಿಟ್ಕೊಂಡಿರ್ಬೇಕು ಅಂತ ಹೇಳಿದ್ದಾರೆ. ಬಟ್ ಕೆಲವರು ಆ ಆಸ್ಪೆಕ್ಟ್ ಅಲ್ಲಿ ಬಹಳ ಜನ ಇರ್ತಾರೆ, ಅದಾಗೋ ತನಕ ಸಿಗಲ್ಲ, ಹಿಮಾಲಯಕ್ಕೆ ಹೋಗೋ ತನಕ ಸಿಗಲ್ಲ ಅಂತ ಹೇಳೋದು ಅದೆಲ್ಲ ಮೈಂಡ್ ಸೆಟ್. ಅವ್ರಗಳಿಗೆ ನಾವು ಅರ್ಥ ಮಾಡ್ಸಕ್ ಆಗೋದೇ ಇಲ್ಲ. ಕರೆಕ್ಟ್ ಸರ್, ನೀವ್ ಹೇಳಿದ್ ಕರೆಕ್ಟ್ ಸರ್. ಏನ್ ಮಾಡೋಣ ಸರ್, ನಮಗದು ಈ ಜನ್ಮದಲ್ಲಿ ಆಗಲ್ಲ ಅನ್ಕೊಂಡು ಸುಮ್ನೆ ಇದ್ಬಿಡ್ಬೇಕಷ್ಟೇ. ಹಾಗೆ ಅವ್ರಿಗೇನಾದ್ರು ಇದು ಹೇಳಕ್ ಹೋದ್ರೆ ಅವನು ನನ್ನ ಹುಚ್ಚ ಅಂತಾನೆ. ಅದಕ್ಕೆ ಅವನು ಸರಿ, ನಾನ್ ಸರಿ. ಚೆನ್ನಾಗಿತ್ತು ಮೇಡಮ್ ನವರು. ಬಹಳ ಅಂಟಿಕೊಳ್ಳದಿರುವಿಕೆ, ಅಂಟ್ಕೋಬಾರ್ದು. ಅದೇ ಇದ್ರೂ ಓಕೆ, ಇಲ್ದೇ ಇದ್ರು ಓಕೆ. ಆ ಸೆಪ್ಟೆಗೆ ಬಂದಾಗ ಈಗ ನಾವು ಈ ಸುಮ್ನೆ ಒಂದು ಯೋಚನೆ ಮಾಡ್ಬೇಕು. ಸಡನ್ ಆಗಿ ಏನೋ ಒಂದು ಸೈಕ್ಲೋನ್ ಆಯ್ತಪ್ಪ, ಅಥವಾ ಏನೋ ಒಂದು ವಾರೆ ಆಯ್ತು, ನಮ್ ಮನೆನೇ ಬಿದ್ದೋಯ್ತು. ಈಗ ನಮ್ಮ ಮನಸ್ಥಿತಿ ಅವಾಗ ಏನಿರ್ಬೇಕು? ಅಯ್ಯೋ ಬೇರೆಯವ್ರಾದ್ರೆ ಹಾಹಾಕಾರ, ಮಕ್ಕಳೇನು, ನಾನೇನು, ಊಟಕ್ಕೇನು, ತಿಂಡಿ ಏನು ನಮ್ಗ್ ಮೈಂಡ್ ಸೆಟ್ ಎಲ್ಲಾಗಿರುತ್ತೆ. ಎಲ್ಲವೂ ಅಶಾಶ್ವತ ಅಂದಾಗ ಈ ಸ್ಟೇಜಲ್ಲಿ ನಾನು ನಿಲ್ಸ್ಬಿಟ್ಟಿದ್ದಾನೆ. ಓಕೆ, ನೀನ್ ಭಿಕ್ಷಾ ಪಾತ್ರೆ ಇಟ್ಕೊಂಡ್ರು ಓಕೆ, ಅಲ್ಲೇ ಬರ್ಬೇಕು. ಅದಿಲ್ಲ ಅಂದ್ರೆ ಇವಾಗ ಪೀಪಲ್ ಆರ್ ಈ ಸೈಬರ್ ಕ್ರೈಮ್ಸ್ ಆಗ್ತಾ ಇದೆಯಲ್ಲ, ಅದೆಲ್ಲ ನೋಡ್ತಿದ್ರೆ ಹೌ ಮಚ್ ಪೀಪಲ್ ಹ್ಯಾವ್ ದಿಸ್ ಒನ್ ಅಂತ. ಯಾರಿಗೂ ನೆನ್ನೆ ನಮ್ಮ ಇನ್ನೊಬ್ರಿಗೂ ಕೇಳ್ತಾ ಇದ್ದೆ, ಅಯ್ಯೋ ಎಲ್ಲ ಅವ್ರಿಗೆ ಏನ್ರಿ ಗೊತ್ತೇನ್ರಿ, ಎಲ್ಲ ಇಲ್ಲೀಗಲ್ ಆಗಿ ದುಡ್ಡು ಮಾಡ್ಬಿಟ್ಟಿರ್ತಾರೆ, ಇಲ್ಲೀಗಲ್ ಆಗಿ ಎಲ್ಲ ಮಾಡ್ಬಿಟ್ಟಿರ್ತಾರೆ. ಅವ್ರಿಗೆ ಇಂತೇನೋ ಒಂದು ಫೋನ್ ಕಾಲ್ ಬಂದ್ರೆ ಅವ್ನಿಗೆ ಭಯ ಬಂದ್ಬಿಡುತ್ತೆ. ಯಾಕೆ ಅಂದ್ರೆ ಅವ್ನಿಗೆ ಅಸ್ಥೈರ್ಯ ಇರಲ್ಲ. ನೀನ್ ಏನು ಮಾಡದೇ ಇರೋನ್ ಏನ್ ಹೆದರ್ತೀಯ? ಯಾವನಯ್ಯ ಬಾರಯ್ಯ ಅರೆಸ್ಟ್ ಮಾಡಯ್ಯ. ನೆನ್ನೆನೋ ಪೇಪರ್ ನೋಡಿದೆ, ಯಾರೋ ಲೇಡಿಗೆ ಪೊಲೀಸ್ ಆಫೀಸರ್ ಅಂತ ಹೇಳಿ, ಅದು ರೀಸೆಂಟ್ಲಿ ಬಸವನಗುಡಿ ಪೊಲೀಸ್ ಅಂತ ಹೇಳ್ಬಿಟ್ಟು ಪೇಪರ್ ಹಾಕಿದ್ದಾರೆ. ಅವಳಿಗೆ ಹೆದರ್ಸಿ ಅವಳಿಂದ 4 ಲಕ್ಷ ಡ್ರಾ ಮಾಡ್ಬಿಟ್ಟಂತೆ. ಸೊ ಇಲ್ಲಿ ಹೆದರಿಕೆನ ನಾವು ಈ ಸಣ್ಣ ಒಂದು ಇದಕ್ಕೆ ಒಂದು ಫೋನ್ಗೇನೆ ಹೆದರ್ತಾ ಇದ್ದೀವಿ ಅಂದ್ರೆ ನಮ್ದು ಮನೋಸ್ಥಿತಿ ಎಲ್ಲಿಗಿದೆ? ನಮ್ಗೆ ಸ್ಥೈರ್ಯ ಇಲ್ಲದ ಹೋಗ್ಬಿಟ್ಟಿದೆ. ಅದರಿಂದ ಇದು ಬಹಳಷ್ಟು ಈಗ ಜನರೇಷನ್ ಆಗ್ತಾ ಇರೋದು. ಇದು ಎಲ್ಲ ಹರಿಬರಿ, ಏನು ಯೋಚನೆ ಮಾಡಲ್ಲ.
ಏನೋ ಸ್ಕ್ರಾಪ್ ಮಾಡ್ತಾರೆ. ಅದೆಷ್ಟು 1% ಗಿನ್ನ ಹೆಲ್ಪ್ ಇದ್ರೆ 10% ಅದರಿಂದ ಡಿಸ್ಅಡ್ವಾಂಟೇಜ್. ಯಾಕೆಂದ್ರೆ ಈಗ ಮುಂಚೆ ಕಳ್ಳ ಮನೆಗೆ ಬಂದು ಯಾರು ಇಲ್ದಿರೋ ನೋಡಿ ಕಷ್ಟಪಟ್ಟು ಅದನ್ನ ತಂದು ಒಡೆದು ತಗೊಂಡು ಕಷ್ಟಪಟ್ಟು ತಗೊಂಡು ಹೋಗ್ಬೇಕಾಗಿತ್ತು. ಈಗ ಕಷ್ಟಪಡೋಂಗೆ ಇಲ್ಲ, ಸುಮ್ನೆ ಆನ್ಲೈನ್ ನಲ್ಲೇ ದುಡ್ಡು ಮಾಡ್ಬಿಡ್ತಾರೆ. ಎಷ್ಟು ದುಡ್ಡು, ಏನ್ ಕಷ್ಟ ಪಡೋಂಗೆ, ವಿತಿನ್ ಸೆಕೆಂಡ್ಸ್ ಅಮೌಂಟ್ ವಿಲ್ ಬಿ ಟ್ರಾನ್ಸ್ಫರ್ಡ್, ನೀನ್ ಇಲ್ಲೇ ಪರ್ಬಾತ್ ಆಗ್ಬಿಡ್ತೀಯ. ಅಂದ್ರೆ ನಾವು ಎಷ್ಟು ಸೂಕ್ಷ್ಮವಾಗಿರ್ಬೇಕು ನೋಡಿ ಅಲ್ವಾ. ನಾನೊಂದು ಇನ್ಶೂರೆನ್ಸ್ ಮೊನ್ನೆ ಮಾಡ್ಸೋಣ ರೆನ್ಯೂವಲ್ಗೆ ಅಂತ ಹೋಗಿ ಮಾಡಿದೆ. ಅದು ನನಗೆ ಅವ್ನ್ ಕಳ್ಸಿದ್ಮೇಲೆ ಏನೋ ಡೌಟ್ ಬಂತು, ಅವ್ನ್ ಬಿಟ್ಟೆ. ಅವ್ನು ಇವತ್ತಿಗೂ ದಿನಕ್ಕೆ 25 ಕಾಲ್ ಮಾಡುತ್ತೆ. ಅವ್ನ್ ಮಾಡೋದ್ರಲ್ಲೇ ಗೊತ್ತಾಯ್ತು ಒಂದು 400 ಅಂತ. ಯಾಕೆಂದ್ರೆ ಈಗೆಲ್ಲ ಎಷ್ಟು ಪ್ರಾಬ್ಲಮ್ ಆಗಿದೆ. ನಾವು ಅಲ್ಲಿ ಆಫೀಸ್ಗೆ ಹೋಗಿ ಅದ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಅಕೌಂಟ್ ಕೊಟ್ರೆ ಅದೇನು ಏನೇನೋ ಇದ್ರಲ್ಲಿ ಡ್ರಾ ಮಾಡ್ಬಿಡ್ತಾರೆ. ಬಹಳ ಕೇರ್ಫುಲ್ ಆಗಿರ್ಬೇಕು ಅಲ್ವಾ. ಇನ್ನು ಎಷ್ಟು ಪ್ರಶ್ನೆಗಳಿದೆ? ಪ್ರಶ್ನೆನಾ? ಅಲ್ಲ ಎಲ್ಲ ಇದಕ್ಕೆ ರಿಲೇಟೆಡ್ ಅಂತ ಬರ್ಕೊಂಡೋದು ಕೇಳೋದಷ್ಟೇ. ಇದು ಅಬ್ಸಲ್ಯೂಟ್ ರಿಯಾಲಿಟಿ ಅಂತ ಹೇಳಿದ್ದಾರೆ, ಪಾರಮಾರ್ಥಿಕ ಸತ್ಯ ಅಂತ ಹೇಳ್ಬಿಟ್ಟು. ಈ ಪಾರಮಾರ್ಥಿಕ ಸತ್ಯನೇ ಕಂಡಿಡ್ಕೋಬೇಕು ನಾವು. ವ್ಯಾವಹಾರಿಕ ಸತ್ಯಕ್ಕಿಂತ ಪಾರಮಾರ್ಥಿಕ ಸತ್ಯನ ಬಹಳ ಇಂಪಾರ್ಟೆಂಟು ಅಂತ ಹೇಳ್ತಾರೆ. ಈ ಒಂದು ಪಾರಮಾರ್ಥಿಕ ಸತ್ಯನ ಹೇಗೆ ಕಂಡು ಹಿಡ್ಕೊಳ್ಳೋದು ಅನ್ನೋದು ನಮ್ಮ ಕಲ್ಯಾಣಿ ಮೇಡಮ್ ಅವ್ರು ಹೇಳಿ ಮೇಡಮ್. ಈ ಬ್ರಹ್ಮ ಮಾತ್ರ ವಿಶ್ವದಲ್ಲಿರುವ ಸತ್ಯ, ಅದೇ ಪಾರಮಾರ್ಥಿಕ ಸತ್ಯ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಅಬ್ಸಲ್ಯೂಟ್ ರಿಯಾಲಿಟಿ ಅಂತ ಹೇಳ್ತಾರೆ. ಈ ಸತ್ಯ ಎಲ್ಲಾ ಕಾಲದಲ್ಲೂ ಇರುತ್ತೆ, ಇರೋದು ಒಂದೇ ಸತ್ಯ ಮಾತ್ರ. ಈ ಕಾಲ ದೇಶ ರೂಪಗಳು ಇಲ್ಲದೆ ಇರುವುದು ಸತ್ಯ, ಅದು ಪರಬ್ರಹ್ಮ. ಎರಡು ಸತ್ಯಗಳು ಇಲ್ಲ, ಇರೋದು ಒಂದೇ ಸತ್ಯ. ಜಗತ್ ನಿತ್ಯ, ಪರಬ್ರಹ್ಮ ಬದಲಾಗಲ್ಲ, ಆದ್ರೆ ಜಗತ್ತು ಬದಲಾಗ್ತಾ ಇರುತ್ತೆ. ಮಿಥ್ಯ ಅನ್ನೋದು ವ್ಯಾವಹಾರಿಕ ಸತ್ಯ. ಹೇಳ್ಬೇಕಾದ್ರೆ ಇಲ್ಲ, ಸರಿ ಇದೆ ಮೇಡಮ್. ಅದೇ ಈಗ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಈ ಒಂದು ನೀವು ಅಬ್ಸಲ್ಯೂಟ್ ರಿಯಾಲಿಟಿ ಪಾರಮಾರ್ಥಿಕ ಸತ್ಯ ಅಂತ ಏನು ಅಂದ್ರೆ, ಅವನು ಸರ್ವವ್ಯಾಪಿ, ಅವನು ಕಾಲಾತೀತ, ದೇಶಾತೀತ, ರೂಪಾತೀತ. ಅವನಿಗೆ ಯಾವಾಗಳಿಗೂ ಅವನು ಅದ್ರೊಳಗೆ ಆ ಒಂದು ಇದ್ರಲ್ಲಿ ಬರಲ್ಲ. ಯಾವ್ದಕ್ಕೂ ಅವನು ಬಾಧಿತ ಆಗಲ್ಲ, ಕಾಲ ದೇಶ ರೂಪಗಳಿಗೆ. ಅಸತ್ಯ, ಅದೇ ಪರಬ್ರಹ್ಮ. ಇಲ್ಲಿ ಪರಬ್ರಹ್ಮ ಅಂತಂದ್ರೆ ಅದು ಬದಲಾಗ್ತಾ ಇಲ್ಲ. ಯಾವುದು ಕ್ಷಣಕ್ಕೂ ಬದಲಾಗುತ್ತೋ ಅದು ವ್ಯಾವಹಾರಿಕ ಸತ್ಯ, ಅದು ಮಿಥ್ಯ ಅಂತ ಹೇಳ್ತಾರೆ. ಇಲ್ಲಿ ಪ್ರಪಂಚ ಇಲ್ಲ ಅನ್ನೋದಕ್ಕಿನ್ನ ಪ್ರಪಂಚ ಮಿಥ್ಯ ಅನ್ನೋದು ಹೇಳ್ತಾರೆ. ಯಾಕೆ ಅಂದ್ರೆ ಅದು ಬದಲಾಗ್ತಾ ಇರುತ್ತೆ. ಬರೀ ನಾವು ನೋಡೋ ಪ್ರಪಂಚ ಅಲ್ಲ, ಸೂರ್ಯ, ಚಂದ್ರ, ಭೂಮಿ ಎಲ್ಲವೂ ಒಂದೊಂದು ಬದಲಾಗ್ತಾ ಇರುತ್ತೆ. ಆದ್ರೆ ಯಾವುದು ಬದಲಾಗಿರಂಥ ಆ ಒಂದು ಇರೋದು ಇದಕ್ಕೆ ಮೂಲ ಸದಾ. ಇದನ್ನೆಲ್ಲ ನೀವು ಇದ್ ಮಾಡ್ತಾ ಇರೋದು, ನೀನು ಆ ಬ್ರಹ್ಮಸತ್ಯ, ನಿನ್ನ ಚೈತನ್ಯ ಸ್ವರೂಪ, ನೀನೇ ಸತ್ಯ ಅನ್ನೋದು ಇಲ್ಲಿ ತಿಳಿಸಿದ್ದಾರೆ. ಇನ್ನೊಂದು ಹೇಳ್ತಾರೆ, ಈ ಹಗ್ಗದಲ್ಲಿ ಹಾವು ಕಾಣುವಂತೆ ಅನುಭವ ಬರುತ್ತದೆ, ಆದ್ರೆ ನಿಜವಾಗಿ ನೋಡಿದ್ರೆ ಹಗ್ಗದಲ್ಲಿ ಹಾವಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ರಿಲೇಟೆಡ್ ಇನ್ನೊಂದು ಅದೊಂದು
ಆನೆಯ ಮೊಟ್ಟೆ ಅಸತ್ಯ ಅಂತ ಹೇಳ್ತಾರೆ. ಕೋಳಿಯ ಮೊಟ್ಟೆ ಇದೆ ಆದ್ರೆ ಆನೆಯ ಮೊಟ್ಟೆ ಇಲ್ಲ. ಆದ್ರೆ ಆನೆಯ ಮೊಟ್ಟೆ ಸಿಗುತ್ತಾ? ಇದೆಲ್ಲ ಅಸತ್ಯ. ಅಂದ್ರೆ ಈ ರೀತಿ ಇಲ್ಲದೆ ಇರೋದನ್ನ ಸುಮ್ಮನೆ ಕಾಲ್ಪನಿಕವಾಗಿ ಹೇಳ್ಕೊಳ್ಳುವಂಥದ್ದು ಅಸತ್ಯ ಅಂತ ಹೇಳ್ತಾರೆ. ಸೊ ಈ ಇದರಲ್ಲಿ 3 ರೀತಿಯ ಕಾಲ್ಪನಿಕ ಸತ್ಯ ಇದೆ ಅಂತ ಹೇಳ್ತಾರೆ. ಅದು ಆಲ್ರೆಡಿ ಇದು ಹೇಳಿರೋದೆ, ತಿರ್ಗಾ ಅದನ್ನೇ ಹೇಳೋ ಬದಲು ಅದೇ ಮಿಥ್ಯ. ಸತ್ಯ, ಮಿಥ್ಯ, ಅಸತ್ಯ ಅಂತ 3 ರೀತಿ ಇದೆ ಅಂತ ಹೇಳ್ತಾರೆ. ಮಿಥ್ಯ ಮಾತ್ರ ನಮ್ಗೆ ಸಮಸ್ಯೆ ಕೊಡುತ್ತೆ, ಅಸತ್ಯದಿಂದ ನಮ್ಗೆ ಸಮಸ್ಯೆ ಇಲ್ಲ. ಯಾಕಂದ್ರೆ ಇದನ್ನ ನಾವು ತಪ್ಪಾಗಿ ತಿಳ್ಕೊಂಡಿದ್ರೆ ಮಿಥ್ಯೆಯಿಂದ ಸಮಸ್ಯೆ ಆಗುತ್ತೆ. ಅದಕ್ಕೆ ಉದಾಹರಣೆ, ನೆಕ್ಲೆಸ್ ರಿಂಗು ಮಿಥ್ಯ, ಅದಕ್ಕೆ ಸ್ವಂತ ಅಸ್ತಿತ್ವ ಇಲ್ಲ. ಬಂಗಾರಕ್ಕೆ ಮಾತ್ರ ಸ್ವಂತ ಅಸ್ತಿತ್ವ ಇದೆ, ಬಂಗಾರ ಮಾತ್ರ ಸತ್ಯ. ಆದ್ರೂ ಬಂಗಾರ ಪರಮ ಸತ್ಯ ಅಲ್ಲ, ಬ್ರಹ್ಮ ಮಾತ್ರ ಸತ್ಯ. ವ್ಯವಹಾರದಲ್ಲಿ ಬಂಗಾರ ಸತ್ಯ, ನೆಕ್ಲೆಸ್ ಮಿಥ್ಯ. ಇದು ಜ್ಞಾನಿಗೆ ಏನು ಈ ಪ್ರಪಂಚ ಅಂದ್ರೆ ಅವನಿಗೆ ಜ್ಞಾನಿ ಅದು ಆತ್ಮ ಸ್ವರೂಪಿ ಅಂತಾನೆ ತಿಳ್ಕೊಂಡಿರ್ತಾನೆ. ಆದ್ರೆ ಅಜ್ಞಾನಿನ ಇದನ್ನೆಲ್ಲ ನಾಮರೂಪಗಳು ಅಂತ ಅದೇ ಮುಖ್ಯ ಅಂತ ತಿಳ್ಕೊಂಡಿರ್ತಾನೆ. ಇದು ಹೇಗೆ ಅಂದ್ರೆ ನಾವೊಂದು ಇದನ್ನೊಂದು ಎಕ್ಸಾಂಪಲ್, ಒಂದು ಬಂಗಾರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಗೆ ಹೋಲಿಕೆ ಮಾಡಿ, ಇದು ಜ್ಞಾನಿಗೆ ಪ್ರಪಂಚ ಅಂದ್ರೆ ಹೇಗೆ ಆತ್ಮ ಸ್ವರೂಪಿನೋ ಅಜ್ಞಾನಿಗೆ ನಾಮರೂಪ ಮುಖ್ಯ ಅನ್ನೋದು ಈ ಒಂದು ಬಂಗಾರದ ಒಂದು ಎಕ್ಸಾಂಪಲ್ ನ ನಮ್ಮ ಯಾರು ಹೇಳ್ತೀರಾ? ಯಾರು ಇದ್ದಾರೆ ಮೇಡಮ್? ಇದ್ದಾರಾ? ಯಾರು ಇದ್ದಂಗಿಲ್ಲ? ಇದೀರಾ ಮೇಡಮ್? ಕಲ್ಪನಾ ಇದ್ದಾರೆ, ಕಲ್ಪನಾ, ಆಮೇಲೆ ಇನ್ಯಾರಿದ್ದಾರೆ? ಕಲ್ಪನಾ, ಉಮಾ, ಕಲ್ಯಾಣಿ. ಅವರು ಕಾಂತಿಯವರು ಅದೇನೋ ಇದ್ರದ್ದು ರಿಪೇರ್ನವ್ರು ಬಂದ್ರಂತೆ, ಅದಕ್ಕೆ ಅವರು ಅದು ಕಲ್ಪನಾ ಅವ್ರು ಹೇಳ್ತಾರೆ. ಅವ್ರಿಗೇನು ಕಲ್ಪನಾ ಅವ್ರಿಗೆ ಗೊತ್ತು? ಯಾವ್ದು ಗೊತ್ತಾಗ್ಲಿಲ್ಲ ಸರ್ ನೀವ್ ಹೇಳಿದ್ದು. ಅಂದ್ರೆ ಬಂಗಾರದ ಅಲ್ಲ, ಈ ಜ್ಞಾನಿ ಪ್ರಪಂಚ ಅಂದ್ರೆ ಆತ್ಮ ಅಂತ ನಿಷ್ಠ ಆಗಿರುತ್ತೆ, ಆಯ್ತಾ? ಅಜ್ಞಾನಿ ಅವನಿಗೆ ಆತ್ಮ ಸ್ವರೂಪಿ ಅನ್ನೋದು ಜ್ಞಾನಿ ಚೆನ್ನಾಗ್ ಗೊತ್ತಿರುತ್ತೆ. ಆದ್ರೆ ಅಜ್ಞಾನಿಗೇನು ಅವನಿಗೆ ನಾಮರೂಪಗಳೇ ಇಂಪಾರ್ಟೆಂಟ್. ಅವನಿಗೆ ಐಡೆಂಟಿಫೈ ಬಾಡಿ ಅಂಡ್ ಮೈಂಡ್ ಅಲ್ವಾ? ಅದೇ ತರ ಈ ಬಂಗಾರದ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅದು ಹೆಂಗೆ ಅಂದ್ರೆ, ಈ ನೀವು ಬಂಗಾರ ತಗೊಂಡ್ ಹೋದಾಗ ನೀವು ಅವ್ನಿಗೆ ಏನೋ ಒಂದು ಕೇಳ್ತೀರಾ, ಆಭರಣ ಕೇಳ್ತೀರಾ, ಎಲ್ಲ ಕೇಳ್ತೀರಾ. ನಾವು ಆಭರಣ ತಗೊಂಡು ನಾವು ಅದ್ರ ಬಗ್ಗೆ ಆಕರ್ಷಿತರಾಗಿರ್ತೀವಿ, ಆವಾಗ ನಾವು ಅಜ್ಞಾನಿಗಳಾಗಿರ್ತೀವಿ. ಆದ್ರೆ ಗೋಲ್ಡ್ ಸ್ಮಿತ್ ಇರ್ತಾನಲ್ಲ, ಗೋಲ್ಡ್ ಸ್ಮಿತ್ ಅವನು ಜ್ಞಾನಿ. ಇಷ್ಟು ಗ್ರಾಮ್ ಬಂಗಾರ ಅವ್ನಿಗೆ ಹೇಳೋದು ಅಂತ. ನಾವ್ ನೆಕ್ಲೆಸ್ ಕೊಡಿ ಅಂತಂದ್ರೆ ಅವನು 70 ಗ್ರಾಮ್ಸ್ ಮೇಡಮ್, 86 ಗ್ರಾಮ್ಸ್ ಮೇಡಮ್ ಅಂತ ಅವನ್ ತಲೆಲೆಲ್ಲ ಅದರ ಸ್ವರೂಪದ್ದು, ಅದ್ ಸ್ವರೂಪ ಅದೇನು ಬಂಗಾರದ ಸ್ವರೂಪ, ಅದಕ್ ತೂಕ ಎಷ್ಟು, ಅದ್ರ ಬೆಲೆ ಎಷ್ಟು ಅಂತ ಅವನ್ ತಲೆಯಲ್ಲಿ, ಅವನ್ ರೂಪದ ಬಗ್ಗೆ ಅವನ್ ತಲೆ. ನಮ್ಗೆ ರೂಪದ ಬಗ್ಗೆ ಎಕ್ಸ್ಟರ್ನಲ್ ಫಾರಮ್ ಆಬ್ಜೆಕ್ಟ್ ಫಾರಮ್ ಇರುತ್ತಲ್ಲ, ಅದ್ರ ಬಗ್ಗೆ ನಮ್ಗೆ ಇರುತ್ತೆ. ಹಂಗೆ ಜ್ಞಾನಿಗೆ ಸ್ವಸ್ವರೂಪ, ಬ್ರಹ್ಮನ ಚೈತನ್ಯ ಸ್ವರೂಪ ಏನು, ನನ್ನ ಸ್ವರೂಪ ಏನು ನಿಜವಾದ ಅರಿವಿರತ್ತೆ. ಈ ಹೊರಗಿನ ಒಂದು ಏನು ರೂಪ, ಇಂದ್ರಿಯಗಳ ಮೂಲಕ ಗ್ರಹಿಸುವಂತಹ ಎಲ್ಲಾ ಗುಣಗಳು, 5 ಗುಣಗಳಿದಾವಲ್ಲ, ಆ ಗುಣಗಳ ಬಗ್ಗೆ ಅರಿವಿರತ್ತೆ. ಅವ್ರು ಅದಕ್ಕೆ ಅದ್ರ ಸತ್ಯ ಯಾವುದು ಮಿಥ್ಯ ಯಾವುದು ಅಂತ ಗೊತ್ತಿರುತ್ತೆ. ಹಗ್ಗದಲ್ಲಿ ನಾವು ಬಹಳ ಒಳ್ಳೆ ಬ್ಯೂಟಿಫುಲ್ ಅಲ್ವಾ ಸರ್? ಹಗ್ಗದಲ್ಲಿ ನಾವು ಮಾತ್ರ ಎರಡು ತರ ಕಾಂಟೆಂಪ್ಲೇಟ್ ಮಾಡ್ಬೋದು. ಮೊದಲು ನಾವು ತತ್ವಬೋಧ ಓದಿದಾಗ ಅದು ಫಸ್ಟ್ ಆಫ್ ಆಲ್ ಕತ್ಲೇಲಿ ಅಂದ್ರೆ ಅಜ್ಞಾನದಲ್ಲಿರೋ ನಾವು ಒಂದು ಹಗ್ಗ ನೋಡ್ಬಿಟ್ಟು ಯಾವ ತರ ಅಜ್ಞಾನ ಇರೋದಕ್ಕೋಸ್ಕರ ನಾವು ಹಗ್ಗನ ಬೇರೆ ಏನು ಅಂತ ತಿಳ್ಕೊತೀವಿ. ಸೊ ಒಂದ್ ಅಜ್ಞಾನದ್ದು. ಆಮೇಲೆ ಅಧ್ಯಾಸ ಆರೋಪ. ಹಗ್ಗ ಏನೋ ಕಾಣಿಸ್ತು ಅಂತ ಅನ್ಬಿಟ್ಟು ಸುಮ್ನಿರಲ್ಲ ಅಜ್ಞಾನಿ, ಅದ್ರ ಮೇಲೆ ಆರೋಪ ಬೇರೆ, ಅದು ಹಾವು ಅಂತ
ಘನ ಹಾವು ಅಂತ ಹೇಳೋಂಥದ್ದು ಎರಡೆರಡು ಕಾಂಟೆಂಪ್ಲೇಷನ್ಸ್ ಏನ್ ಚೆನ್ನಾಗಿತ್ತು. ಫಸ್ಟ್ ಏನು ಅರ್ಥ ಆಗ್ತಿರ್ಲಿಲ್ಲ ಸರ್, ಇವಾಗ ಒಂದ್ ಸ್ವಲ್ಪ ತಿಳುವಳಿಕೆ ಒಂಚೂರು ಗುರುಗಳು ಹೇಳಿ ತಕ್ಷಣಕ್ಕೆ ಅಟ್ಲೀಸ್ಟ್ ತಿಳ್ಕೊಳ್ಳೋ ಹಂಗೆ ಆಗಿದೆ. ಅದಷ್ಟೇ ಅಲ್ವಾ ಸರ್ ಬಂಗಾರದ್ದು? ಹೌದು ಮೇಡಮ್. ಅಲ್ಲಿ ಆಮೇಲೆ ಇನ್ನೊಂದು ಇಲ್ಲಿ ಇದ್ರಲ್ಲಿ ಹೇಳ್ತಾರೆ, ನಿಜವಾಗ್ಲೂ ನೋಡಿದ್ರೆ ಕಾರೇ ಇಲ್ಲ ಅಂತಾರ್ರಿ. ಅಲ್ಲ, ನಮ್ಗೆ ಕಾಣಿಸ್ತಾ ಇರತ್ ಕಾರು, ಅದು ಬಹಳ ಚೆನ್ನಾಗಿದೆ ನೀವು ನೋಡಿದ್ರೆ ಅಂತ. ಅದ್ ಹೆಂಗೆ ಉಮಾ ಮೇಡಮ್ ಅವ್ರ, ನಿಮ್ಮಲ್ಲಿ ಕಾರ್ ಇದೆಯಾ? ಇಲ್ಲ, ನನ್ನ ಹತ್ರ ಕಾರ್ ಇಲ್ಲ, ನನ್ ಗಂಡನ ಹತ್ರ ಇದೆ. ಅದೇ ಕಾರು ಅಲ್ಲ, ನೀವು ಕಾರ್ ಇದ್ರು ಇಲ್ಲ ಅಂತ ಹೆಂಗ್ ಹೇಳ್ತೀರಾ ಮತ್ತೆ? ಅದು ನಂಗೆ ಕಾರ್ ಡ್ರೈವಿಂಗೇ ಬರಲ್ಲ, ಬರೀ ಅದನ್ನ ಹೊರಗಡೆ ಇದನ್ ಮಾತ್ರ ನೋಡ್ತಾ ಇರ್ತೀನಿ. ಹೋಗ್ಲದ್ ಗ್ಯಾರೇಜ್ ಬಿಟ್ರೆ ಎಲ್ಲ ತೆಗಿತಾರೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ ನಂಗೆ. ಅದ ತರ ಈಗ ನಮ್ ದೇಹನೇ ನಾವು ಉದಾಹರಣೆಗೆ ತಗೊಳಂಗಿದ್ರೆ, ನಾವ್ ಎಲ್ಲಾ ಸೇರಿಸಿ ದೇಹ ಅಂತ ಇದ್ದೀವಿ. ಅಥವಾ ಈ ಸಪರೇಟ್ ಮಾಡಿದ್ರೆ ಈ ಕೈ ದೇಹನ ಅಲ್ಲ, ಕಾಲ್ ದೇಹನ ಅಲ್ವಾ, ಅಥವಾ ಇನ್ನೊಂದು ಇದಲ್ಲ, ಎಲ್ಲವೂ ಕೇಳ್ದಾಗ ಬದಲ ಪ್ರತ್ಯೇಕ ಕೈ ಅಂತೀವಿ, ಇದಕ್ಕೆ ಕಾಲ್ ಅಂತೀವಿ, ಇದಕ್ಕೆ ಇನ್ನೊಂದು ತಲೆ ಅಂತೀವಿ. ಎಲ್ಲವನ್ನು ಜೋಡಿಸಿದಾಗ ದೇಹ ಅಂತೀವಿ. ಹಾಗಾದ್ರೆ ನಿಜವಾಗ್ಲೂ ದೇಹ ಅಂತ ಇದೆಯಾ, ಈ ಶರೀರ ಅಂತ ಇದೆಯಾ ಅಂತ ಮೂಲ ಪ್ರಶ್ನೆಗೆ ನಾವು ಬಂದಾಗ ಈ ಶರೀರನೇ ಇಲ್ಲ. ಅದೇ ತರ ಈ ಕಾರು ಅಂತ ಹೇಳ್ತಾ ಇದ್ದೀವಿ, ಅದಕ್ಕೆ ಎಲ್ಲವನ್ನು ನಾವು ಈ ಕಾರ ಅಂತ ಅಂದಾಗ ಎಲ್ಲ ಪಾರ್ಟ್ಸ್ಗಳು ಸಪ್ರೇಟ್ ಇದ್ ಮಾಡಿದಾಗ ಅದಕ್ಕೆ ಸಪ್ರೇಟ್ ಹೆಸರುಗಳೇ ಬರುತ್ತೆ. ಅತ್ಲಾಗ ಡೋರ್ ಅಂತೀವಿ, ಇದಕ್ಕೆ ಇನ್ನೊಂದು ಅಂತೀವಿ. ಎಲ್ಲವನ್ನು ಸೇರಿಸಿದಾಗ ಇದು ಕಾರ್ ಅಂತ ಹೇಳ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಅದು. ನಮ್ಗೆ ಈಗ ಬಂದಿದ್ದು ನಮ್ಮ ಶರೀರಾನೇ ತಗೊಂಬೋಣ, ಈ ಕಾರ್ ಪಾರ್ಗಳೆಲ್ಲ ಬಿಡ ಉದಾಹರಣೆ ತುಂಬಾ ಚೆನ್ನಾಗಿದೆ. ಆದ್ರೆ ಜ್ಞಾನಿ ನೋಡ್ತಾನೆ, ನಾನು ಏನ್ ಹೊರಗಡೆ ನೋಡ್ತಾ ಇದ್ದೀನಿ ಅದೆಲ್ಲ ನಾಮರೂಪಗಳನ್ನ ನೋಡ್ತಾ ಇದ್ದೀನಿ ನಾನು. ಇದು ಪ್ರಪಂಚ ಅನ್ನೋದು ನನ್ನದೇ ಆದ ನಾಮರೂಪಗಳು ಅಂತ ಹೇಳಿ ಇದ್ ಮಾಡ್ತಾನೆ. ಅಜ್ಞಾನಿ ಮಾತ್ರ ನಾಮರೂಪಗಳನ್ನ ನೋಡಿ ಅದ್ರೊಳಗೆ ಸಿಗಾಕೊಳ್ತಾನೆ. ಆದ್ರೆ ಜ್ಞಾನಿ ಮಾತ್ರ ಅದ್ ಯಾತ್ರೊಳಗೂ ಸಿಗಾಕೊಳ್ಳಲ್ಲ. ಅವನಿಗೆ ಚೆನ್ನಾಗಿ ಸ್ಪಷ್ಟವಾಗಿರುತ್ತೆ, ಇವ್ಯಾವು ಎಲ್ಲವೂ ನಾಮರೂಪಗಳಿಂದ ಆಗಿರುವಂತದ್ದು, ಇದು ಯಾವುದು ನಾನಲ್ಲ ಅನ್ನೋ ಒಂದು ತಾನು ಬ್ರಹ್ಮ ತತ್ವದಲ್ಲಿ ಅವನು ನಿಂತಿರ್ತಾನೆ. ಅವನು ಪ್ರತಿಯೊಂದು ಪ್ರಕೃತಿಯಲ್ಲಿ ಏನೇ ತಗೊಳ್ಳಿ, ಹೂವು ತಗೊಳ್ಳಿ, ಹೂವು ಒಂದು ದಳಗಳಿಂದೆಲ್ಲ ಆಗಿರುವಂತದ್ದು, ಇದಕ್ಕೆಲ್ಲ ಸೇರಿಸಿ ಹೂವು ಅಂತೀವಿ. ಪ್ರತಿ ಒಂದನ್ನು ಇದ್ ಮಾಡ್ತಾರೆ. ಹಾಗಾಗಿ ಈ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ತುಂಬಾ ಚೆನ್ನಾಗಿ ಎಲ್ಲಾ ಸಲ ಎಷ್ಟೇ ಮಡಿಕೆ ಉದಾಹರಣೆ ಏನು ನೀವ್ ಏನೇ ತಗೊಂಡ್ ಹೋದ್ರುವೆ ಪಶ್ಚಿಮಿ ರೂಪಂ ಐಶ್ವರ್ಯಂ ಅಂತಾನೆ ಭಗವಂತನ ತನ್ನ ಮಾಯಾ ಶಕ್ತಿಯಿಂದ, ಆ ಪದ ನಾವು ಹೇಳ್ಬೇಕು, ಆ ಮಾಯಾ ಶಕ್ತಿಯಿಂದ ತಾನು ಸೃಷ್ಟಿ ಮಾಡಿರೋ ಅಂತದ್ದು ಈ ಎಲ್ಲಾ ಜಗತ್ತು ಎಲ್ಲದು ಹೋಗಿ ರೂಪಗಳಲ್ಲಿ ಕಾಣಿಸ್ತಾ ಇರುವಂತದ್ದು ಈಶ್ವರನು ತನ್ನದೇ ಆದ ಸೃಷ್ಟಿಯಿಂದ ತನ್ನ ಮಾಯಾ ಶಕ್ತಿಯಿಂದ ಮಾಡಿರೋ ಅಂತದ್ದು. ಅದು ನಿದ್ರಾ ಶಕ್ತಿ ಅಂತಾನು ಹೇಳ್ತಾರೆ. ಇದಕ್ಕೆ ತುಂಬಾ ಚೆನ್ನಾಗಿ ಉದಾಹರಣೆ ಕೊಡ್ತಾ ಇದ್ದಾರೆ. ಒಂದು ಶರ್ಟ್ ಉದಾಹರಣೆ, ಹೇಗೆ ಒಂದು ಶರ್ಟ್ ನ ಒಂದು ಉದಾಹರಣೆ ತಗೊಂಡಾಗ, ಶರ್ಟ್ ಏನು ಇಲ್ಲಿ ಹಾಕೊಂಡು ನೋಡ್ತಾ ಇದೀವಿ, ಇದು ಯಾವ್ದ್ರಿಂದ ಆಗಿದೆ ಅಂತಂದ್ರೆ ಇದು ಹತ್ತಿಯಿಂದ ಆಗಿದೆ ಅಂತ ಹೇಳಿ, ಹತ್ತಿ ಹಾಗಾದ್ರೆ ಏನು ಬಂತ, ಆಮೇಲೆ ಅದನ್ನ ನಾವೇನ್ ಮಾಡ್ತೀವಿ, ಹತ್ತಿ ಯಾವ್ದ್ರಿಂದ ಆಗಿದೆ, ಗಿಡ ಬರುತ್ತೆ, ಗಿಡದಿಂದ ಮಣ್ಣು ಬರುತ್ತೆ, ಮಣ್ಣೆ ಆಗಿದೆ, ಮಣ್ಣನ್ನು ಡಿವೈಡ್ ಮಾಡಿದಾಗ ಅದು ಒಂದು ಪರಮಾಣುಗಳಾಗತ್ತೆ. ಅದನ್ನು ಮುಂದಕ್ಕೆ ಡಿವೈಡ್ ಮಾಡಕ್ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಬಂದಾಗ ಅದು ಏನಂತ, ಅದು ಖಾಲಿ ಸ್ಪೇಸ್ ಅಂತ ಸೈನ್ಸ್ ಪ್ರಕಾರ ಹೋದಾಗ ಇದನ್ನ ಒಂದು ಸ್ಪೇಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದನ್ನ ಇನ್ ಯಾವ್ದೇ ಕಾರಣಕ್ಕೂ ಡಿವೈಡ್ ಮಾಡಕ್ಕಲ್ಲ, ಅಲ್ಲಿ ಏನೂ ಇಲ್ಲ, ಫುಲ್ಲಿ ಕಾಲ. ಅದಕ್ಕೆ ಸೈನ್ಸ್ ಅಲ್ಲಿ ಅದಕ್ಕೆ ಗಾಡ್ ಸ್ಪೇಸ್ ಅಂತ ಹೇಳಿ ನಿಲ್ಲಿಸ್ಬಿಡ್ತಾರೆ ಅವರು. ನಾವು ಅದನ್ನ ಆಕಾಶ ಅವಕಾಶ ಅನ್ನುವಂಥದ್ದನ್ನ ನಾವು ಹೇಳ್ತೀವಿ. ಅದರಿಂದ ಅದನ್ನೇ ಬ್ರಹ್ಮನ್ ಅಂತ ಕರಿತೀವಿ ನಾವು. ಅಲ್ಲಿಂದ ಮತ್ತೆ ರೂಪಗಳು ಬರುತ್ತೆ ಅವನ ಒಂದು ಮಾಯಾ ಶಕ್ತಿಯಿಂದ. ಅಂದ್ರೆ ಸೊ ಎಲ್ಲವೂ ಚೈತನ್ಯವೇ, ಅದು ಬಿಟ್ಟು ಬೇರೆ ಯಾವುದು ಇಲ್ಲ ಅನ್ನುವಂಥದ್ದು ಮೂಲ ಒಂದು ತತ್ವಕ್ಕೆ ನಾವು ಹೋದಾಗ ನಮ್ಗೆ ಎಲ್ಲವೂ ಏನು ಬೇರೆ ಏನು ಹೇಳಕ್ ಸಾಧ್ಯ ಇಲ್ಲ, ನಿಂತೋಗ್ಬಿಡುತ್ತೆ ಎಲ್ಲಾ ಮಾತುಗಳುವೆ.
ಅಲ್ಲಿಗೆ ನಿಂತು ಹೋಗುತ್ತೆ, ಮುಂದಕ್ಕೆ ಯಾವ್ದೇ ಪದಗಳು ಸಹಿತ ನಮ್ಮ ಹತ್ರ ಇಲ್ಲ, ಅಲ್ಲಿ ಏನಿಲ್ಲ, ಮೌನ ಅಷ್ಟೇ ಉಳ್ಕೊಳತ್ತೆ. ಅದು ಭಗವಂತನ, ಆ ಬ್ರಹ್ಮನೇ ಅದಾಗಿರ್ತಾನೆ ಅಂತ ಅಷ್ಟೇನೆ. ಅಲ್ಲ, ನೀವು ನಾನ್ ಕೇಳಿದ್ದು ಕಾರ್ ಕ್ವಶನ್. ಕಾರಲ್ಲಿ ಸ್ಪೇಸ್ ಇಲ್ಲ ಅಂದ್ಬಿಟ್ಟು ನೀವು ಶರ್ಟ್ ಕೊಟ್ಟೋದ್ರ? ಕಾರಲ್ಲಿ ಸ್ಪೇಸ್ ಇರ್ಲಿಲ್ವಾ? ಕಾರಲ್ಲಿ ಸ್ಪೇಸ್ ಇಂಜಿನ್ ಇತ್ತು, ಇಂಜಿನ್ ಡ್ರೈವರ್ ಇರ್ಲಿಲ್ಲ ಅದಕ್ಕೆ. ಅಲ್ಲ, ನನ್ಗೆ ಅನ್ಸುತ್ತೆ ಕಾರಲ್ಲಿ ಏನೋ ಸ್ಪೇಸ್ ಇಲ್ಲ, ಅದಕ್ಕೆ ಶರ್ಟ್ ಅಲ್ಲಿ ಸ್ಪೇಸ್ ಸಿಗ್ತೇನೋ ಅಂತ. ಇಲ್ಲ, ಅಲ್ಲಿ ಇಂಜಿನ್ ಇತ್ತು, ಇಂಜಿನ್ ಡ್ರೈವರ್ ಯಾರು ಇರ್ಲಿಲ್ಲ ಅದಕ್ಕೆ. ಬರೀ ಕಾರ್ ಇತ್ತು ಅಷ್ಟೇ, ಟ್ರೈ ಮಾಡೋನ್ ಇರ್ಲಿಲ್ಲ ಅಲ್ಲಿ. ಅಯ್ಯೋ, ನೀವ್ ಹೇಳಿದ್ದೇನೋ ಚೆನ್ನಾಗಿತ್ತಪ್ಪ. ಈಗ ನಾವು ಇನ್ನ ನೋಡ್ತಾ ಹೋದ್ರೆ ಅಲ್ಲಿ ಹೂವಾನೇ ಇಲ್ಲ ಅಂತಾರೆ ಕಲ್ಯಾಣಿ ಮೇಡಮ್. ಅದ್ ಹೆಂಗ್ರಿ ಹೂವ ಇಲ್ಲ ಇರುತ್ತೆ? ನಾನ್ ನೋಡ್ತಾನೆ ಇದ್ದೀನಿ, ಕೈಲಿ ಇಟ್ಕೊಂಡಿದೀನಿ, ಆದ್ರೆ ನಮ್ ಗುರುಗಳು ಹೇಳ್ತಾರೆ ಹೂವಾನೇ ಇಲ್ರಿ ಅಂತ. ಅದ್ ಹೆಂಗೆ ಮೇಡಮ್ ಕಲ್ಯಾಣಿ ಮೇಡಮ್? ಬಿಡ್ಸಿ ನೀವು ಒಂದೊಂದೇ ತೆಗೀರಿ, ಆ ಹೂವನ ಎಲ್ಲಾ ತೆಗೀರಿ ಅಲ್ಲಿ. ಮೇಡಮ್, ಕಲ್ಯಾಣಿ ಮೇಡಮ್ ಅವ್ರು ಹೇಳಿ, ನೀವು ಕಲ್ಯಾಣಿ ಅವ್ರು ಕೇಳಿದೀನಿ ಅದು. ಏನ್ರಿ ಹೇಳಿದ್ದು? ಹೂದಾ? ಹೂವ ಇಟ್ಕೊಂಡು ನಮ್ ಗುರುಗಳ ಮುಂದೆ ಹೋದ್ರೆ ಅವ್ರು ಹೂವಾನೇ ಇಲ್ರಿ ಅಂತಾರೆ. ನಾನ್ ಹೆಂಗ್ ಸರ್ ಕಾಣಿಸ್ತೀನಿ ಅಂದ್ರೆ ಅವ್ರು ಟಕ 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 ಅಂತ ಏನೋ ಮಾಡ್ಬಿಡ್ತಾರೆ ಮ್ಯಾಜಿಕ್, ಹೂವ ಇಲ್ದಿರ ಆಗ್ಬಿಡುತ್ತೆ. ಹೇಗ್ ಮೇಡಮ್? ಅವೆಲ್ಲ ಹೂ ಅನ್ನಾದ್ರೂ ಒಂದ್ ದಳಗಳ ಯೋಜನೆ ಅದು. ಅದಕ್ಕೆ ಸ್ವಂತ ಅಸ್ತಿತ್ವನೇ ಇಲ್ಲ. ಯಾಕಿಲ್ಲ? ಅದಕ್ಕೆ ಅದು ಯಾವುದು ನಿಜ ಅಲ್ಲ, ಅದು ಸತ್ಯ ಅಲ್ಲ. ಯಾಕಿಲ್ಲ ಅಂದ್ರೆ ದಳ ಎಲ್ಲ ಸೇರಿದ್ರೆ ಒಂದು ಹೂ ಆಗಿದೆ, ದಳ ಎಲ್ಲ ಬಿಚ್ಚಿದ್ರೆ ಅದು ಹೂನೇ ಇಲ್ವಲ್ಲ. ಅದೇ ನಮ್ ಗುರುಗಳ ಹತ್ರ ಹೋದ್ರೆ ಹೂವ ತಗೊಂಡು ಅವರೆಲ್ಲ ರೆಪ್ಪೆಗಳೆಲ್ಲ ತೆಗೆದ್ಬಿಟ್ಟು ದಳನ ಕಿತ್ಬಿಟ್ಟು ಈಗೆಲ್ರಿ ಹೂವ ಇದೆ ಅಂತಾರೆ. ಸೊ ಆವಾಗ ಇಲ್ಲ ಅಂತೀವಿ. ಅಂದ್ರೆ ಅವ್ರು ಹೇಳೋದೇನು ಅಂದ್ರೆ ಅಲ್ಲಿ ಇಲ್ವೇ ಇಲ್ಲ, ನಾಮರೂಪಗಳದ್ದು. ಇನ್ ರಿಯಾಲಿಟಿ ನೋಡಿದ್ರೆ ಅದ್ ಇಲ್ವೇ ಇಲ್ಲ ಅಂತ ಅದನ್ನ ಹೇಳ್ಕೊಂಡ್ ಬಂದಿದ್ದಾರೆ. ತುಂಬಾ ಚೆನ್ನಾಗಿ. ಅದೇ ತರ ಈ ಮಡಿಕೆ ಕೂಡ ಮಿಥ್ಯ ಅಂತಾರೆ, ಮಣ್ಣು ಸತ್ಯ ಅಂತಾರೆ. ಯಾಕೆ ಅಂದ್ರೆ ನೀವು ನೋಡಕ್ ಹೋದ್ರೆ ನಿಜವಾಗ್ಲೂ ಇರೋದು ಅದ್ರೊಳಗಡೆ ಅದು ಬನ್ನಿ ಮಣ್ಣೆ. ಆದ್ರೆ ಈ ಮಡಿಕೆ ಹೇಗಾಗಿದೆ, ನಾಮರೂಪಗಳ ಆಧಾರದ ಮೇಲೆ ಅದು ಮಡಿಕೆ ಆಗಿದೆ. ಆದ್ರೆ ನೀವು ಮಡಕೆಯನ್ನು ಒಡೆದ್ರೆ, ಅದನ್ನ ಪುಡಿ ಮಾಡಿದ್ರೆ ನಿಮಗೆ ಅಲ್ಲಿ ಸಿಗೋದು ಬರೀ ಮಣ್ಣೆ. ಅದೇ ರೀತಿ ನಮ್ಮ ದೇಹ, ಮನಸ್ಸು, ಬುದ್ಧಿ, ಈ ಅಹಂಕಾರ, ಚಿತ್ತ, ಇದೆಲ್ಲ ಯಾವುದು ಅಸ್ತಿತ್ವದಲ್ಲಿ ಇಲ್ಲ. ನೀನ್ ಅದು ಒಳಗೆ ಹೋಗಿ ನೋಡಿದ್ರೆ ಅದೆಲ್ಲವೂ ಆ ಚೈತನ್ಯದ ಪ್ರಭಾವದಿಂದ ಅದಿದ್ದ ಹಾಗೆ ಕಾಣುತ್ತೆ. ಆದ್ರೆ ನೀವು ಇನ್ನ ಹೋಗಿ ನೋಡಿದ್ರೆ ಇಲ್ಲ, ಅದು ಮಿಥ್ಯ, ಆ ಚೈತನ್ಯ ಸ್ವರೂಪನಾದ ನೀನೇ ಸತ್ಯ ಅಂತ ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ಮೇಡಮ್ನವರೆಲ್ಲ ಹೇಳ್ಬಿಟ್ರು, ಏನು ಹತ್ತಿ ಮಿಥ್ಯ, ನೂಲು ಮಿಥ್ಯ, ಶರ್ಟು ಮಿಥ್ಯ ಅಂತ. ಆದ್ರೆ ಅಲ್ಲಿ ನನಗೆ ಅನ್ಸುತ್ತೆ ನೀವು ನೂಲು ಮಿಥ್ಯ ಅಂತ ಅಲ್ಲ, ಅದಿನ್ನ ಒಳಕ್ ಹೋದ್ರೆ ಇನ್ನ ಏನೋ ಮಿಥ್ಯ ಅಂತಾರೆ. ಅದೇನ್ ಕಲ್ಪನಾ ಅವ್ರೆ? ಅದು ಬರೀ ಅರ್ಧಕ್ಕೆ ನಿಲ್ಸ್ಬಿಟ್ಟಿದ್ದಾರೆ ಉಮಾ ಅವರು. ನೂಲು ಮಿಥ್ಯ ಅಂದ್ಬಿಟ್ರು. ನಮ್ ಗುರುಗಳು ನೂಲು ಮಿಥ್ಯ ಅಲ್ರಿ, ಇನ್ನ ಒಳಗ ಹೋಗ್ಬೇಕು ಅಂತಾರೆ. ಏನು ಕಲ್ಪನಾ? ಅದೇ ಆ ನೂಲು ಎಲ್ಲಿಂದ ಬಂತು ಅಂತ ಹೇಳಿ. ನೂಲು ಎಲ್ಲಿಂದ? ಒಂದು ಹತ್ತಿ ಗಿಡದಿಂದ ಬಂದಿದೆ. ಹತ್ತಿ ಗಿಡ, ಆ ಗಿಡ ಎಲ್ಲಿಂದ ಸತ್ವ ಎಲ್ಲಿಂದ ತಗೊಂಡಿದೆ? ಮಣ್ಣಿನಿಂದ ಸತ್ವ ತಗೊಂಡಿರುತ್ತೆ. ಆ ಮಣ್ಣಿನ ಕಣ ಏನು ಹಂಗೆ ಹೋಗ್ತಾ 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 ಆಟಮ್ಸ್, ಆ ಒಂದು ಸಣ್ಣ ಕಣಗಳಿಗೆ ಒಂದು ಆಟಮ್ಸ್ ಏನು ಒಂದು ಘನರೂಪದ ಒಂದು ವಸ್ತುವಿನ ಇದು ಹೋದ್ರೆ ಅದರ ಎಕ್ಸಿಸ್ಟೆನ್ಸ್ ನಾವು ಕಂಡುಹಿಡಿಯಕ್ಕಾಗತ್ತ? ಅಂದ್ರೆ ಮೂಲ ಸ್ವರೂಪ ಅದು ಚೈತನ್ಯ ಸ್ವರೂಪವೇ ಆಗಿರುತ್ತೆ. ಅದು ಒಂದು ಫಾರಂ ಅಲ್ಲಿ ಎಕ್ಸಿಸ್ಟ್ ಆಗ್ತಿದೆ, ಫಾರಂ ಅಲ್ಲಿ ಒಂದು ಪ್ರಕಟಗೊಂಡು ತೋರಿಸ್ತಾ ಇದೆ ನಮ್ಗೆ ಅಂತ. ನಾನ್ ಸುಮ್ನೆ ಹೇಳ್ತಿದ್ದೀನಿ ಸರ್, ಅದ್ ಲಾಸ್ಟ್ ಅಲ್ಲಿ ಏನ್ ಸುಮ್ನೆ ಯಾಕೆ ಹೇಳ್ತೀರಾ ಮೇಡಮ್? ಇರೋ ಸತ್ಯ ಹೇಳ್ತೀರಾ ಮೇಡಮ್. ಮತ್ತೆ ಸುಮ್ನೆ ಎಲ್ಲ ಹೇಳಕ್ಕಾಗಲ್ಲ. ಈ ಆಧ್ಯಾತ್ಮದಲ್ಲಿ ಸುಮ್ನೆ ಗಿಮ್ನೆ ಏನು ಓಳ್ಬಿಡಕ್ಕಾಗಲ್ಲ. ಇರೋದೆಲ್ಲ ಸತ್ಯನ ಹೇಳಿ. ಅದ್ ಯಾವತ್ತೇ ಓದಿದ್ದು ಅದನ್ನ ಹೇಳ್ದೆ. ಇನ್ನೇನ್ ಹೇಳ್ಲಿಕ್ಕಿದೆ ಸರ್ ಅಲ್ಲಿ? ಅದೇ ಅಷ್ಟೇ, ನೀವ್ ಹೇಳ್ದಂಗೆ ಎಲ್ಲ ಅಣು ಪರಮಾಣುಗಳಿಂದ ಆಗಿದೆ. ಇಫ್ ಯು ಗೋ ಬಿಯಾಂಡ್ ದಟ್ ದೇರ್ ಇಸ್ ಓನ್ಲಿ ಎ ಸ್ಪೇಸ್, ಅದರ್ ದನ್ ದೇರ್ ಇಸ್ ನಥಿಂಗ್ ಇಸ್ ದೇರ್. ಅದೇ ರೀತಿ ಬ್ರಹ್ಮ ಪ್ರಪಂಚದಲ್ಲಿ ಕಾಣದ ಹಾಗೆ ಕಾಣಿಸ್ತಾನೆ, ಆದ್ರೆ ಎಲ್ಲ ಬದಲಾಗ್ತಾನೆ ಇರೋದಿರ್ತಾನೆ. ಬದಲಾಗದೆ ಇರುವಂತ ಈಶ್ವರ
ಯಾವತ್ತು ಆ ಪರಬ್ರಹ್ಮ ಬರೋದಾಗಲ್ಲ. ಈ ಬದಲಾವಣೆ ಆಗ್ತಾ ಇರ್ಬೇಕಾದಾಗ ನಮಗೆ ಕಷ್ಟ, ನಷ್ಟ, ಸುಖ, ದುಃಖ ಇಂಥದೆಲ್ಲ ಕಾಣಿಸುತ್ತೆ. ಆವಾಗ ನಾವು ಒಂಥರ ಇಂಬ್ಯಾಲೆನ್ಸ್ ಆಗ್ತೀವಿ. ಯಾಕೆ ಅಂದ್ರೆ ನೀನು ದೇಹ ಮನಸ್ಸು ಬುದ್ಧಿನೇ ನಾನು ಅಂತ ಅಜ್ಞಾನದಲ್ಲಿ ತಿಳ್ಕೊಂಡ್ಬಿಟ್ಟಿರೋದ್ರಿಂದ ನೀನು ಆ ಒಂದು ತತ್ವಕ್ಕೆ ನಿಂತ್ಕೊಂಡ್ಬಿಟ್ಟಿದ್ಯಾ. ನಿನಗೆ ಭಯ. ಯಾಕೆ ಭಯ? ಎಲ್ಲದಕ್ಕೆ ಮೂಲ ಭಯ ಏನು? ನಾನ್ ಸತ್ತೋಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ. ಅದಕ್ಕೆ ಇವತ್ ಬೆಳಗ್ಗೆ ಯಾವ್ದೋ ಬೇರೆ ಡಿಸ್ಕಷನ್ ಮಾತಾಡ್ತಾ ಇದ್ವಿ. ನೀವ್ ಸತ್ತೋದ್ರೆ ಇನ್ನ ಚೆನ್ನಾಗಾಗತ್ತೆ ಅಂತ ಹೇಳ್ತಾ ಇದ್ರು ಬೆಳಗ್ಗೆ ಡಿಸ್ಕಷನ್. ಯಾಕೆ ಅಂದ್ರೆ ಅವ್ರು ಹೇಳೋದು ನೋಡ್ರಿ, ಮಹಾತ್ಮ ಗಾಂಧಿ ಸತ್ತಾಗ ಏನು ನಮ್ ಭಾರತ ಏನ್ ಹೇಗಿತ್ತು, ಈಗ ನೋಡಿ ಹೇಗಿದೆ. ಆದ್ರೆ ಯಾರು ಸತ್ರು ಅಲ್ಲೇನಪ್ಪಾ ದೊಡ್ಡ ಪ್ರಮುಖ ವ್ಯಕ್ತಿ ಹೋಗ್ಬಿಟ್ರೆ ಆಗ್ಬಿಡುತ್ತೆ ಅಂತಲ್ಲ. ಯಾರು ಹೋದ್ರು ಪ್ರಪಂಚ ಆಗ್ತಾನೆ ಇರುತ್ತೆ, ಇನ್ನ ಒಳ್ಳೇದೇ ಆಗ್ಬೋತೆ. ನಾವೇನ್ ಅನ್ಕೊಂತೀವಿ, ನಾನ್ ಹೋದ್ರೆ ಏನು, ನನ್ ಮಕ್ಕಳ ಗತಿ ಏನು, ನನ್ನ ಇದ್ರಿಗೇನು ಅಂತ ಹೇಳ್ಬಿಟ್ಟು ನಾವು ಬಾಧೆ ಪಡ್ತೀವಿ. ಅಲ್ಲಿ ನೀ ಮೂಲವಾಗಿ ಇದ್ರು ಒಂದೇ, ಇಲ್ಲೇ ಇದ್ರು ಒಂದೇ. ಆದ್ರೆ ನೀ ಇದ್ರೆ ನೀನ್ ಸಾಕ್ಷಿ ಸ್ವರೂಪದಲ್ಲಿ ನೋಡ್ಕೊಂಡು ಇರು. ಆದ್ರೆ ನಾನೇ ದೇಹ ಮನಸ್ಸು ಬುದ್ಧಿ ಆದಾಗ ನೀನು ಅದರಿಂದ ತುಂಬಾ ಸುಖ, ಇದು ಮೆಂಟಲ್ ಇಂಬ್ಯಾಲೆನ್ಸು, ದುಃಖ, ಸುಖ, ಕಷ್ಟ, ಫಿಸಿಕಲ್ ಇಂಜುರಿ ಆಗ್ಬೋದು, ಆತರ ಎಲ್ಲ ಏಜ್ ರಿಲೇಟೆಡ್ ಆಗ್ಬೋದು. ಆದ್ರೆ ಅದನ್ನೆಲ್ಲಕ್ಕೂ ಚೈತನ್ಯ ಸ್ವರೂಪನಾದ ಪರಬ್ರಹ್ಮ ಸ್ವರೂಪ ಅಂತ ನೀನು ಆದಾಗ ಮುಕ್ತಿ ಮಾರ್ಗಕ್ಕೆ ಹೋಗಿ ನಿನಗೆ ಪುನರ್ಜನ್ಮ ಇಲ್ಲದೆ ಆ ಒಂದು ಇದ್ರಲ್ಲಿ ನಿಂತ್ಕೊಳ್ತೀಯ. ಅದ ತರ ಅದಕ್ಕೆ ಅವ್ರು ಹೇಳ್ತಾರೆ, ಹಾಲು ಮೊಸರಾದ್ರೆ ಮತ್ತೆ ಅದು ಹಾಲಾಗಲ್ಲ. ಆದ್ರೆ ಅದೇ ರೀತಿ ಇವ್ರೇನ್ ಹೇಳ್ಬಿಟ್ಟಿದ್ದಾರೆ, ಹಾಲು ಹೇಗೆ ಒಂದ್ಸಲಿ ಒಡೆದು ಮೊಸರಾದ್ರೆ ತಿರ್ಗಾ ಹಾಲಾಗಕ್ಕಾಗಲ್ವೋ, ಅದೇ ರೀತಿ ಈಶ್ವರನ ಎಲ್ಲ ಪ್ರಪಂಚ ಆಗ್ಬಿಟ್ರೆ ಅವನು ಈಶ್ವರನಿಗೆ ಅಸ್ತಿತ್ವ ಇಲ್ದಿರ ಆಗ್ಬಿಡುತ್ತೆ. ಅದು ತಪ್ಪು. ಅದು ಆ ರೀತಿ ಅಲ್ಲ. ಈಶ್ವರನೇ ಮಾಯಾಶಕ್ತಿ ರೂಪದಲ್ಲಿ ಇದ್ದಾನೆ ಅಂತ ಹೇಳಿ ಈ ಒಂದು ಇವತ್ತಿನ ಇದನ್ನ ಕಂಪ್ಲೀಟ್ ಮಾಡಿದ್ದೀನಿ ಮೇಡಮ್. ಈ ಒಂದು ಇದನ್ನ ನನಗೆ ಆಸ್ಪದ ಕೊಟ್ಟು ನನಗೆ ಮಾಡ್ಕೊಡೋದಕ್ಕೆ ತಮಗೆಲ್ಲರಿಗೂ ನನ್ನ ಸೃಷ್ಟಾಂಗ ಧನ್ಯವಾದ. ಹರಿ ಓಂ. ತುಂಬಾ ಚೆನ್ನಾಗಿ ನಡ್ಸ್ಕೊಟ್ರಿ ಸರ್, ಹಾಸ್ಯ ಭರಿತವಾದ ತರಗತಿ. ಪ್ರಾರ್ಥನೆ ಮಾಡ್ಬಿಡಿ, ಆಮೇಲೆ ರೆಕಾರ್ಡಿಂಗ್. ಅದೇ ಅಸತೋಮ ಸದ್ಗಮಯ ಹೇಳುದ ಅದ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂ ಗಮಯ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿತ್ತಾನಂದ ಸ್ವರೂಪ ಶಿವ ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಜ್ಯೋತಿ ಪರಾತ್ಪರ. ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ತತ್ಸತ್ಶ್ರೀ ಗುರುಭ್ಯೋ ನಮಃ. ತತ್ಸತ್ ಬ್ರಹ್ಮಾರ್ಪಣಮಸ್ತು. ತತ್ಸತ್ ಕೃಷ್ಣಾರ್ಪಣಮಸ್ತು. ಹರಿ ಓಂ. ಧನ್ಯವಾದಗಳು ಶ್ರೀನಿವಾಸ ಮೂರ್ತಿ ಅವ್ರಿಗೆ, ತುಂಬಾ ಚೆನ್ನಾಗಿ ನಡೆಸ್ಕೊಟ್ರೆ. ಬಹಳ ಚೆನ್ನಾಗಿತ್ತು ಸರ್, ಥ್ಯಾಂಕ್ ಯು. ನಿಮ್ ಕ್ವಶನ್ಸ್ ಒಂಥರ ಪ್ರೊವೋಕಿಂಗ್ ಒಂದೇ ಅಲ್ಲ, ಇವೋಕಿಂಗ್ ಆಲ್ಸೋ. ಅಂದ್ರೆ ಇಟ್ ಬ್ರಿಂಗ್ಸ್ ಔಟ್ ಸೋ ಮೆನಿ ಥಿಂಗ್ಸ್. ಬಹಳ ಚೆನ್ನಾಗಿದೆ. ಹೆಂಗಿರುತ್ತೆ ಗೊತ್ತಾ ಕ್ವಶನ್ಸ್?